ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಸೃಷ್ಟಿಸ್ಥಿತ್ಯಪ್ಯೇಹಾನೇತಿ ದಿಶಿತಮೋ ಬಂಧಮೋಕ್ಷಾಕ್ಷಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ सकलगुणनिधिः सर्वदोषव्यपेतः पूर्णानन्दव्ययो यो गुरुरपि परमश्चिन्तयेतं मान्तम् जन्माद्यस्य यतोऽन्वयादितरतश्चार्तेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्मेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं रसिकाः मुहुरहो भुवि भावुकाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुं वाद्यमीशं वन्दे भवग्नमपरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः आचार्य पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवाडच्युतं सदा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्याविरक्त्यादि सद्गुणौघाकरानहम् वादिराजगुरुन् वन्दे हयग्रीवपदाश्रयान् दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे वेदेशमुनिसत्पादसेवा सम्प्राप्तवैभवान् यादवार्यान् वरसुधाटीकाकारान्वयं नमः सत्या विघ्नकराब्जोक्तान् 50 वर्षपूजकान् सत्यप्रमोद तीर्थार्यान् नौमिन्यायसुधारतान् अनपत्यात्मचारित्रं वादिकत्योतभास्वरं विद्यामान्यगुरुवन्दे विद्योतभास्वरं तपस्वाध्याय शुश्रूषा कृष्णपूजारतं मुनिं विश्वेशं इष्टतं वन्दे परिव्राट चक्रवर्तिनं मध्वमानससत्यर्थे जयसूर्यविकासिते सत्यात्मतीर्थनलिने चञ्चरे गतिमे मनः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ते गुरुं मम श्रीगुरुभ्यो नमः हरिः ओम् ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಭರತ ಮುನಿಯ ಮಹಿಮೆಯನ್ನ ನಿರೂಪಣೆಯನ್ನ ಮಾಡಬೇಕು ಅಂತ. ಅಂತಹ ಯಾವ ಪ್ರಿಯವ್ರತ ಮಹಾರಾಜನ ಪರಂಪರೆಯಲ್ಲಿ ಅವನ ಹಿರಿಯ ಮಗನಾಗಿ ಅಗ್ನಿದ್ರ, ಅವನ ಮಗ ಯಾರು ಅಂದ್ರೆ ನಾಭಿಯ ಮಗನೇ ಯಾರು ಅಂತ ಕೇಳಿದ್ರೆ ಭಗವಂತ ಋಷಭನಾಮಕನಾಗಿ ಅವತಾರವನ್ನ ಮಾಡುತ್ತಾನೆ ಅಂತ ಹೇಳ್ತಾ, ಅಂತಹ ಋಷಭನಾಮಕನಾದ ಪರಮಾತ್ಮ ತನ್ನ ಮಕ್ಕಳನ್ನ ಉದ್ದೇಶವಾಗಿಟ್ಟುಕೊಂಡು ಉಪದೇಶವನ್ನ ಮಾಡಿದ. ಅದನ್ನು ಋಷಭ ಗೀತೆ, ಋಷಭೋಪದೇಶ ಅಂತ ಕರೀತಾ ಇದೆ. ಅಂತಹ ಋಷಭನಾಮಕನಾದ ಪರಮಾತ್ಮನ ಹಿರಿಯ ಮಗ ಯಾರು ಅಂತ ಹೇಳಿದ್ರೆ ಜ್ಯೇಷ್ಠ ಶ್ರೇಷ್ಠ ಭರತ ಅಂತ. ಆ ಭರತ 1 ಕೋಟಿ ವರ್ಷಗಳವರೆಗೆ ರಾಜ್ಯವನ್ನ ಆಳ್ತಾನೆ. 1 ಕೋಟಿ ವರ್ಷಗಳವರೆಗೆ ರಾಜ್ಯವನ್ನ ಆಳಿ ಆವಾಗ ಅವನಿಗೆ ವೈರಾಗ್ಯ ಅನ್ನೋದು ಉಂಟಾಗ್ತಾ ಇದೆ. ವೈರಾಗ್ಯ ಉಂಟಾಗಿ ಆತ ಏನು ಮಾಡ್ತಾನೆ ಅಂದ್ರೆ ಗಂಡಕಿ ತೀರಕ್ಕೆ ಹೋಗಿ ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಿ ಅಲ್ಲಿ ಏನಾಗ್ತಾ ಇದ್ದಾನೆ ಅಂತ ಕೇಳಿದ್ರೆ ಒಂದು ಮಂತ್ರವನ್ನ ಸ್ಮರಣ ಪಡೀತಾ ಇದ್ದಾನೆ. ಯಾವುದೋ ಅಂತ ಕೇಳಿದ್ರೆ ಪರೋ ರಜಃ ಸವಿತರ್ಜಾತ ವೇದಃ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತ ಸಾಧಃ ಪುನರಾವಿಶ್ಚ ಸ್ವಂ ಹಂಸಂ ಗೃದ್ರಾಣ ಋಷಭಂ ಸಂಗ್ರಣೀಮಃ ಎಂಬುದಾಗಿ
ಒಂದು ಮಂತ್ರ ಭಾರತ ಗಾಯತ್ರಿ ಅಂತ ಹೇಳ್ತಾರೆ ಅದನ್ನು ಭಾಗವತದಲ್ಲಿ. ಆ ರೀತಿಯಾಗಿ ಒಂದು ಮಂತ್ರವನ್ನ ಸ್ಮರಣ ಪಡಿತಾ ಇದ್ದಾನೆ. ಪರೋರಜಃ ಅಂತ ಕೇಳಿದ್ರೆ ಪ್ರಕೃತಿ ಮೊದಲಾದವುಗಳಿಗಿಂತ ಅತ್ಯಂತ ಉತ್ತಮನಾಗಿರತಕ್ಕಂಥವ, ರಜೋಗುಣ ರಹಿತನಾಗಿರತಕ್ಕಂಥವ. ಆದ್ದರಿಂದ ಪರಹ ಅಂದರೆ ಶ್ರೇಷ್ಠನಾಗಿರತಕ್ಕಂಥವ. ಅಜಃ ಸವಿತಃ ಇಡೀ ಜಗತ್ತನ್ನೆಲ್ಲವನ್ನು ಕೂಡ ಸೃಷ್ಟಿ ಮಾಡತಕ್ಕಂಥವ. ಜಾತವೇದ ಯಾವ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ ಆ ಸೃಷ್ಟಿ ಮಾಡಿದ ಜಗತ್ತನ್ನ ತಾನು ತಿಳಿದುಕೊಂಡಿದ್ದಾನೆ. ವೇದಸ್ಯ ಗರ್ಭ ವೇದಗಳನ್ನ ಪ್ರಳಯ ಕಾಲದಲ್ಲಿ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡುವ ಕಾರಣದಿಂದ ವೇದಸ್ಯ ಗರ್ಭ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಇಂತಹ ಭಗವಂತ ಇದಂ ಈ ಯಾವ ಸತ್ಯಭೂತವಾಗಿರತಕ್ಕಂತಹ ಬ್ರಹ್ಮಾದಿಜಾತವಾದ ಜಗತ್ತನ್ನು ಏನು ಮಾಡಿದ್ದಾನೆ, ಮನಸಾ ಜಜಾನ ಇಚ್ಛಾ ಮಾತ್ರದಿಂದಲೇ ಯಾವ ಆಯಾಸ ಇಲ್ಲದೇನೆ ಸೃಷ್ಟಿಯನ್ನು ಮಾಡಿದ್ದಾನೆ. ಪುನಃ ಆ ಸೃಷ್ಟಿ ಮಾಡಿದ ಜಗತ್ತನ್ನ ಸ್ವರೇತಸ ತನ್ನ ಸ್ವರೂಪಭೂತವಾಗಿರತಕ್ಕಂತಹ ಶಕ್ತಿಯಿಂದ ಏನು ಮಾಡಿದ್ದಾನೆ, ಆವಿಶ್ಯಸ್ಥಿತ ಅದರಲ್ಲಿ ಪ್ರವೇಶ ಮಾಡಿದ್ದಾನೆ. ಯಾಕೆಂದ್ರೆ ಪರಮಾತ್ಮನ ಪ್ರವೇಶ ಇಲ್ಲದೆ ಯಾವುದೋ ಕಾರ್ಯಪ್ರವೃತ್ತಿ ಅನ್ನೋದಾಗುವುದಿಲ್ಲ. ಆದ್ದರಿಂದ ತಸೃಷ್ಟ ತದೇವ ಅನುಪ್ರಾವಿಶತ್ ಯಾವುದನ್ನು ಸೃಷ್ಟಿ ಮಾಡ್ತಾನೋ ಅದರಲ್ಲಿ ಭಗವಂತ ಪ್ರವೇಶವನ್ನ ಮಾಡ್ತಾನೆ. ಆದ್ದರಿಂದ ಸ್ವರೇತಸ ತನ್ನ ಸ್ವರೂಪಭೂತವಾದ ಶಕ್ತಿಯಿಂದ ಆವಿಶ್ಯಸ್ಥಿತ ಪ್ರವೇಶ ಮಾಡಿ ಇದ್ದು ಏನು ಮಾಡ್ತಾನೆ, ಆ ದೋಷ ರಹಿತನಾಗಿರ್ತಕ್ಕಂತಹ ಭಗವಂತ ಸ್ವಂ ಅಂದ್ರೆ ಸ್ವತಂತ್ರವಾಗಿರತಕ್ಕಂತಹ ಗೃಧ್ರಾಣಂ ವಿಷಯಾಕಾಂಕ್ಷವುಳ್ಳಂತಹ ಜೀವರನ್ನ ವೃಷಭಂ ಸ್ವಾಮಿಯಾಗಿರತಕ್ಕಂತಹ ತ್ವಾಂ ನಿನ್ನನ್ನ ಸಂಗ್ರಹಣೀಯಮಃ ನಾವು ಸ್ತೋತ್ರವನ್ನ ಮಾಡುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಭರತ ಏನು ಮಾಡಿದ ಅಂದ್ರೆ ಒಂದು ಮಂತ್ರವನ್ನ ಸ್ಫುರಣ ಪಡೆದಿದ್ದಾನೆ. ಋಷಿಗಳಿಗೆ ಅನೇಕ ಮಂತ್ರಗಳು ಗೋಚರವಾಗ್ತವೆ. ಆದರೆ ಭರತ ಚಕ್ರವರ್ತಿಗೆ ಏನಾಗಿದೆ, ಒಂದು ಮಂತ್ರ ಗೋಚರವಾಗಿದೆ. ಹಾಗಾಗಿ ಪರೋರಜಃ ಸವಿತರ್ಜಾತ ವೇದಃ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತಸಾದಃ ಪುನರಾವಿಶ್ಚ ಸ್ವಂ ಹಂಸಂ ಗೃಧ್ರಾಣಂ ವೃಷಭಂ ಸಂಗ್ರಣೀಮಃ. ಹೀಗೆ ಯಾವ ತನ್ನ ಮಡದಿ ಮಕ್ಕಳು ಮೊದಲಾದವುಗಳಲ್ಲಿ ಮೋಹವನ್ನು ಬಿಟ್ಟು ಆ ರೀತಿಯಾದ ಮುನಿವೇಶವನ್ನು ಧಾರಣೆ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದಾನೋ ಅಂತಹ ಭರತ ಚಕ್ರವರ್ತಿಗೆ ಏನಾಯ್ತು ಅಂತ ಕೇಳಿದ್ರೆ, ಏಕದಾ ಮಹಾನದ್ಯಾಂಕೃತಾಭಿಷೇಕ ನೈಗಮಿಗಾವಶ್ಯೋ ಬ್ರಹ್ಮಾಕ್ಷರಂ ಅಪಿ ಗೃಹ್ಣಾನಃ ಮುಹೂರ್ತತ್ರಯಂ ಉದಕಾಂತಂ ಉಪವಿವೇಶ. ಆ ಯಾವ ಗಂಡಕಿ ತೀರದಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾನೆ, ಗಂಡಕಿ ನದಿ ತೀರದಲ್ಲಿ ಏನೋ ಅಂತ ಕೇಳಿದ್ರೆ ಸೊಂಟದ ತನಕ ನೀರಿನಲ್ಲಿ ಮಾಧ್ಯಾಹ್ನಿಕವನ್ನು ಮಾಡ್ತಾ ಇದ್ದಾನೆ. ಆವಾಗ ಕಾಲನಿಯಾಮಕ ಪರಮಾತ್ಮನ ಸಂಕಲ್ಪದಂತೆ ಏನಾಯಿತು ಅಂದ್ರೆ ಕಾಡಿನಲ್ಲಿ ಒಂದು ಜಿಂಕೆ, ಅದು ಗರ್ಭವತಿಯಾದ ಜಿಂಕೆ ನೀರು ಕುಡಿಲಿಕ್ಕೆ ಬಂದಿದೆ. ಅದೇ ಸಮಯದಲ್ಲಿ ಏನೋ ಅಂತ ಕೇಳಿದ್ರೆ ಹುಲಿ ಗರ್ಜನೆ ಮಾಡಿತು. ಹುಲಿ ಗರ್ಜನೆ ಮಾಡಿದಾಗ ತಾಯಿ ಜಿಂಕೆಗೆ ಗಾಬರಿಯಾಗಿ ಹಸು ನೀಗಿದೆ. ಆವಾಗ ಅದರ ಗರ್ಭದಿಂದ ಮರಿ ಜಿಂಕೆ ತೇಲ್ತಾ ಏನಾಯಿತು ಅಂದ್ರೆ ಈ ಭರತ ಚಕ್ರವರ್ತಿಯ ಭರತ ಮುನಿಯ ಕೈಯಲ್ಲಿ ಬಂದಾಗ ಏನು ಮಾಡಿದ, ಅದನ್ನ ಎತ್ತಿಕೊಂಡ, ಅದರ ಕೊಳೆಯನ್ನೆಲ್ಲ ತೊಳೆದ ಸೊಂಟದಲ್ಲಿ ಇಟ್ಟುಕೊಂಡು ಏನು ಮಾಡಿದ ಅಂದ್ರೆ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದ. ಆಶ್ರಮಕ್ಕೆ ತಗೊಂಡು ಹೋದು ಏನು ಮಾಡಿದ, ಅದರ ಪಾಲನೆ ಪೋಷಣೆ ರಕ್ಷಣೆಯಲ್ಲಿ ತೊಡಗಿದ. ಧ್ಯಾನಾಸಕ್ತನಾಗಿರತಕ್ಕಂಥ ಆ ಭರತ ಏನು ಮಾಡಿದ ಅಂತ ಕೇಳಿದ್ರೆ, ಧ್ಯಾನಾಸಕ್ತನಾಗಿ ಒಂದು ಅರ್ಧ ಗಂಟೆ ಆಗಿರಲಿಲ್ಲ, ಪುನಃ ಏನು ಮಾಡಿದ, ಕಣ್ಣು ತೆಗೆದ. ಓ ಜಿಂಕೆ ಮರಿ, ಚೆನ್ನಾಗಿದ್ದೀಯಾ, ನಿನಗಿಂತ ಬಲಿಷ್ಠವಾದ ಪ್ರಾಣಿಗಳು ನಿನ್ನನ್ನು ತಿನ್ನದೇ ಹೋಗಲಿ ಅಂತ ಏನು ಮಾಡಿದ, ಅದಕ್ಕೆ ಆಶೀರ್ವಾದವನ್ನು ಮಾಡಿದ. ಹೀಗೆ ಏನಾಯ್ತು ಅಂತ ಕೇಳಿದ್ರೆ ಪ್ರಣವ ಜಪ ಹೋಯಿತು, ಜಿಂಕೆ ಜಪ ಶುರು ಆಯಿತು. ಜಿಂಕೆ 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 ಅಂತ ಏನು ಮಾಡಿದ, ಅದರಲ್ಲೇ ಆಸಕ್ತನಾಗಿ ಬಿಟ್ಟ. ಆಗಿರುವಾಗ ಆ ಜಿಂಕೆ ದೇಹವನ್ನು ತ್ಯಾಗ ಮಾಡುವ ಸಮಯ ಬಂತು. ಆದ್ದರಿಂದ ಕೊನೆ ಕಾಲದಲ್ಲೂ ಕೂಡ ಏನು ಮಾಡಿದ ಅಂತ ಹೇಳಿದ್ರೆ ಜಿಂಕೆ ಎಂದು ಸ್ಮರಣೆ ಮಾಡ್ತಾ ದೇಹವನ್ನು ಬಿಟ್ಟ. ಆದ್ದರಿಂದ ಎಂ ವಾಪಿ ಸ್ಮರನ್ ಭಾವು ತ್ಯಜಿತ್ತಂತೆ ಕಲೆಯವರಂ ತಂ ತಮೇವೇತಿ ಕೌಂತೆಯ ತದ್ಭಾವಿತ ಸದಾ ತದ್ಭಾವಭಾವಿತ ಅಂತ ಹೇಳಿದ ಹಾಗೆ ಏನು ಮಾಡಿದ, ಅಂತ್ಯಕಾಲದಲ್ಲಿ ಯಾವ ವಾಸನೆಯುಳ್ಳವರಾಗ್ತಾರೋ ಅದೇ ಆಗಿ ಹುಟ್ಟು ಬಿಡ್ತಾರೆ. ಆದ್ದರಿಂದ ಸಂತತಂ ಚಿಂತೆಯನಂತಂ ಅಂತ್ಯಕಾಲೇ ವಿಶೇಷತಃ ಅಂತ ಹೇಳಿದ್ದು. ಹಾಗಾಗಿ ಆತ ಏನು ಮಾಡಿದ,
ನೋಡಿ, ಪ್ರಾರಬ್ಧ ಅಂದ್ರೆ ಹೇಗಿರುತ್ತದೆ? ಯಾವ ವ್ಯಕ್ತಿ ತನ್ನ ಹೆಂಡತಿ, ತನ್ನ ಮಕ್ಕಳು, ರಾಜ್ಯ, ಕೋಶ, ಸಂಪತ್ತು ಇವುಗಳಲ್ಲಿ ಮೋಹವನ್ನ ಕಳೆದುಕೊಂಡು ಬಂದಿದ್ದಾನೋ ಅಂಥವನಿಗೆ ಏನಾಯ್ತು ಅಂದ್ರೆ ಜಿಂಕೆ ಮೇಲೆ ವ್ಯಾಮೋಹ ಬಂತು. ಹಾಗಾಗಿ ಏನ್ ಮಾಡಿದ? ಜಿಂಕೆಯಾಗಿಯೇ ಹುಟ್ಟಿದ. ಆದರೆ ಇಷ್ಟು ಅಪಾರವಾದ ಉಪಾಸನೆಯನ್ನು ಮಾಡಿದ್ದರಿಂದ ಭಗವಂತವನಿಗೆ ಜಾತಿ ಸ್ಮೃತಿಯನ್ನು ಕೊಟ್ಟಿದ್ದ, ಪೂರ್ವಜನ್ಮದ ಸ್ಮರಣೆ ಇತ್ತು. ಆದ್ದರಿಂದ ಜಿಂಕೆಯಾದಾಗಲೂ ಕೂಡ ಏನು ಮಾಡಿದ ಅಂತ ಕೇಳಿದ್ರೆ ಒಂಟುಗಾಲನ ಮೇಲೆ ನಿಂತು ತಪಸ್ಸನ್ನ ಮಾಡಿ ಆ ದೇಹವನ್ನೇನು ಮಾಡಿದ ಅಂದರೆ ಪರಿತ್ಯಾಗವನ್ನು ಮಾಡಿ ಆಮೇಲೆ ಇನ್ನೊಂದು ದೇಹವನ್ನು ಪಡೀತಾ ಇದ್ದಾನೆ. ಅತ ಕಸ್ಯಚಿತ್ ದ್ವಿಜವರಸ್ಯ ಅಂಗೀರಸ ಪ್ರವರಸ್ಯ ಶಮದಮ ತಪಃ ಸ್ವಾಧ್ಯಾಯ ಅಧ್ಯಯನ ತ್ಯಾಗ ಸಂತೋಷ ತಿತಿಕ್ಷಾ ಪ್ರಶ್ರಯ ವಿದ್ಯಾ ಅನಸೂಯ ಆತ್ಮಜ್ಞಾನಾನಂದಯುಕ್ತಸ್ಯ ಆತ್ಮ ಸದೃಶ ಶ್ರುತ ಶೀಲ ಆಚಾರ ರೂಪ ಔದರ್ಯ ಗುಣ ನವಸೋದರ್ಯ ಅಂಗಜಾ ಬಭೂವೋ ಮಿಥುನಂಚ ಯವೇಯಸ್ಯಾಂ ಭಾರ್ಯಾಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಅವನೇನಾದ? ಅಂಗೀರಸ ಗೋತ್ರದಲ್ಲಿ ಉತ್ಪನ್ನನಾಗಿರತಕ್ಕಂತಹ ಶಮದಮ ಸಾಧನಾ ಸಂಪತ್ತಿ ಉಳ್ಳಂತಹ ಅಧ್ಯಯನ ಅಧ್ಯಾಪನ ತ್ಯಾಗ ಸಂತೋಷಗಳಿಂದ ಯುಕ್ತನಾಗಿರತಕ್ಕಂತಹ ಒಬ್ಬ ಬ್ರಾಹ್ಮಣನಿಗೆ ಎರಡನೇ ಹೆಂಡತಿಯಲ್ಲಿ ಕೊನೆಯ ಮಗನಾಗಿ ಏನು ಮಾಡ್ತಾ ಇದ್ದಾನೆ? ಹುಟ್ಟುವವನಾಗಿದ್ದಾನೆ. ಹೀಗೆ ಎರಡನೇ ಮಗನಾಗಿ ಏನು ಮಾಡಿದ? ಕೊನೆಯ ಮಗನಾಗಿ ಎರಡನೇ ಹೆಂಡತಿಯಲ್ಲಿ ಹುಟ್ಟಿದ. ಆವಾಗ ಏನು ಮಾಡಿದ ಅಂತ ಕೇಳಿದ್ರೆ ಮತ್ತೆ ತನಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು, ಬಂಧಕ ಪ್ರವೃತ್ತಿ ಆಗಬಾರದು ಅಂತ ಏನು ಮಾಡಿದ ಅಂತ ಕೇಳಿದ್ರೆ ತಾನು ಅವಧೂತ ಚರ್ಯೆಯನ್ನ ಮಾಡ್ತಾ ಇದ್ದಾನೆ. ಜಡಭರತ ಅವಧೂತ ಚರ್ಯೆಯನ್ನ ಮಾಡ್ತಾ ಇದ್ದಾನೆ. ಆವಾಗ ಅವನಿಗೆ ಅವಧೂತರ ಹಾಗೆ ತಿರುಗಾಡ್ತಾ ಇದ್ದದ್ರಿಂದ ಏನು ಮಾಡಿದ? ಎಲ್ಲರೂ ಅವನನ್ನ ಜಡಭರತ ಅಂತ ಕರೆದರು. ಮೇಲ್ನೋಟಕ್ಕೆ ಜಡರಂತೆ ಇದ್ದ, ಆದರೆ ಒಳಗಿನಿಂದ ನೋಡಿದರೆ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ ಸಾಗರದಿಂದ ಕೂಡಿರತಕ್ಕಂತಹ ಮಹಾನುಭಾವ ಯಾರು ಅಂತ ಕೇಳಿದ್ರೆ ಜಡಭರತ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಏನಾಯಿತು? ಒಂದು ದಿವಸ ರಾತ್ರಿ ಧಾರಾಕಾರವಾದ ಮಳೆ ಬರ್ತಾ ಇದೆ. ಮಳೆ ಬರುವಾಗ ಏನಾಯಿತು? ಅಣ್ಣತಮ್ಮಂದ್ರೆಲ್ಲ ಹೇಳ್ತಾರೆ, ನೋಡಪ್ಪ ಹೊಲಕ್ಕೆ ಹೋಗು, ಅಲ್ಲಿ ಒಟ್ಟು ಹೊಡಿತಾ ಇದೆ, ಅದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಈತ ಹೋಗಿ ಏನು ಮಾಡಿದ? ಒಟ್ಟಿಗೆ ಅಡ್ಡಲಾಗಿ ಮಲಗಿಕೊಂಡ. ಇವನು ಪೈರುಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೋದರೆ ಅಂತಹ ಕಾಡಿನಲ್ಲಿ ರಾತ್ರಿಯಲ್ಲಿ ಇವನನ್ನ ರಕ್ಷಣೆ ಮಾಡುವರು ಯಾರು? ಹುಲಿ ಸಿಂಹಗಳ ರೂಪದಿಂದ ದೇವರೇ ಕಾಯ್ತಾ ಇದ್ದಾನೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪೀನಂದನ ಉಭಯೋ ಪಾರ್ಶ್ವಯೋರಾಸ್ತ ಸಶರೋ ರಾಮಲಕ್ಷ್ಮಣೋ ಎಂಬುದಾಗಿ ಭಗವಂತನೇ ಅವರನ್ನೇನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಹೀಗೆ ಪ್ರಾತಃ ಕಾಲದಲ್ಲಿ ಆತ ಏನು ಮಾಡಿದ ಅಂತ ಕೇಳಿದ್ರೆ ಪುನಃ ಗದ್ದೆಯಿಂದ ವಾಪಸ್ಸು ಬರ್ತಾ ಇದ್ದಾನೆ. ಆವಾಗ ಏನಾಯಿತು ಅಂದ್ರೆ ಒಬ್ಬ ಯವನ ರಾಜ ಅವನು ತನಗೆ ಸಂತಾನ ಆಗಬೇಕು ಅಂತ ನರಬಲಿಯನ್ನು ಕೊಡ್ತಾ ಇದ್ದಾನೆ. ಯಾರು ನರಬಲಿಗೆ ತಯಾರಾಗ್ತಾರೆ. ಆದರೆ ಆ ರಾಜಸೇವಕರು ಹುಡುಕ್ತಾ ಬಂದಾರೆ. ಒಳ್ಳೆ ದಷ್ಟಪುಷ್ಟನಾಗಿರತಕ್ಕಂತಹ ಜಡಭರತನನ್ನು ನೋಡಿದ್ರು, ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇವನು ಯಾಕೆ ಏನು ಅಂತ ಕೇಳಲಿಲ್ಲ. ನರಬಲಿ ಕೊಡುವಾಗ ಇಂತಹ ಜ್ಞಾನಿಯನ್ನ ಯಾರು ತಾನೇ ನರಬಲಿ ತಗೊಳ್ಳೋಕ್ಕೆ ಸಾಧ್ಯ ದೇವಿ? ಹಾಗಾಗಿ ಅವನನ್ನ ವಿಮೋಚನೆ ಮಾಡ್ತಾ ಇದ್ದಾಳೆ. ವಿಮೋಚಿತನಾಗಿರ್ತಕ್ಕಂತಹ ಆ ಯಾವ ಜಡಭರತ ಬರ್ತಾ ಇದ್ದಾನೆ. ಆವಾಗ ಸಿಂಧು ಸೌಮೀರ ದೇಶದ ಅಧಿಪತಿ ಯಾರು ಅಂತ ಕೇಳಿದ್ರೆ ರಹುಗಣ ಅನ್ನುವಂತ ಮಹಾರಾಜ. ಅವನು ಸೇವಕರಿಂದ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಕಪಿಲರ ಆಶ್ರಮಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ಏನೋ ಅಂತ ಕೇಳಿದ್ರೆ ತತ್ವಜ್ಞಾನವನ್ನು ಪಡೆಯಬೇಕು, ಉಪದೇಶವನ್ನು ಪಡೆಯಬೇಕು ಅಂತ ಹೊರಟಾನೆ. ಆವಾಗ ದಾರಿಯಲ್ಲಿ ಏನಾಯ್ತು ಅಂದ್ರೆ ಬಹಳ ದೂರದ ಪ್ರಯಾಣ. ಹೊತ್ತುಕೊಂಡು ಹೋಗತಕ್ಕಂಥವರಿಗೆ ಏನಾಯ್ತು ಅಂದ್ರೆ ಬಹಳ ಆಯಾಸ ಆಯಿತು. ಇನ್ನೊಬ್ರು ಯಾರಾದ್ರೂ ಸಿಕ್ಕರೆ ಒಳ್ಳೆಯದು ಅಂತ ನೋಡ್ತಾ ಇದ್ದಾರೆ. ಅಷ್ಟರಲ್ಲಿ ಜಡಭರತ ಸಿಕ್ಕಾಗ ರಾಜಸೇವಕರು ಹೇಳ್ತಾರೆ, ಬಾರಪ್ಪ ನೀನು ಸ್ವಲ್ಪ ಪಲ್ಲಕ್ಕಿ ಹೊರಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಜಡಭರತ ನಾನೇ ಪಲ್ಲಕ್ಕಿ ಹೊರೆಯಬೇಕು, ಪಲ್ಲಕ್ಕಿಯಲ್ಲಿ ಯಾರಿದ್ದಾರೆ, ಯಾವ ರೀತಿಯಾದ ಪ್ರಶ್ನೆಯನ್ನು ಮಾಡಲಿಲ್ಲ. ಪಲ್ಲಕ್ಕಿಯನ್ನು ಹೊತ್ತು ಹೊರಟ ಮಹಾನುಭಾವ. ಅವಾಗ ಏನಾಯಿತು ಅಂತ ಕೇಳಿದ್ರೆ ಇವನು ಹಿಂದಿನ ದಿವಸ ಭಾರೀ ಮಳೆಯಾದದ್ದರಿಂದ ಹೆಜ್ಜೆಯನ್ನು ವ್ಯತ್ಯಾಸವಾಗಿ ಇಡ್ತಾ ಇದ್ದಾನೆ. ಯಾಕೆಂದ್ರೆ ಕ್ರಿಮಿಗಳನ್ನ ಹುಳುಗಳನ್ನ ತುಳಿಯಬಾರದು ಅಂತ. ಆವಾಗ ಒಳಗಡೆ ಇರತಕ್ಕಂತಹ ಪಲ್ಲಕ್ಕಿಯಲ್ಲಿ ಕೂತಂತಹ ರಾಜನ ತಲೆ ಏನಾಯಿತು? ಹಣೆ ಪಲ್ಲಕ್ಕಿಗೆ ಬಡಿಲಿಕ್ಕೆ ಶುರು ಆಯಿತು. ಅವಮಾನವೂ ಆಯಿತು, ನೋವೂ ಆಯಿತು. ಆದ್ದರಿಂದ
ಅವನೇನ್ ಮಾಡ್ತಾ ಇದ್ದಾನೆ, ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ, ಯಾರಿಂದ ಈ ರೀತಿಯಾದದ್ದು ಅಂತ. ಅವಾಗ ಸೇವಕರು ಹೇಳ್ತಾರೆ, ಸ್ವಾಮಿ ನನ್ನಿಂದ ಆದದ್ದಲ್ಲ, ಹೊಸದಾಗಿ ಹೊತ್ತವನಿಂದ ಈ ಅಪಚಾರ ಆಗಿದೆ ಅಂತ ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಅವಾಗ ಏನ್ ಮಾಡ್ತಾ ಇದ್ದಾನೆ, ರಾಜ ಬೈತಾ ಇದ್ದಾನೆ. ಏನಂತ, ಬಹಳ ದೂರದಿಂದ ನೀನೇ ಒಬ್ಬನೇ ಹೊತ್ಕೊಂಡು ಬಂದಿದ್ದೀಯಪ್ಪ, ಬಹಳ ಆಯಾಸವಾಗಿದೆ ನಿನಗೆ, ಊಟವನ್ನೇ ಮಾಡಿಲ್ಲ, ಸ್ವರ್ಗ ಹೋಗಿದ್ದೀಯಾ ಕೊರಗು ಹೋಗಿದ್ದೀಯಾ ಅಂತೆಲ್ಲ ಹೇಳಿದಾಗ ಆ ಯಾವ ಜಡಭರತ ಅಂತ ಇದ್ದಾನೆ, ರಾಜ ಇದನ್ನೆಲ್ಲ ಯಾರಿಗೆ ಹೇಳ್ತೀಯ ನೀನು, ಯಾರು ಹೊತ್ತುಕೊಂಡು ಬಂದಾರೋ ಅವ್ರಿಗೆ ಹೇಳು, ನಾನು ಹೊತ್ತುಕೊಂಡು ಬಂದೇ ಇಲ್ಲ, ನಾನು ತೊರಗೂ ಇಲ್ಲ ಕೊರಗೂ ಇಲ್ಲ. ಇದೆಲ್ಲವೂ ಕೂಡ ಏನು ಅಂತ ಕೇಳಿದ್ರೆ ದೇಹದ ಧರ್ಮವೇ ವಿನಃ ಆತ್ಮನ ಧರ್ಮವಲ್ಲ. ಸೌಲ್ಯಂ ಕಾರ್ಶ್ಯಂ ವ್ಯಾದಯ ಆದಯಶ್ಚ ಚಿತ್ ದಿಟು ಭಯಂ ಕಲಿರಿಚ್ಛಾ ಜರಾಚ ನಿದ್ರಾರತಿರ್ಮನ್ಯುರಹಮ್ಮದಶ್ಚ ದೇಹೇನ ಜಾತಸ್ಯ ನಮೇನ ಸಂತಿ ಎಂಬುದಾಗಿ ತೆಳ್ಳಗಿರೋದು, ಬೆಳ್ಳಗಿರೋದು, ದಪ್ಪಿರೋದು, ಸೊರಗಿರೋದು, ಹಸಿವು, ನೀರಳಿಕೆ, ಬಾಯಾರಿಕೆ ಇದೆಲ್ಲವೂ ಕೂಡ ಏನೋ ಅಂತ ಕೇಳಿದ್ರೆ ದೇಹಕ್ಕೆ ಉಂಟಾಗುವಂತಹ ನಾನು ನನ್ನುವಂತಹ ಅಭಿಮಾನ ಇದ್ದವರಿಗೆ ಇದೆಲ್ಲವೂ ಕೂಡ ಇರುತ್ತದೆ. ಆದರೆ ನನಗೆ ದೇಹದ ಮೇಲೆ ಅಭಿಮಾನವೇ ಇಲ್ಲ. ದೇಹದ ಮೇಲೆ ಅಭಿಮಾನವೇ ಇಲ್ಲ, ಆದ್ದರಿಂದ ಇದ್ಯಾವುದೋ ನನಗೆ ಸಂಬಂಧಪಟ್ಟದ್ದೇ ಅಲ್ಲ. ಯಾಕೆ ಅಂದ್ರೆ ಇಡೀ ಜಗತ್ತಿಗೆ ಆಶ್ರಯವಾದದ್ದು ಯಾವುದೋ ಭೂಮಿ, ಆಕಾಶಗಳು. ಈ ಭೂಮಿಯ ಮೇಲೆ ನನ್ನ ಕಾಲಿದೆ, ಕಾಲಿಗೆ ಆಶ್ರಯವಾದದ್ದು ಮೊಳಕಾಲು, ಮೊಳಕಾಲಿಗೆ ಆಶ್ರಯವಾದದ್ದು ಕಟಿ, ಕಟಿಗೆ ಆಶ್ರಯವಾದದ್ದು ಭುಜ, ಆ ಭುಜದ ಮೇಲೆ ಪಲ್ಲಕ್ಕಿಯಲ್ಲಿ ನಾನಿದ್ದೇನೆ. ನಾನು ರಾಜ ಅಂತ ಹೇಳಿದೆಯಲ್ಲ, ನಾನು ಸ್ವಾಮಿ, ನೀನು ಸೇವಕ ಅಂತ ಹೇಳಿದೆಯಲ್ಲ. ಸ್ವಾಮಿ ಸೇವಕ ಭಾವ, ಸ್ವಾಮಿ ಭೃತ್ಯ ಭಾವ ಸಮನ್ವಯವಾಗೋದು ಯಾರಲ್ಲಿ ಅಂದ್ರೆ ಭಗವಂತನಲ್ಲಿ ಮಾತ್ರ. ಸ್ವಸ್ವಾಮಿ ಭಾವ ಧ್ರುವಹೀಶ ಯತ್ರ ಎಂಬುದಾಗಿ ಶುಕಾಚಾರ್ಯ ಹೇಳ್ತಾರೆ. ಭಗವಂತನೇ ಸಾರ್ವಕಾಲಿಕ ಸ್ವಾಮಿ, ನಾವು ಅವನ ಸೇವಕರು. ನೀನು ಯಾವ ಸ್ವಾಮಿಯಪ್ಪ, ನೀನು ಯಾವ ರಾಜ? ತಾಯಿಯ ಹೊಟ್ಟೆಯಲ್ಲಿರುವಾಗ ನೀನು ರಾಜನಾಗಿದ್ದೀಯಾ? ಇಲ್ಲ. ಅವಾಗ ನೀನು ಭ್ರೂಣ, ಬೆಳೆದ ಮೇಲೆ, ಹುಟ್ಟಿದ ಮೇಲೆ ನೀನು ರಾಜನ ಅಲ್ಲ, ನೀನು ಕೂಸಾಗಿ ಬೆಳೆದೆ. ಆಮೇಲೆ ಎಲ್ಲ ಸೇರಿ ಒಂದು ದಿವಸ ನಿನ್ನನ್ನು ರಾಜ ಅಂತ ಮಾಡಿದ್ರು, ನೀನು ರಾಜ ಅಂತ ಅಂದುಕೊಂಡಿದ್ದೀಯಾ? ನಿನ್ನನ್ನ ಈ ಪಲ್ಲಕ್ಕಿ ಸಹಿತವಾಗಿ ದಹನವನ್ನ ಮಾಡಿದರೆ ನಿನ್ನ ಬೂದಿ ಯಾವುದು, ನಿನ್ನ ಪಲ್ಲಕ್ಕಿ ಬೂದಿ ಯಾವುದು ಅಂತ ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ. ಆದ್ದರಿಂದ ಸಾರ್ವಕಾಲಿಕ ರಾಜ ರಂಜಯತೀತಿ ರಾಜ, ಅವನೊಬ್ಬನೇ ರಾಜ. ಆದ್ದರಿಂದ ಸ್ವಾಮಿ ಭಾವ ಅನ್ನುವಂತಹದ್ದು ಅವನಿಗೆ ಸಮನ್ವಯವಾಗ್ತಾ ಇದೆ. ನೀನೇನು ಹೇಳಿದಿ, ನಾನು ರಾಜ ಅಂತ ಹೇಳಿದೆಯಲ್ಲ. ನೀನು ರಾಜನಾಗಿದ್ದರೆ ಇಡೀ ನಿನ್ನ ವಶದಲ್ಲಿ ಇದ್ದರೆ ಇಡೀ ನಿನ್ನ ಅರಮನೆಯಲ್ಲಿ 50 ಕೋಣೆಗಳಿದ್ದಾವೆ. ಆ 50 ಕೋಣೆಯಲ್ಲಿ ನೀನು 50 ಕೋಣೆ ತುಂಬ ಮಲಗ್ತೀಯ. ಯಾವುದೋ ಒಂದು ಕೋಣೆಯಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಎಚ್ಚರ ಇಲ್ಲೇ ಮಲಗ್ತೀಯ. ಆದರೆ ಸರ್ವತ್ರ ವ್ಯಾಪ್ತನಾದವ ಯಾರು ಅಂತ ಕೇಳಿದ್ರೆ ಪರಮಾತ್ಮ ಎಂಬುದಾಗಿ ಆ ಯಾವ ಜಡಭರತರು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ತಾ ಇರುವಾಗ ಅಂತ ಇದ್ದಾನೆ ಯಾವ ರಹುಗಣ, ಅಯ್ಯೋ ಎಂತಹ ಅಪರಾಧ ಆಯಿತು. ನ ಶುಕ್ಲ ಪ್ರಾಯ ಕಪಿಲನೇ ಈ ರೂಪದಿಂದ ಬಂದಿಲ್ಲ ತಾನೆ. ಯಾಕೆ ಅಂದ್ರೆ ನಾನು ಇಂದ್ರನ ವಜ್ರಾಯುಧಕ್ಕೆ ಹೆದರೋದಿಲ್ಲ, ಯಮನ ಪಾಶಕ್ಕೆ ಹೆದರೋದಿಲ್ಲ. ಆದರೆ ಬ್ರಹ್ಮ ಕುಲಾವಮಾನ, ಬ್ರಾಹ್ಮಣರಿಗೆ ಮಾಡತಕ್ಕಂಥ ಅವಮಾನಕ್ಕೆ ನಾನು ಹೆದರುತ್ತೇನೆ. ಯಾಕೆಂದ್ರೆ ಬ್ರಾಹ್ಮಣರಿಗೆ ಅವಮಾನ ಆಯಿತು, ಅದು ಬ್ರಹ್ಮಜ್ಞಾನಿಗಳಿಗೆ ಅವಮಾನ ಆಯಿತು ಅಂದ್ರೆ ಭಗವಂತನಿಗೆ ಮಾಡುವ ಅಪಚಾರದಲ್ಲಿ ಪರ್ಯವಸಾನವಾಗ್ತಾ ಇದೆ ಅಂತ ಪಲ್ಲಕ್ಕಿಯಿಂದ ಇಳಿದು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಅವನ ಮೊರೆಯನ್ನು ಹೊಂತಾ ಇದ್ದಾನೆ. ನಾನಿನ್ನು ಕಪಿಲರ ಆಶ್ರಮಕ್ಕೆ ಹೋಗೋದೇ ಇಲ್ಲ, ನೀನೇ ನನಗೆ ಉಪದೇಶವನ್ನ ಮಾಡು ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅವಾಗ ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿರಜ ಪರೇಶ ನಾರಾಯಣೋ ಭಗವಾನ್ ವಾಸುದೇವ ಸ್ವಮಾಯಯ ಅವ್ಯೇಧೀಯಮಾನ ಎಂಬುದಾಗಿ ಭಗವಂತೇನಾಗಿದ್ದಾನೆ, ಕ್ಷೇತ್ರಜ್ಞನಾಗಿದ್ದಾನೆ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಪರಮಾತ್ಮನ ವ್ಯಾಪ್ತಿ ಸೀಮಿತವಾದ ವ್ಯಾಪ್ತಿ ಅಲ್ಲ, ದೇಶ ಕಾಲ ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ. ದೇಶ ಕಾಲ ಗುಣಗಳಿಂದ ಏನಾಗಿದ್ದಾನೆ, ಪೂರ್ಣನೂ ಕೂಡ ಆಗಿದ್ದಾನೆ. ಹಾಗಾಗಿ ಭಗವಂತ ಕ್ಷೇತ್ರ ಅಂದ್ರೆ ಈ ಕ್ಷೇತ್ರದಲ್ಲಿ ಇರತಕ್ಕಂಥವ, ಕ್ಷೇತ್ರಜ್ಞ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವ. ಆಮೇಲೆ ಸಾಕ್ಷಾತ್ ಸ್ವಯಂ ಜ್ಯೋತಿ ರಜಪರೇಶ, ಜಗತ್ತಿಗೆ ಜನ್ಮಾದಿ ಕಾರಣನಾಗಿರ್ತಕ್ಕಂಥವ, ಜ್ಯೋತಿ ಸ್ವರೂಪನಾದವ. ಉಪನಿಷತ್ತು ಹೇಳ್ತಾ ಇದೆ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ
ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಇದಂ ಸರ್ವಂ ವಿಭಾತಿ ಎಂಬುದಾಗಿ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಇದ್ಯಾವುದೂ ಬೆಳಗೋದಿಲ್ಲ. ಹಾಗಾದ್ರೆ ಅವುಗಳಿಗೆ ಪ್ರಕಾಶವನ್ನು ನೀಡ್ತಾ ಇರತಕ್ಕಂಥವರು ಯಾರು? ಸ್ವಯಂ ಜ್ಯೋತಿ ಸ್ವರೂಪನಾದ ಪರಮಾತ್ಮನ ಪ್ರಕಾಶದಿಂದ. ತಸ್ಯ ಭಾಸಾ ಸರ್ವಂ ಇದಂ ವಿಭಾತಿ. ಪರಮಾತ್ಮನ ಪ್ರಕಾಶದಿಂದಲೇನೆ ಎಲ್ಲವೂ ಕೂಡ ಬೆಳಗುವಂಥವುಗಳಾಗಿದ್ದಾವೆ ಎಂಬುದಾಗಿ ನಾರಾಯಣೋ ಭಗವಾನ್ ವಾಸುದೇವ ಸ್ವಮಾಯಯ ಅವಿವೇಧೀಯಮಾನ. ಇಂತಹ ಪರಮಾತ್ಮ ತನ್ನ ಸ್ವರೂಪಭೂತವಾಗಿರತಕ್ಕಂತಹ ಇಚ್ಛೆಯಿಂದ ಏನು ಮಾಡ್ತಾನೆ? ಜಗತ್ತನ್ನು ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಅವನು ಮಾಡುವ ಸೃಷ್ಟಿಗೆ ಯಾರೂ ಕೂಡ ಏನು ಬೇಕಾಗಿಲ್ಲ, ಕಾರಣದ ಅಲ್ಲ. ಅವನು ಸ್ವತಂತ್ರನಾದದ್ದರಿಂದ, ಎಲ್ಲವನ್ನೂ ತಿಳಿದವನಾದದ್ದರಿಂದ, ಯಾರ ಸಹಾಯ ಇಲ್ಲದೆ, ಯಾವ ಅಪೇಕ್ಷೆ ಇಲ್ಲದೆ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡ್ತಾನೆ ಎಂಬುದಾಗಿ ಆ ಭರತನಿಗೆ ಭರತ ರಘುಗಣ ಮಹಾರಾಜನಿಗೆ ಉಪದೇಶವನ್ನ ಮಾಡುತ್ತಾ ಅವನನ್ನ ಯೋಗ್ಯ ಜ್ಞಾನಿಯನ್ನಾಗಿ ಮಾಡಿದ್ದಾರೆ. ಅದಾದ ಮೇಲೆ ಜಡಭರತ ದೇಹವನ್ನ ತ್ಯಾಗ ಮಾಡ್ತಾ ಇದ್ದಾರೆ. ಯಜ್ಞಾಯ ಧರ್ಮಪತಯೇ ವಿಧಿ ನೈಪುಣಾಯ ಯೋಗಾಯ ಸಂಖ್ಯಸಿ ಪ್ರಗತೀಶ್ವರಾಯ ನಾರಾಯಣಾಯ ಹರೇ ನಮಯುತ್ಯುದಾರಂ ಗಾಯನ್ ಮೃತತ್ವಪಿ ಸಮುದಾಜಹಾರ ಎಂಬುದಾಗಿ ಭಗವಂತ ಏನು ಯಜ್ಞಾಯ ಧರ್ಮಪತಯೇ, ಯಾರು ಹೋಮ ಹವನಾದಿಗಳ ಮೂಲಕವಾಗಿ ಅವನ ಉಪಾಸನೆಯನ್ನು ಮಾಡ್ತಾರೆ ಅವರಿಂದ ಹೋಮಿಸ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ, ಧರ್ಮ ಸ್ವರೂಪನಾಗಿರ್ತಕ್ಕಂಥವ, ಅದೇ ರೀತಿಯಾಗಿ ಯೋಗ ಶಬ್ದ ವಾಚ್ಯನಾಗಿರ್ತಕ್ಕಂಥವ ಅಂತಹ ನಾರಾಯಣಾಯ ಹರೇ ನಮಯತ್ಯುದಾರಂ ಎಂಬುದಾಗಿ ಅಂತಹ ನಾರಾಯಣನೇ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಜಡಭರತರು. ಯಜ್ಞೋ ಯಜ್ಞಪತಿರ್ ಯಜ್ಞ ಯಜ್ಞಾಂಗೋ ಯಜ್ಞವಾಹನ ಯಜ್ಞವೃತ್ ಯಜ್ಞಕೃತ್ಯಜ್ಞೆ ಯಜ್ಞಭುಗ್ಯಜ್ಞ ಸಾಧನ ಎಂಬುದಾಗಿ ಹೇಳಿದ ಹಾಗೆ ಆ ಪರಮಾತ್ಮನ ಮಹಿಮೆಯನ್ನ ಯಜ್ಞದ ಮಂತ್ರಗಳೂ ಅವನೇ, ಯಜ್ಞ ಸ್ವರೂಪನೂ ಅವನೇ, ಯಜ್ಞದಲ್ಲಿ ಹಾಕುವ ಆಹುತಿ ಆಜ್ಯ ಮೊದಲಾದವೆಲ್ಲವೂ ಕೂಡ ಪರಮಾತ್ಮ ಆ ರೂಪದಿಂದ ಇದ್ದಾನೆ. ಆದ್ದರಿಂದ ಅಂತಹ ಪರಮಾತ್ಮನ ಸ್ತೋತ್ರವನ್ನ ಮಾಡುತ್ತಾ ಜಡಭರತರೇನು ಮಾಡಿದ್ದಾರೆ? ದೇಹವನ್ನ ತ್ಯಾಗ ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಇಂತಹ ಜಡಭರತನ ಚರಿತ್ರೆಯನ್ನ ಯಾರು ಶ್ರವಣ ಮಾಡ್ತಾರೆ, ಪ್ರಿಯವೃತ ಮಹಾರಾಜನಿಂದ ಆರಂಭ ಮಾಡಿಕೊಂಡು ಜಡಭರತನ ಚರಿತ್ರೆಯನ್ನ ಯಾರು ಶ್ರವಣ ಮಾಡ್ತಾ ಇದ್ದಾರೆ ಅವರಿಗೆ ಪರಮಾತ್ಮನ ದಿವ್ಯವಾದ ಪಾದಗಳಲ್ಲಿ ನಿರ್ಮಲವಾದಂತಹ ಭಕ್ತಿ ಜ್ಞಾನಾದಿಗಳು ಉಂಟಾಗ್ತಾ ಇದ್ದಾವೆ, ಸಂಸಾರಿಕವಾದ ಭಯಗಳು ನಿವಾರಣೆಯಾಗ್ತಾ ಇದ್ದಾವೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗ ಪರೀಕ್ಷಿತ ಮಹಾರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇ ಯಾವ ಶುಕಾಚಾರ್ಯರೇ, ಹಿಂದೆ ನೀವು ನಿರೂಪಣೆಯನ್ನು ಮಾಡುವಾಗ ಏನಾಯಿತು? ಪ್ರಿಯವೃತ ಮಹಾರಾಜರು ರಥವನ್ನೇರಿ ಹೊರಟಾಗ ಅವರ ರಥದ ಗಾಲಿಗೆ ತಗ್ಗಾಗಿ ಏನಾಯಿತು? ಸಪ್ತದ್ವೀಪಗಳ ನಿರ್ಮಾಣ ಆಯಿತು. ಅವನ ಮಗ ಅಗ್ನೇತ್ರ ಜಂಬೂದ್ವೀಪವನ್ನು ಆಳಿದ. ಆಮೇಲೆ ಅವನೇನು ಮಾಡಿದ? ಅದನ್ನ 9 ವರ್ಷಗಳನ್ನಾಗಿ ಮಾಡಿದ. ನಾಭಿ ವರ್ಷ, ಇಲಾವೃತ ವರ್ಷ, ಕೆಂಪುರುಷ ವರ್ಷ, ರಮ್ಮಿಕ ವರ್ಷ, ಕೇತುಮಾಲ ವರ್ಷ, ಭರತ ವರ್ಷ ಅಂತೆಲ್ಲ 9 ವರ್ಷಗಳನ್ನಾಗಿ ಮಾಡಿದ. ಹಾಗಿರುವಾಗ ಆ ಸಪ್ತದ್ವೀಪಗಳು ಎಲ್ಲಿದ್ದಾವೆ? ಅವುಗಳ ಪರಿಣಾಮ ಪ್ರಮಾಣ ಎಷ್ಟು? ಅದೇ ರೀತಿಯಾಗಿ ನವದ್ವೀಪಗಳು, ನವವರ್ಷಗಳೆಲ್ಲವೂ ಕೂಡ ಎಲ್ಲಿದ್ದಾವೆ ಎಂಬುದಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯರಂತ ಇದ್ದಾರೆ, ನೋಡಪ್ಪ, ಜಂಬೂದ್ವೀಪ 1,00,000 ಯೋಜನ ವಿಸ್ತಾರವಾಗಿದೆ, ಕಮಲದ ಪತ್ರದಂತೆ ಏನಾಗಿದೆ, ತುಂಬಾ ಸುಂದರವಾಗಿ ಇದೆ. ಆಮೇಲೆ 9 ವರ್ಷಗಳು ಕೂಡ ಏನಾಗಿದ್ದಾವೆ? 9,000 ಯೋಜನ ಪರಿಮಾಣವನ್ನು ಅವುಗಳೇನಾಗಿದ್ದಾವೆ ಅಂತ ಕೇಳಿದ್ರೆ ಹೊಂದಿದ್ದಾವೆ. ಇಂತಹ ಈ ಏನು 9 ವರ್ಷಗಳಿದ್ದಾವಲ್ಲ, ಜಂಬೂದ್ವೀಪ ಮುಖ್ಯ. ಅದರಿಂದಲೇನೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೀಯ ಗೋದಾವರಿಯ ಅಂತ ಸಂಕಲ್ಪವನ್ನು ಮಾಡೋದು. ಆಮೇಲೆ ಆ ಜಂಬೂದ್ವೀಪದ ಸುತ್ತಲೂ ಏನು ಅಂತ ಕೇಳಿದ್ರೆ, ಕಮಲದ ದಳದಂತೆ ಇರುವ ಆ ಜಂಬೂದ್ವೀಪದ ಸುತ್ತ 9,000 ಯೋಜನ ಏನು ಪ್ರಮಾಣದಲ್ಲಿ ಏನಿದೆ ಅಂತ ಕೇಳಿದರೆ ಜಾಗದಲ್ಲಿ ನವವರ್ಷಗಳು ಇದ್ದಾವೆ. ಯಾವುದು? ಇಲಾವೃತ ವರ್ಷ, ಕೆಂಪುರುಷ ವರ್ಷ, ರಮ್ಯ, ಕೇತುಮಾಲ, ಭರತ ಅನ್ನುವಂತಹ ವರ್ಷಗಳೆಲ್ಲ ಇದ್ದಾವೆ ಅಂತ ಹೇಳ್ತಾ, ಆಮೇಲೆ ಈ 9 ವರ್ಷಗಳ ಮಧ್ಯದಲ್ಲಿ ಏನು ಅಂತ ಕೇಳಿದ್ರೆ ಅಷ್ಟಕುಲ ಪರ್ವತಗಳಿದ್ದಾವೆ. ನೀಲಃ, ಶ್ವೇತಃ, ಶೃಂಗವಂತಃ, ನಿಷದಃ, ಹೇಮಕೂಟಃ, ಹಿಮಾಲಯ, ಮಾಲ್ಯವಂತಹ, ಗಂಧಮಾದನಃ ಅಂತ ಹೇಳಿ ಅಷ್ಟಕುಲ ಪರ್ವತಗಳು ವಿರಾಜಮಾನವಾಗಿದ್ದಾವೆ. ಹೀಗೆ ಇದೆಲ್ಲ ಏನು ಅಂದ್ರೆ ಯಾರೋ ಒಬ್ರು ಮನುಷ್ಯರು ಸೃಷ್ಟಿ ಮಾಡಿದ್ದಲ್ಲಪ್ಪ,
ಇದನ್ನು ಸರ್ವಜ್ಞನಾದ ಪರಮಾತ್ಮನೇ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಲಕ್ಷ್ಮೀದೇವಿಯು ಕೂಡ ಈ ಎಲ್ಲ ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಮಹಾಲಕ್ಷ್ಮೀದೇವಿಯು ಕೂಡ ಇದೆಲ್ಲವನ್ನ ಸೃಷ್ಟಿ ಮಾಡ್ತಾಳೆ. ಆದರೆ ಮಮಯೋನಿಹಿ ಅಪ್ಸು ಅಂತಃಸಮುದ್ರೆ, ಪರಮಾತ್ಮ ನೀಡಿದ ಸ್ವಾತಂತ್ರ್ಯದಿಂದ ಶಕ್ತಿಯಿಂದ ನಾನು ನಿರ್ಮಾಣವನ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ದರಿಂದ ಇಂತಹ ಅದ್ಭುತವಾದ ಆ ಜಗತ್ತನ್ನ ನಿರ್ಮಾಣ ಮಾಡಬೇಕಾದ್ರೆ ಪರಮಾತ್ಮನಿಂದ ಮಾತ್ರ ಸಾಧ್ಯ ಎಂಬುದಾಗಿ ಹೇಳ್ತಾ, ಆಮೇಲೆ ದೇವತೆಗಳ ವನಗಳಿದ್ದಾವೆ ಅಂತ ಹೇಳ್ತಾರೆ. ಉದ್ಯಾನವನಗಳು, ದೇವತೆಗಳು ವಿಹಾರ ಮಾಡತಕ್ಕಂತಹ ವನಗಳು ಯಾವುದು? ಚೈತ್ರರಥಃ ನಂದನಃ ವೈಭ್ರಾಜಕಃ ಸರ್ವತೋಭದ್ರಃ ಅನ್ನುವಂತಹ ದೇವತೆಗಳು ಉದ್ಯಾನವನಗಳಿದ್ದಾವೆ. ಅಲ್ಲೆಲ್ಲ ದೇವತೆಗಳು ವಿಹಾರವನ್ನು ಮಾಡ್ತಾರೆ. ವಿಹಾರವನ್ನು ಮಾಡಿ ಸುಮ್ಮನೆ ಏನೋ ವಾಕಿಂಗ್ ಮಾಡ್ತಾರೆ ಅಂತ ತಿಳ್ಕೋಬಾರದು. ಆ ವಿಹಾರಗಳಲ್ಲಿ ಇದ್ದೇ ಉದ್ಯಾನವನಗಳಲ್ಲಿ ಇದ್ದೇನು ಮಾಡ್ತಾರೆ? ತಪಸ್ಸು ಮಾಡ್ತಾರೆ. ಮುಂದೆ ಯಾವ ಗಜರಾಜನ ಕಥೆಯನ್ನು ಹೇಳುವಾಗ ಮಂದರ ಪರ್ವತದ ಕೆಳಗಡೆ ಒಂದು ಉದ್ಯಾನವನ ಇದೆ, ಅಲ್ಲಿ ಯಾರಿದ್ದಾರೆ? ಆ ಉದ್ಯಾನವನದಲ್ಲಿ ಸಿದ್ಧಚಾರಣ ಗಂಧರ್ವ ವಿದ್ಯಾಧರ ಮಹೋರಗಾಹ, ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ದೇವತೆಗಳ ಉದ್ಯಾನವನದಲ್ಲಿ ಇವರೆಲ್ಲ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅದರ ಕೆಳಗಡೆ ಬಂದ್ರೆ ಏನು ಅಂತ ಕೇಳಿದ್ರೆ, ಮಂದರ ಅನ್ನುವಂತಹ ಪರ್ವತ ಇದೆ. ಆ ಮಂದರ ಪರ್ವತದ ಕೆಳಭಾಗದಲ್ಲಿ 11,000 ಯೋಜನ ಎತ್ತರದಲ್ಲಿ ಒಂದು ಮಾವಿನ ಮರ ಇದೆ. ಅದನ್ನ ದೇವಚೂತ ಅಂತ ಹೇಳ್ತಾರೆ. ಆ ದೇವಚೂತ ಅನ್ನುವಂತಹ ಮಾವಿನ ಮರದಲ್ಲಿ ಏನು ಅಂತ ಹೇಳಿದ್ರೆ ಯಾವಾಗಲೂ 12 ತಿಂಗಳು ರಸಭರಿತವಾಗಿರತಕ್ಕಂತಹ ಮಾವಿನ ಹಣ್ಣುಗಳು ವಿರಾಜಮಾನವಾಗಿದ್ದಾವೆ. ಬೆಂಗಳೂರಿಗೆ ಹೋದ್ರೇನೆ ಮಾವಿನ ಹಣ್ಣು ಯಾವಾಗಲೂ ಸಿಗ್ತಾವಂತೆ. ಅಂದ ಮೇಲೆ ಆ ದೇವತೆಗಳ ಉದ್ಯಾನವನದಲ್ಲಿ ರಸಭರಿತವಾಗಿರತಕ್ಕಂತಹ ದೇವಚೂತ ಅನ್ನುವಂತಹ ಮರದಲ್ಲಿ ಇಷ್ಟು ಹಣ್ಣುಗಳೇನಾಗಿದ್ದಾವೆ? ಯಾವಾಗಲೂ ಸುರಿತಾ ಇದ್ದಾವೆ. ಆಮೇಲೆ ಅದರ ಕೆಳಗಡೆ ಬಂದ್ರೆ ಒಂದು ನದಿ ಇದೆ. ಅದು ಯಾವುದು ಅಂದ್ರೆ ಅರುಣೋದ ಅನ್ನುವಂತಹ ಹೆಸರಿನ ನದಿ. ಆ ಅರುಣೋದ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರ ಮೈ ಸುವಾಸನೆ 12 ಯೋಜನ ತನಕ ಏನಾಗುತ್ತೆ, ಹೋಗುತ್ತಂತ ನೋಡ್ರಿ, ಅಂತಹ ನದಿ. ಆದ್ದರಿಂದ ಆ ನದಿನಲ್ಲಿ ಪ್ರತಿ ದಿವಸ ದೇವಲೋಕದ ಪಾರ್ವತಿ ದೇವರು ತನ್ನ ಸಖಿಯರಿಂದ ಕೂಡಿಕೊಂಡು ಆ ನದಿಯಲ್ಲಿ ಬಂದು ಏನು ಮಾಡ್ತಾರೆ? ಸ್ನಾನವನ್ನ ಮಾಡಿ ಹೋಗ್ತಾ ಇದ್ದಾರೆ. ಆದ್ದರಿಂದಲೇ ಭಾರತ ಭೂಮಿಯನ್ನು ಪುಣ್ಯಭೂಮಿ, ಕರ್ಮಭೂಮಿ, ಧರ್ಮಭೂಮಿ ಅಂತೆಲ್ಲ ಕರೆದದ್ದು. ಆದ್ದರಿಂದ ಅರುಣೋದಾ ನದಿಯ ಮಹತ್ವವನ್ನು ಏನು ಮಾಡ್ತಾ ಇದ್ದಾರೆ? ಈ ಮೂಲಕವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಆ ನದಿ ತೀರದಲ್ಲಿ ಏನಿದೆ? ಜಂಬೂರಸ ಅನ್ನುವಂತಹ, ಜಂಬೂರಸಗಳಿಂದ ಮಿಶ್ರಿತವಾಗಿರತಕ್ಕಂತಹ ಜಾಂಬೂನದ ಅನ್ನುವಂತಹ ಸುವರ್ಣಮಯವಾಗಿರತಕ್ಕಂತಹ ಏನಿದ್ದಾವೆ ಮರಗಳಿದ್ದಾವೆ. ಅಲ್ಲಿಂದ ಜಂಬೂ ಫಲಗಳೇನಾಗ್ತಾ ಇದ್ದಾವೆ? ದೊರೀತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇದೆಲ್ಲ ಏನು ಅಂತ ಹೇಳಿದ್ರೆ ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ಸೃಷ್ಟಿ ವ್ಯಾಪಾರ ಅಂತ ಪಂಚಮಸ್ಕಂದದಲ್ಲಿ ಏನು ಮಾಡ್ತಾರೆ? ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ತತ್ರ ಭಗವತಃ ಸಾಕ್ಷಾ ಯಜ್ಞಲಿಂಗಸ್ಯ ವಿಷ್ಣೋರ್ವಿಕ್ರಮತೋ ವಾಮಪಾದಾಂಗುಷ್ಟನಗ ನಿರ್ಭಿನ್ನೋದ್ವಾಂಡ ಕಟಾಹ ವಿವರೇಣಾಂತ ಪ್ರವಿಷ್ಟಾಯ ಬಾಹ್ಯ ಜಲಧರ ದಿವೋ ಮೂರ್ಧನಿ ಅವತಾರ. ಇಂತಹ ಭಾರತ ಭೂಮಿಯಲ್ಲೇನೆ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿ ತ್ರಿವಿಕ್ರಮನಾಗಿ ಬೆಳೆದಾಗ ಅವನ ವಾಮಪಾದಾಂಗುಷ್ಟ ನಖ, ಪರಮಾತ್ಮನ ಎಡಪಾದದ ಆ ನಖದ ಅಂದ್ರೆ ಉಗುರಿನ ತುದಿಯಿಂದ ಬ್ರಹ್ಮಾಂಡ ಕಟಾಹ ಭಿನ್ನವಾಗಿ ಏನಾಯ್ತು ಅಂತ ಕೇಳಿದ್ರೆ ಸಾಕ್ಷಾತ್ ಗಂಗೆಯೇ ಅವತಾರವನ್ನ ಮಾಡಿದ್ದಾಳೆ. ಅಂದ ಮೇಲೆ ಬೇರೆ ಎಲ್ಲಾ ನದಿಗಳು ಬೆಟ್ಟದಲ್ಲಿ ಹುಟ್ಟುತ್ತಾವೆ, ಅಲ್ಲೇ ಒಣಗ್ತಾವೆ, ಅಲ್ಲೇ ಏನ್ ಮಾಡ್ತಾವೆ ಅಂತ ಕೇಳಿದ್ರೆ ಅವುಗಳ ರಭಸ ಮುಗಿದು ಹೋಗುತ್ತೆ. ಆದರೆ ಗಂಗೆ ಹಾಗಲ್ಲ. ಪರಮಾತ್ಮನ ಪಾದದಿಂದ ಅವತಾರ ಮಾಡಿದ ಗಂಗೆ, ಅದನ್ನ ಬ್ರಹ್ಮದೇವರೇನು ಮಾಡಿದ್ದಾರೆ? ಕಮಂಡನಲ್ಲಿ ಧಾರಣೆ ಮಾಡಿಕೊಂಡು ಆ ನೀರಿನಿಂದ ಪರಮಾತ್ಮನನ್ನ, ಅವನ ಪಾದವನ್ನ ಬಂಗಾರದ ಹರಿವಾಣದಲ್ಲಿ ಮಾಡಿದ್ದಾರೆ. ರುದ್ರದೇವರು ಈ ಉಸಾವರಣೆ ಬೇಡ ಅಂತ ತಲೆಯಲ್ಲೇ ಧಾರಣೆ ಮಾಡಿಕೊಂಡು ಏನು ಮಾಡಿದ್ದಾರೆ? ಗಂಗಾಧರ ಅಂತ ಅನಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ಏನು ಅಂತ ಕೇಳಿದ್ರೆ ಆ ಯಾವ ಅದ್ಭುತವಾಗಿರ್ತಕ್ಕಂತಹ ಮಹಿಮೆಯನ್ನ ನಿರೂಪಣೆಯನ್ನ ಮಾಡ್ತಾ ಮುಂದೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಏನಪ್ಪ ನದಿಗಳು, ಪುಣ್ಯಕರವಾದ ಪರ್ವತಗಳು ವಿರಾಜಮಾನವಾಗಿದ್ದಾವೆ ಇಂತಹ ಭಾರತ ವರ್ಷದಲ್ಲಿ. ಯಾವ್ಯಾವುದು? ಮಲಯ ಮಂಗಲ ಪ್ರಸ್ಥಃ ಮೈನಾಕಃ ತ್ರಿಕೂಟಃ
ವೃಷಭಃ ಕನಕಃ ಕೊಲ್ಲಃ ಸಹ್ಯಃ ವೇದಗಿರಿಃ ಋಷ್ಯಮೂಕಃ ವೆಂಕಟಾಚಲಃ ವಾರಿದಾರಃ ದಕ್ಷಗಿರಿಃ ಪಾರಿಯಾತ್ರಃ ಚಿತ್ರಕೂಟಃ ಗೋವರ್ಧನಃ ರೈವತಕಃ ಅನ್ನುವಂತಹ ಸಾವಿರ ಕುಲಪರ್ವತಗಳೇನಾಗಿದ್ದಾವೆ ಈ ಪುಣ್ಯಭೂಮಿಯಲ್ಲಿ ವಿರಾಜಮಾನವಾಗಿದ್ದಾವೆ ಅಂತ ಹೇಳ್ತಾರೆ. ನಮಗೆ ಪರ್ವತ ಅಂದರೆ ಎರಡೇ ಹೆಸರು ನೆನಪು. ಪುರಾಣ ಕೇಳೋರಿಗೆ ಮಂದರ ಪರ್ವತ ನೆನಪಿರುತ್ತದೆ, ಕೈಲಾಸ ಪರ್ವತ ಹಾಗೂ ಹಿಮಾಲಯ ಪರ್ವತ. ಆದರೆ ಇಷ್ಟೆಲ್ಲ ಪರ್ವತಗಳು ವಿರಾಜಮಾನವಾಗಿದ್ದಾವೆ ಎಂಬುದಾಗಿ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನದಿಗಳೆಷ್ಟಿದ್ದಾವೆ ಅನ್ನೋದನ್ನು ಹೇಳ್ತಾರೆ. ಚಂದ್ರವಟ, ತಾಮ್ರಪರ್ಣಿ, ಅವಣೋದಕ, ಕೃತಮೂಲ, ವೈಹಾಯಸಿ, ಕಾವೇರಿ, ಪಯೋದ, ಶರ್ಕರಾವೃತ, ಕೃಷ್ಣ, ಭೀಮರತಿ, ಗೋದಾವರಿ, ನಿರ್ವಿಂಧ್ಯ, ಪಯೋಷ್ಣಿ, ತಾಪಿ, ಅಂದಹ, ಶೋಣಃ, ಸಿಂಧು, ಚಮಣೂರ್ತಿ, ಋಷಿಕುಲ್ಯ, ಕೌಶಿಕಿ, ಸರಸ್ವತಿ, ಯಮುನಾ, ಗೋಮತಿ, ಸರಯು ಎಂಬುದಾಗಿ ಶತಮೂಲ, ಒಂದ ಎರಡ ಸಾವಿರಾರು ನದಿಗಳೇನು ಮಾಡ್ತಾ ಇದ್ದಾವೆ ಅಂತ ಕೇಳಿದ್ರೆ ಪುಣ್ಯಕರವಾದ ಈ ಭಾರತ ಭೂಮಿಯಲ್ಲಿ ಹರಿತಾ ಇದ್ದಾವೆ. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ ಚ ಫಲ್ಗು, ಸರಯೋ, ಶ್ರೀ ಗಂಡಕಿ, ಗೋಮತಿ, ಕಾವೇರಿ, ಕಪಿಲ, ಪ್ರಯಾಗ, ವಿನುತ, ನೇತ್ರಾವತೀತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜ ಭುವ ಕುರುವಂತು ನೋ ಮಂಗಲಂ ಎಂಬುದಾಗಿ ಹೇಳ್ತಾ ಇಂತಹ 9 ವರ್ಷಗಳು ಅಂತೇನು ಹೇಳಿದ್ದೇವೆ, ಬಹಳ ಅದ್ಭುತವಾದ ಮಹಿಮೆಯನ್ನು ಹೇಳ್ತಾರೆ. 9 ವರ್ಷ, ಅದರಲ್ಲಿ ಮೊದಲೇ ವರ್ಷ ಯಾವುದು? ಇಳಾವೃತ ಅನ್ನುವಂತಹ ವರ್ಷ. ಆ ಇಳಾವೃತ ಖಂಡದಲ್ಲಿ ಭಗವಂತೇನಾಗಿದ್ದಾನೆ? ಲಕ್ಷ್ಮೀ ನರಸಿಂಹನಾಗಿ ಇದ್ದಾನೆ. ಆ ಲಕ್ಷ್ಮೀ ನರಸಿಂಹನಾಗಿರತಕ್ಕಂತಹ ಪರಮಾತ್ಮನನ್ನ ಅಲ್ಲಿ ಯಾರು? ರುದ್ರದೇವರೇನು ಮಾಡ್ತಾರೆ? ಉಪಾಸನೆಯನ್ನು ಮಾಡ್ತಾರೆ. ಆಮೇಲೆ ಎರಡನೇದಾಗಿ ಯಾವುದು ಅಂತ ಕೇಳಿದ್ರೆ ಕೇತುಮಾಲಾ ಖಂಡ. ಆ ಕೇತುಕಮಾಲಾ ಖಂಡ ಅನ್ನುವಂತಹ ವರ್ಷದಲ್ಲಿ ಭಗವಂತ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಅದನ್ನ ಯಾರು ಉಪಾಸನೆಯನ್ನು ಮಾಡ್ತಾರೆ? ರತಿಪತಿಯಾದ ಕಾಮದೇವರು ಉಪಾಸನೆಯನ್ನು ಮಾಡ್ತಾರೆ. ಆಮೇಲೆ ಭದ್ರಾಶ್ರ ಅನ್ನುವಂತಹ ಖಂಡ. ಆ ಭದ್ರಾಶ್ರವದಲ್ಲಿ ಭಗವಂತ ಹಯಗ್ರೀವ ರೂಪದಿಂದ ಇದ್ದಾನೆ. ಅಲ್ಲಿ ಯಾರು ಅಂತ ಕೇಳಿದ್ರೆ ಭದ್ರಶ್ರವ ಅನ್ನುವಂತಹ ರಾಜ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಯಾವುದು ಅಂದ್ರೆ ರಮ್ಯಕ ಅನ್ನುವಂತಹ ವರ್ಷ. ಆ ರಮ್ಯಕ ವರ್ಷದಲ್ಲಿ ಭಗವಂತ ಮತ್ಸ್ಯ ರೂಪದಿಂದ ಇದ್ದಾನೆ. ಆ ಮತ್ಸ್ಯ ರೂಪದಿಂದ ಇರುವ ಪರಮಾತ್ಮನನ್ನ ಯಾರು ಅಂತ ಕೇಳಿದ್ರೆ ವೈವಸ್ವತ ಮನು ಏನು ಮಾಡ್ತಾ ಇದ್ದಾನೆ? ಉಪಾಸನೆಯನ್ನ ಮಾಡ್ತಾ ಇದ್ದಾನೆ. ಆಮೇಲೆ ಯಾವುದು ಅಂತ ಕೇಳಿದ್ರೆ ಹಿರಣ್ಮಯ ಅನ್ನುವಂತಹ ಖಂಡ. ಆ ಹಿರಣ್ಮಯ ಅನ್ನುವಂತಹ ಖಂಡದಲ್ಲಿ ಭಗವಂತ ಕೂರ್ಮ ರೂಪದಿಂದ ಇದ್ದಾನೆ. ಕೂರ್ಮ ರೂಪದಿಂದ ಇರುವ ಪರಮಾತ್ಮನಲ್ಲಿ ಯಾರು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅರ್ಯಮ ಅನ್ನುವಂತಹ ಸೂರ್ಯ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಕುರುವರ್ಷ. ಆ ಕುರುವರ್ಷದಲ್ಲಿ ಪರಮಾತ್ಮ ವರಾಹ ರೂಪದಿಂದ ಇದ್ದಾನೆ. ಭೂದೇವಿಯೊಂದಿಗೆ ಸಹಿತನಾಗಿ ವರಾಹ ರೂಪದಿಂದ ಇದ್ದಾನೆ. ಅಂತಹ ಪರಮಾತ್ಮನನ್ನ ಯಾರು ಅಂತ ಕೇಳಿದರೆ ಭೂದೇವಿ ಏನು ಮಾಡ್ತಾ ಇದ್ದಾಳೆ? ಉಪಾಸನೆಯನ್ನ ಮಾಡ್ತಾ ಇದ್ದಾಳೆ. ಆಮೇಲೆ ಯಾವುದು ಅಂತ ಕೇಳಿದರೆ ಹರಿವರ್ಷ. ಆ ಹರಿವರ್ಷ ಅನ್ನುವಂತಹ ಖಂಡದಲ್ಲಿ ತಿರ್ಗಾ ಏನಾಗಿದ್ದಾರೆ? ಮೊದಲು ಇಳಾ ವರ್ಷದಲ್ಲೂ ಕೂಡ ನರಸಿಂಹದೇವರಿದ್ದಾರೆ. ಇವಾಗ ಇಲ್ಲಿ ಯಾರು? ಹರಿವರ್ಷ. ಈ ಹರಿವರ್ಷದಲ್ಲೂ ಕೂಡ ಭಗವಂತ ನರಸಿಂಹ ರೂಪದಿಂದ ಇದ್ದಾನೆ. ಇಲ್ಲಿ ಯಾರು ಉಪಾಸನೆ ಮಾಡ್ತಾರೆ ಅಂದರೆ ಪ್ರಹ್ಲಾದ ರಾಜರು ನಿರಂತರವಾಗಿ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಆ ನಂತರ ಕಿಂಪುರುಷ ಅನ್ನುವಂತಹ ಖಂಡ. ಕಿಂಪುರುಷ ಖಂಡದಲ್ಲಿ ಪರಮಾತ್ಮ ರಾಮರೂಪದಿಂದ ಇದ್ದಾನೆ. ಅಲ್ಲಿ ಯಾರವನನ್ನು ಉಪಾಸನೆ ಮಾಡುವರು ಕಿಂಪುರುಷ ಖಂಡದಲ್ಲಿ ಅಂದ್ರೆ ಹನುಮಂತ ದೇವರು ಅದ್ಯಾಪಿ ಕಿಂಪುರುಷ ಖಂಡದಲ್ಲಿ ಇದ್ದು ಏನು ಮಾಡ್ತಾರೆ? ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಕೊನೆಯದಾದದ್ದು ಯಾವುದಪ್ಪ ಅಂತ ಕೇಳಿದ್ರೆ ಭರತಖಂಡ, ಭರತ ವರ್ಷ. ಇಲ್ಲಿ ಯಾರು ಅಂದ್ರೆ ಭಗವಂತ ನಾರಾಯಣ ರೂಪದಿಂದ ಇದ್ದಾನೆ. ನರನಿಂದ ಸಹಿತನಾಗಿ ನಾರಾಯಣ ರೂಪದಿಂದ ಇದ್ದಾನೆ. ಇಲ್ಲಿ ಯಾರು ಉಪಾಸನೆ ಮಾಡ್ತಾರೆ ಅಂದ್ರೆ ನಾರದ ಮಹಾಮಹರ್ಷಿಗಳೇನು ಮಾಡ್ತಾರೆ ಅಂತ ಕೇಳಿದ್ರೆ ಆ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾರೆ. ಆದ್ದರಿಂದ ಇಷ್ಟೆಲ್ಲ ಪರಮಾತ್ಮನ ರೂಪಗಳು, ಇಷ್ಟೆಲ್ಲ ಅವನ ಭಕ್ತರು ಈ ಭರತ ಭೂಮಿಯಲ್ಲಿ ಅವನನ್ನು ಉಪಾಸನೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ಅಂತ ಕೇಳಿದ್ರೆ ಅಹೋ ಅಮೀಶಾಂ ಕಿಮಕಾರಿ ಶೋಭನಂ ಪ್ರಸನ್ನ ಏಷಾಂ ಸ್ವಿದದ ಸ್ವಯಂ ಹರಿಹಿ ಏರ್ಜನ್ಮ ಲಬ್ಧಂ ಋಷು ಭಾರತಾಜಿರೇ ಮುಕುಂದ ಸೇವೋಪಹಿಕಂ ಸ್ಪೃಹಾಯಿನಃ ಎಂಬುದಾಗಿ ಯಾವ ಪರಮಾತ್ಮ ಎಲ್ಲ ಅವತಾರಗಳನ್ನು ತಳೆದದ್ದು ಎಲ್ಲಿ? ಅವನ ದಶಾವತಾರ.
24 ಶತಾವತಾರ, ಸಹಸ್ರಾವತಾರ, ಅವನ ಎಲ್ಲಾ ರೂಪಗಳ ಎಲ್ಲ ಅವತಾರಗಳಾದದ್ದೆಲ್ಲಿ ಅಂದರೆ ಈ ಭಾರತ ಭೂಮಿಯಲ್ಲಿ. ಭರತವರ್ಷೆ, ಭರತಖಂಡೇ, ಜಂಬೂದ್ವೀಪೆ, ದಂಡಕಾರಣ್ಯೆ ಅಂತ ಹೇಳಿದ ಹಾಗೆ ಭಗವಂತ ಇಲ್ಲಿ ಅವತಾರವನ್ನು ಮಾಡಿದ್ದಾನೆ. ಲಕ್ಷ್ಮೀದೇವಿ ಏನಾಗಿದ್ದಾಳೆ? ಕ್ಷೀರ ಸಮುದ್ರದಲ್ಲಿ ಅವತಾರವನ್ನು ಮಾಡಿದ್ದಾಳೆ. ಪ್ರಾಣದೇವರು ಪ್ರಥಮೋ ಹನುಮನ್ನಾಮ ಅಂತ ಹೇಳಿದ ಹಾಗೆ ಪ್ರಾಣದೇವರ ಗರುಡ, ಶೇಷ, ರುದ್ರ ಎಲ್ಲಾ ದೇವತೆಗಳ ಅವತಾರ ಆದದ್ದು ಎಲ್ಲಿ ಅಂತ ಕೇಳಿದ್ರೆ ಪುಣ್ಯಕರವಾದಂತಹ ಭಾರತ ಭೂಮಿಯಲ್ಲಿ. ಆದ್ದರಿಂದ ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ಭವ ಕ್ಷಣಾಯುಷಾಂ ಭಾರತ ಭೂಜಯೋವರಂ ಕ್ಷಣೇನ ವರ್ಧೇನ ಕೃತಂ ಮನಸ್ವಿನಃ ಸನ್ನಿಶ್ಯ ಸಂಧ್ಯಾ ಸಂಯಾತ್ಯ ಭಯಂ ಪದಂ ಹರೇ. ಆದ್ದರಿಂದ ಎಲ್ಲಿ ವಾಸ ಮಾಡಬೇಕು? ಭಾರತ ಭೂಮಿಯಲ್ಲೇ ವಾಸ ಮಾಡಬೇಕು. ಬೇರೆ ದೇಶಗಳಲ್ಲಿ 1000 ವರ್ಷ ಇರೋದು ಒಂದೇ, ಭಾರತ ಭೂಮಿಯಲ್ಲಿ ಹುಟ್ಟಿ ಸತ್ರು ಕೂಡ ಏನಿದೆ ಅಂದ್ರೆ ಪುಣ್ಯ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಚಾತುರ್ಮಾಸಕ್ಕೆ ಇಲ್ಲಿ ಕೊಡಬೇಕು, ಭಾರತದಲ್ಲೇ ಚಾತುರ್ಮಾಸಕ್ಕೆ ಕೊಡಬೇಕು. ಆದ್ದರಿಂದ ಭರತ ವರ್ಷೆ, ಭರತಖಂಡೆ, ಜಂಬೂದ್ವೀಪೆ, ದಂಡಕಾರಣ್ಯೆ. ಹಾಗಾಗಿ ಬೇರೆ ದೇಶದಲ್ಲಿ ಏನು ಸಂಕಲ್ಪವನ್ನು ಮಾಡಿದ್ದೀರಿ, ಹಾಗಾಗಿ ಭರತ ವರ್ಷ. ಅದಕ್ಕೋಸ್ಕರವಾಗಿ ಬೇರೆ ದೇಶಗಳಲ್ಲಿ 1000 ವರ್ಷ ಇರೋದು ಒಂದೇ, ಭಾರತ ಪರಮಾತ್ಮ ಓಡಾಡಿದ ಜಾಗ, ಪರಮಾತ್ಮ ವಾಸ ಮಾಡಿಕೊಂಡ ಜಾಗ, ಪರಮಾತ್ಮ ಈ ಭಾರತ ಭೂಮಿಯಲ್ಲಿ ದೈತ್ಯರನ್ನು ಸಂಹಾರ ಮಾಡಿದ ಜಾಗ, ಪರಮಾತ್ಮ ದೈತ್ಯರನ್ನು ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಜಾಗ. ಅಯಂ ಭಾರತ ಭೂಮಿ ಪುಣ್ಯಭೂಮಿ, ಧರ್ಮಭೂಮಿ, ಕರ್ಮಭೂಮಿ ಅಂತೆಲ್ಲ ಏನಾಗಿದ್ದಾವೆ, ಪ್ರಸಿದ್ಧವಾಗಿದ್ದಾವೆ. ಆದ್ದರಿಂದ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ. ನಯತ್ರ ವೈಕುಂಠ ಕಥಾಸುಧಾಪಗ ನ ಸಾಧವೋ ಭಾಗವತಸ್ತದಾಶ್ರಯಾ ನಯತ್ರ ಯಜ್ಞೇಶ ಮಖಾ ಮಹೋತ್ಸವ ಸುರೇಶ ಲೋಕೋಪಿ ನವೈಸ ಸೇವ್ಯತಾ. ಪರಮಾತ್ಮನ ನಿರ್ಮಲವಾದ ಕಥೆಗಳು ಈ ಭಾರತ ಭೂಮಿಯಲ್ಲಿ ನಿರಂತರವಾಗಿ ನಡೀತಾ ಇರ್ತವೆ. ನೋಡ್ರಿ, ಒಂದು ಬಾಗಲಕೋಟೆಯಲ್ಲೇ 4-5 ಕಡೆ ಭಾಗವತ ಸಪ್ತಾಹ ಅಂದ ಮೇಲೆ ಭಾಗವತ ಭಾರತ ಅನ್ನೋ ಇದರಲ್ಲಿ ಒಂದು ಕಡೆ ಯಜ್ಞ ನಡೀತದೆ, ಒಂದು ಕಡೆ ಯಾಗ ನಡೀತದೆ, ಒಂದು ಕಡೆ ಹೋಮ ನಡೀತದೆ, ಒಂದು ಕಡೆ ಪಾರಾಯಣ ನಡೀತಾ ಇದೆ, ಅನೇಕ ಕಡೆಗಳಲ್ಲಿ ಪಾಠ ನಡೀತದೆ, ಅನೇಕ ಕಡೆಯಲ್ಲಿ ಪ್ರವಚನ ನಡೀತದೆ. ಇದು ಎಲ್ಲಾ ಊರುಗಳಲ್ಲೂ ನಡೀತದೆ. ಅಂದ ಮೇಲೆ ನಯತ್ರ ವೈಕುಂಠ ಕಥಾಸುಧಾಪಗ, ಇದೆಲ್ಲ ನಡೆಯೋದು ವೈಕುಂಠದ ಲಕ್ಷಣ. ಆದ್ದರಿಂದ ಎಲ್ಲಿ ಪರಮಾತ್ಮನ ವಿಷಯಕವಾದ ತತ್ವಜ್ಞಾನ, ಪಾಠ ಪ್ರವಚನ, ಅವನನ್ನ ತಿಳಿಸುವಂತಹ ಮಹೋತ್ಸವಗಳು, ಯಜ್ಞಯಾಗಾದಿಗಳು ಎಲ್ಲಿ ನಡೆಯೋದಿಲ್ಲವೋ ಅದು ಏನು ಅಂತ ಕೇಳಿದ್ರೆ ಸುರೇಶ ಲೋಕೋಪಿ ನವಯಸ ಸೇವ್ಯತಾ, ದೇವಲೋಕ ಇದ್ರೂ ಕೂಡ ಅದು ಸೇವನೆಗೆ ಯೋಗ್ಯವಲ್ಲ. ಹಾಗಾದ್ರೆ ಇಲ್ಲಿ ಎಲ್ಲಾ ನಡೀತದೆ, ಭೂಲೋಕದಲ್ಲಿ ಎಲ್ಲಾ ನಡೀತದೆ ಅಂತ ಕೇಳಿದ್ರೆ ಇದೇ ದೇವಲೋಕ. ಇದಕ್ಕಿಂತ ಪ್ರತ್ಯೇಕವಾದ ದೇವಲೋಕವನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ. ಎಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೋ, ಎಲ್ಲಿ ದೇವರಿದ್ದಾರೋ, ಎಲ್ಲಿ ರಾಮದೇವರು ಬರ್ತಾರೋ ಅದೇ ಭೂವೈಕುಂಠ ಅಂತ ಹೇಳ್ತೇವೆ. ರಾಮದೇವರ ದರ್ಶನ ಆದರೆ ಅದೇ ಭೂವೈಕುಂಠ. ಆದ್ದರಿಂದ ಸುರೇಶ ಲೋಕೋಪಿ ನವೈಸ ಸೇವ್ಯತಾ ಎಂಬುದಾಗಿ ಭಾರತ ಭೂಮಿಯ ಮಹತ್ವವನ್ನೇನು ಮಾಡ್ತಾರೆ, ಈ ಮೂಲಕವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ನಿರೂಪಣೆಯನ್ನು ಮಾಡಿ ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಇವೆಲ್ಲ ಪುಣ್ಯ ಲೋಕಗಳಪ್ಪ. ಈ ರೀತಿಯಾಗಿ ಎಲ್ಲ ಪುಣ್ಯಕರವಾದ ಲೋಕ, ನವವರ್ಷ, ಸಪ್ತದ್ವೀಪ ಇವುಗಳಿಂದ ತುಂಬಿಕೊಂಡಿರತಕ್ಕಂತಹದ್ದು. ಅದೇ ರೀತಿಯಾಗಿ ಯಾವುದು ಅಂತ ಕೇಳಿದ್ರೆ ಅತಳ ವಿತಳ ಸಾತಳ ತಲಾತಳ ಪಾತಾಳಾದ ಲೋಕಗಳು, ಭೂಲೋಕ, ಭೋರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಾದಿಗಳು ಇವೆಲ್ಲ ಮಹಿಮೆಯನ್ನೇನು ಮಾಡಿದ್ರು ಅಂತ ಕೇಳಿದ್ರೆ ನಿರೂಪಣೆಯನ್ನ ಮಾಡ್ತಾರೆ. ನಿರೂಪಣೆಯನ್ನ ಮಾಡಿ ಆಮೇಲೆ ಹೇಳ್ತಾರೆ, ಪುಣ್ಯ ಸಾಧನೆಯನ್ನ ಮಾಡಿದವರಿಗೆ ಇವೆಲ್ಲ ಪುಣ್ಯ ಲೋಕಗಳು ಅಂತ ಇರೋ ಹಾಗೆ, ಮಾಡಬಾರದ್ದನ್ನ ಮಾಡಿದ್ರೆ, ಪಾಪ ಸಾಧನೆಯನ್ನ ಮಾಡಿದ್ರೆ ಒಂದಲ್ಲ ಎರಡಲ್ಲ ಎಷ್ಟು 84 ಲಕ್ಷ ನರಕ ಇದ್ದಾವೆ ಎಂಬುದಾಗಿ ಏನು ಮಾಡ್ತಾರೆ, ನಿರೂಪಣೆಯನ್ನು ಮಾಡ್ತಾರೆ. ಏನಂತ? ಒಂದಲ್ಲ ಎರಡಲ್ಲ 84 ಲಕ್ಷ. ಆಚಾರ ಇಷ್ಟರ ತನಕ ಏನು ಹೇಳಿ ಕತ್ತಿದ್ರಿ, ಬಹಳ ಚಲೋ ಇತ್ತು. ಇನ್ನು 84 ಲಕ್ಷ ನರಕ ಅಂದ್ರೆ ಗತಿ ಏನ್ರಿ ನಮ್ದು? ಆದ್ರಿಂದ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಕರವಾದ ಲೋಕಗಳಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ನರಕಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ಆ ನರಕದ ಏನು ಅಂತ ಕೇಳಿದ್ರೆ ಶಿಕ್ಷೆಯನ್ನ ಹೇಳ್ತಾ ಇದ್ದಾರೆ. ಯಾರ್ಯಾರು ಯಾವ ರೀತಿಯಾದ ಪಾಪಗಳನ್ನ ಮಾಡ್ತಾರೆ, ತಂದೆ ತಾಯಿಗಳ ದ್ರೋಹವನ್ನ ಮಾಡುವುದು, ಪ್ರಾಣಿಗಳನ್ನ ಹಿಂಸೆ ಮಾಡುವುದು, ಪಶು ಪಕ್ಷಿಗಳನ್ನು ಹಿಂಸೆ ಮಾಡುವುದು, ವೇದ ಮಾರ್ಗವನ್ನು ಬಿಟ್ಟು ಪಾಖಂಡ ಅನ್ನುವಂತಹ ಮಾರ್ಗವನ್ನು ಅನುಸರಣೆ ಮಾಡುವುದು, ಶಿಕ್ಷೆಗೆ ಯೋಗ್ಯನಲ್ಲದೇ ಇರತಕ್ಕಂಥವನಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂತಹದ್ದು,
ಅದೇ ರೀತಿಯಾಗಿ ದೇವ ಕಾರ್ಯ, ಪಿತೃ ಕಾರ್ಯ, ನಿತ್ಯ ನೈಮಿತ್ತಿಕ ಈ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥವರು, ಪಂಚಮಹಾಯಜ್ಞಗಳನ್ನ ಮಾಡದೇ ಇರತಕ್ಕಂಥವರು, ಪಿತೃ ಕಾರ್ಯವನ್ನ ಮಾಡದೇ ಇರತಕ್ಕಂಥವರು, ಇವರೆಲ್ಲರೂ ಕೂಡ ಏನಾಗ್ತಾ ಇದ್ದಾರೆ ಅಂತ ಕೇಳಿದ್ರೆ ನರಕಕ್ಕೆ ಹೋಗ್ತಾರೆ ಅಷ್ಟೇ ಅಲ್ಲ, 10 ವರ್ಷ ಶಾಂಪಲ್ ನೋಡಿ ವಾಪಸ್ ಬರ್ತಾರಂತಲ್ಲ, ಇಂಥವರೆಲ್ಲ ಕಾಯಮ್ಮಾಗಿ ಅಲ್ಲೇ ಇರಬೇಕಾಗ್ತಾ ಇದೆ. ಅದರ ಜೊತೆಗೆ ಬ್ರಾಹ್ಮಣನ ಸಂಪತ್ತನ್ನ ಅಪಹಾರ ಮಾಡ್ತಾ ಇರತಕ್ಕಂಥವರು, ಇನ್ನೊಬ್ಬರ ಹೆಣ್ಣು ಹೊನ್ನು ಮಣ್ಣುಗಳನ್ನ ಅಪಹಾರ ಮಾಡ್ತಾ ಇರತಕ್ಕಂಥವರು, ಇವರೆಲ್ಲ ಏನಾಗ್ತಾರೆ ಅಂತ ಕೇಳಿದ್ರೆ ನರಕಕ್ಕೆ ಹೋಗ್ತಾ ಇದ್ದಾರೆ. 84 ಲಕ್ಷ ನರಕ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ 84 ಲಕ್ಷ ನರಕಗಳ ಈ ಶಿಕ್ಷೆ, ಆ ನರಕದ ಹೆಸರು, ಇವನ್ನೆಲ್ಲ ಹೇಳಿದಾಗ ಏನಾಗ್ತಾ ಇದೆ? ಯಾವ್ಯಾವುದಪ್ಪ? ತಾಮಿಸ್ರಹ, ಅಂಧತಾಮಿಸ್ರಹ, ರೌರವಃ, ಮಹಾರೌರವಃ, ಕುಂಭೀಪಾಕಃ, ಕಾಲಸೂತ್ರಃ, ಶಿಪತ್ರವನಃ, ಸೂಕರಮುಖಃ, ಅಂಧಕೂಪಃ, ಕೃಮಿಭೋಜನಃ, ಸಂದಂಶಃ, ತಪ್ತಭೂಮಿಃ, ವಜ್ರಕಂಟಕಃ, ಶಾಲ್ಮಲಿ, ವೈತರಣಿ, ಪುಯೋದಃ, ಪ್ರಾಣರೋಧಃ, ವಿಶೇಷಣಃ, ಲಾಲಾಭಕ್ತಃ, ಸಾರಮೇಯಾದನಃ, ಅವೀಚೀರಃ, ರೇತಪ್ಪಾನಃ ಇತ್ಯಾದಿಯಾಗಿರತಕ್ಕಂತಹ ಲಕ್ಷ ನರಕಗಳೇನಾಗಿದ್ದಾವೆ ಅಂತ ಕೇಳಿದ್ರೆ ಇದ್ದಾವೆ ಎಂಬುದಾಗಿ ಹೇಳ್ತಾ, ಆ ಪಾಪದ ಚಿಹ್ನೆ ಹೇಗಿದೆ ಅಂತ ಕೇಳಿದ್ರೆ ಒಂದು ವಿಷಯವನ್ನ ತೃತೀಯ ಸ್ಕಂದದಲ್ಲೂ ಹೇಳಿದ್ದಾರೆ, ಇಲ್ಲೂ ಹೇಳ್ತಾರೆ, ಗರುಡ ಪುರಾಣದಲ್ಲೂ ಕೂಡ ನಿರೂಪಣೆಯನ್ನ ಮಾಡ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಯಾರು ಕಾರಣ ಇಲ್ಲದೆ, ಕಾರಣ ಇದ್ರೆ ಬಹಳ ಸಿಟ್ಟು, ಕೋಪ, ದ್ವೇಷ ಇದ್ರೆ ಬಹಳದ್ರ ಒಂದು ತಿಂಗಳು ಇರಬೇಕ್ರಿ, ತಿರ್ಗಾ ಮತ್ತೆ ಮಾತಾಡ್ಸ್ಲಿಕ್ಕೆ ಹೋಗೋದು ಬರೋದು ಎಲ್ಲ ಮಾಡಬೇಕು. ಅದು ಬಿಟ್ಟು ನಮ್ದೂರ್ದು ಕೆಲವರೆಲ್ಲ ಹಿಂಗಿದ್ದಾರ್ರಿ, ಯಾರು ಅಂತ ಹೇಳಂಗಿಲ್ಲ. ಕೆಲವರಿದ್ದಾರೆ ಆಚಾರ, ನಮ್ದೂರ್ದು ಭೇಟಿ ಅಲ್ಲೇ ರೀ, ಇಲ್ಲೇ ಮಾತಾಡಂಗಿಲ್ಲ, ಏನ್ ಇಂಥವ್ರು ತಗೊಂಡು ಏನ್ ಮಾಡೋದ್ರಿ, ಹಾಗಾಗಿ ನಮ್ದೂರ್ದು ಭೇಟಿ ಅಲ್ಲೇ ರೀ, ನಾವು ಇಲ್ಲಿ ಮಾತಾಡಂಗಿಲ್ಲ ಅಂತ ಅನ್ನೋರಿದ್ದಾರೆ. ಹಂಗಲ್ಲ. ಆದ್ದರಿಂದ ಹೀಗೆ ಏನಪ್ಪಾ ಅಂತ ಹೇಳಿದ್ರೆ, ಯಾರು ವಿನಾಕಾರಣ ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು, ಬಳಗ ಇವರಲ್ಲಿ ವಿನಾಕಾರಣ ಯಾರು ದ್ವೇಷ ಮಾಡ್ತಾರೆ ಅಂಥವರು 1000 ಬಾರಿ ಹುಟ್ಟಿದ್ರು ಕೂಡ ಹುಟ್ಟಿದ ತಕ್ಷಣ ಸತ್ತು ಹೋಗ್ತಾರೆ. ನಾವು ಅನ್ಕೊಳ್ತೀವಿ, ಏನ್ ದೇವರು ಹಿಂಗ್ಯಾಕ್ ಮಾಡಿದ್ನಪ್ಪ, ಈ ಕೂಸು ಏನು ಪಾಪ ಮಾಡಿತ್ತು, ಈಗ ಹುಟ್ಟಿದೆ, ಯಾಕೆ ದೇವರು ಇದನ್ನ ತಗೊಂಡು ಹೋದ ಅಂತ ನಾವು ಅಂತೀವಿ. ಆದ್ರೆ ಜನ್ಮಾಂತರದ ಪಾಪ ಈ ರೀತಿಯಾಗಿ ಇರ್ತಾ ಇದೆ. ಆದ್ದರಿಂದ ಇದು ಒಂದು ಸುಮ್ಮನೆ ಉದಾಹರಣೆ. ಹಾಗೆ ಅನೇಕ ಜನ್ಮಗಳ ಪಾಪದ ಪರಿಣಾಮದಿಂದ ಏನಾಗ್ತಾ ಇದ್ದಾನೆ, ಇಂತಹ ನರಕದ ಶಿಕ್ಷೆಯನ್ನ ಹೊಂದ್ತಾ ಇದ್ದಾರೆ. ಕೆಲವರಿಗಂತೂ ಏನಿಲ್ಲ ಅಂತ ಕೇಳಿದ್ರೆ, ಯಾರಿಗೆ ನರಕದಿಂದ ನಿವೃತ್ತಿ ಇಲ್ಲ, ಯಾವ ಪತಿ ಪತ್ನಿಯನ್ನ ಬಿಡ್ತಾನೆ, ಪತ್ನಿ ಪತಿಯನ್ನ ಬಿಡ್ತಾಳೆ, ಇದು ಬಿಡೋ ವಸ್ತು ಅಲ್ಲ. ನೋಡ್ರಿ, ಹಿಂದಕ್ಕೇನಾಯ್ತು ಅಂದ್ರೆ, ನಾವು ಹಳೆಯ ಮಠದಲ್ಲಿರುವಾಗ ಸಾಯಂಕಾಲ ಸುಮಾರು 6-7 ಗಂಟೆ ಆಗಿತ್ರಿ. ಆವಾಗ ಇಬ್ರು ದಂಪತಿಗಳು ಬಂದ್ರು. ಒಂದೇನ್ ಮಾಡಿದ್ರು ಅಂದ್ರೆ, ಪರಾತಲ್ಲಿ ಎಣ್ಣೆ ಹಾಕಿದ್ರು. ಆ ಎಣ್ಣೆನಲ್ಲಿ ಮುಖ ನೋಡ್ಕೊಂಡು, ಪರಾತಲ್ಲಿ ಎಣ್ಣೆ, ಆ ಎಣ್ಣೆ ಮುಖ ನೋಡ್ಕೊಂಡು ಹೊರಟೋದ್ರು. ನಮಗೆ ಗೊತ್ತಿರ್ಲಿಲ್ಲ. ಕೇಳಿದ್ರು ನಾವು ನಮ್ಮ ಅಜ್ಜನ ಕೇಳಿ, ಏನಿದು ಅಂತ. ಇಲ್ಲ, ಯಾವುದೋ ಕಾರಣಕ್ಕೆ ಅವರು ಬೇರೆ ಆಗಿರ್ತಾರ. ಆಮೇಲೆ 10-20 ವರ್ಷ ಬಿಟ್ಟಾದ್ಮೇಲೆ ಮನೆಗೆ ಹೋಗ್ಬೇಕಲ್ಲ, ಹಂಗೆ ಮನೆಗೆ ಹೋಗ್ಬಾರ್ದು, ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗಿ ಎಣ್ಣೆ ಒಳಗೆ ಮಾರಿ ನೋಡ್ಕೊಂಡು ಮನೆಗೆ ಹೋಗ್ಬೇಕು. ಅಲ್ಲ, 70 ವರ್ಷ ಆದ್ಮೇಲೆ ಸಂಸಾರ ಮಾಡೋ ವಯಸ್ಸಿನೊಳಗೆ ಸಂಸಾರ ಮಾಡಿ 70 ವಯಸ್ಸು ಆದ್ಮೇಲೆ ಮಠಕ್ಕೆ ಹೋಗಿ ಎಣ್ಣೆ ಮಾರಿ ನೋಡ್ಕೊಂಡು ಹೋದ್ರೇನೋ ಬಿಟ್ರೇನೋ. ಹಾಗಾಗಿ ಸಂಸಾರ ಮಾಡೋ ವಯಸ್ಸಿನಲ್ಲಿ ಸಂಸಾರವನ್ನ ಮಾಡಬೇಕು. ಹೀಗೆ ಯಾರು ವಿನಾಕಾರಣ ಪತಿ ಪತ್ನಿಯನ್ನು ಬಿಡ್ತಾಳೋ, ಮೊದಲ ಪತ್ನಿಯನ್ನು ಬಿಡೋದಿತ್ತು, ಈಗ ಪತ್ನಿನೇ ಪತಿಯನ್ನು ಬಿಟ್ಟು ಓಡ್ ಹೋಗ್ತಾಳೆ, ಕಾಟ ಮಾಡಿ ಹೋಗ್ತಾಳೆ. ಆದ್ದರಿಂದ ಅದೆಲ್ಲವನ್ನೂ ಯಾರು ಮಾಡ್ತಾರೆ, ಕಾಯಮ್ಮಾಗಿ ಅಂಧಂತಾ ಮಿಶ್ರ ಅನ್ನುವಂತಹ ನರಕದಲ್ಲಿ ಇರಬೇಕಾಗ್ತಾ ಇದೆ. ಇಷ್ಟೆಲ್ಲ ಹೇಳಿದಾಗ ಪರೀಕ್ಷಿತ ಮಹಾರಾಜರಂತಾರೆ, ಸ್ವಾಮಿ ಕೃತ್ವಾ ಪಾಪಾರಿ ಮನುಜಾಹ ಪ್ರಮಾದಾತ್ ಬುದ್ಧಿತೋಪಿವ ನಯಾಂತಿ ಯಾತನ ಯಾಮ್ಯಾಹ ಕೇನೋಪಾಯೇನ ಗತ್ಯತಾ ಅಂತ ಹೇಳ್ತಾರೆ. ಮನುಷ್ಯರು ಅಂದ ಮೇಲೆ ಪಾಪ ಕಾರ್ಯಗಳನ್ನು ಮಾಡೋದು ಸಹಜ. ಹೀಗಿರುವಾಗ ಅಂತಹ ಮನುಷ್ಯರು ಪಾಪ ಕಾರ್ಯಗಳನ್ನು ಮಾಡಿಯೂ ಕೂಡ ಅದಕ್ಕೆ ಪರಿಹಾರ ಏನಾದರೂ ಇದೆಯೇನೋ, ಎಂತಹ ಬೇಕಾದ ಜಡ್ಡು ಬಂದರೂ ಕೂಡ ಪರಿಹಾರ ಅಂತೂ ಪ್ರಯತ್ನ ಅಂತೂ ಮಾಡ್ತಾರೆ. ಪ್ರಯತ್ನ ಮಾಡಿನೂ ಕೂಡ ಫೇಲ್ ಆಯ್ತು ಅಂದ್ರೆ ಡಾಕ್ಟರ್ ಏನೋ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಂದ ಮೇಲೆ ಎಂತಹ ಪಾಪಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಇದ್ದೇ ಇದೆ. ಯಾವ ರೂಪಿಯಾದ ಪರಿಹಾರದಿಂದ ಪಾಪಗಳು ಪರಿಹಾರವಾಗುವುದಕ್ಕೆ ಸಾಧ್ಯವಿದೆ ಅಂತ ಕೇಳಿದ್ರೆ, ತಪಸ ಬ್ರಹ್ಮಚರ್ಯೇಣ ಶಮೇನ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಂ ನೇಮೇನ ಯಮೇನ ಚ ಎಂಬುದಾಗಿ ಹೇಳ್ತಾರೆ.
ತಪಸ ಬ್ರಹ್ಮಚರ್ಯಣ, ತಪಸ್ಸಿನಿಂದ ಬ್ರಹ್ಮಚರ್ಯ, ಶಮ ದಮ ಸಾಧನ ಸಂಪತ್ತಿ, ಈ ಎಲ್ಲ ಅನೇಕ ವಿಧಾನಗಳಿಂದ ಅನ್ನದಾನ, ವಿದ್ಯಾದಾನ, ಗೋದಾನ, ಭೂದಾನ, ಸುವರ್ಣದಾನ, ರಜತದಾನ ಮೊದಲಾದ ಅನೇಕ ದಾನಗಳಿಂದ, ಪಾರಾಯಣಗಳಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನಾವು ಮಾಡಿದ ಎಲ್ಲಾ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಬಹಳ ಚಲೋ ಆತಲ್ರಿ. ಡಿಸೆಂಬರ್ 31ನೇ ತಾರೀಕಿನ ತನಕ ಎಲ್ಲಾ ಪಾಪಗಳನ್ನ ಮಾಡಿ, ಜನವರಿ 1ನೇ ತಾರೀಕಿನ ದಿವಸ ಒಂದು ಮಠ ಬುಕ್ ಮಾಡಿ, ಎಲ್ಲ ಏನು ಹೋಮ ಹವನ ಜಪ ತಪ ಪಾರಾಯಣ ಅನ್ನ ಸಂತರ್ಪಣೆ 100 ಯಾಕೆ 200 ಮಂದಿಗೆ ಹೇಳ್ರಿ ಅಂತ ಹೇಳಿ ಎಲ್ಲಾ ಮಾಡಿ ಜನವರಿ 1ನೇ ತಾರೀಕಿನ ದಿವಸ ಇಷ್ಟು ಮಾಡಿದ್ರೆ ಎಲ್ಲಾ ಪಾಪಗಳು ಪರಿಹಾರವಾಗ್ತಾವೆ ಅಂತ ಕೇಳಿದ್ರೆ ಆಗ್ತಾವೆ. ಪ್ರಮಾಣ ಬಹಳ ಕಡಿಮೆ. ಹಾಗಾದರೆ ಆ ರೀತಿ ಪಾಪ ಪರಿಹಾರವಾಗಬೇಕಾದ್ರೆ ಮೊನ್ನೆ ಕುಂಜರ ಶೋಚುವುದು ಆನೆಗೆ ಮಾಡಿಸಿದ ಸ್ನಾನದಂತೆ ವ್ಯರ್ಥವಾಗ್ತದೆ ಅಂತ ಹೇಳ್ತಾರೆ. ಸುರ ಕುಂಭ ಮಿವಾಪಗ, ಮದ್ಯದ ಪಾತ್ರೆಯನ್ನು ಒಯ್ದು ಗಂಗಾ ನದಿಯಲ್ಲಿ ಎದ್ದಿದರೆ ಶುದ್ಧವಾಗತ್ತೇನೋ? ಶುದ್ಧವಾಗುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪಾಪ ಪರಿಹಾರ ಆಗಬೇಕಾದರೆ ಕೇವಲ ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಂಡರೆ ಪಾಪ ಪರಿಹಾರವಾಗುವುದಿಲ್ಲ. ಪಶ್ಚಾತ್ತಾಪ ಹೊಂದಬೇಕು. ಪಶ್ಚಾತ್ತಾಪ ಅಂದ್ರೇನು? ಈ ತನಕ ನಾನು ಪಾಪವನ್ನ ಮಾಡಿದೆ, ಮಾಡಬಾರ್ದಾಗಿತ್ತು, ಸರ್ವತಃ ಮಾಡಬಾರ್ದಾಗಿತ್ತು, ಮಾಡಿದೆ ಅಂತ ಯಾರು ಪಾಪಗಳನ್ನ ಮಾಡಿದ ಮೇಲೆ ಪಶ್ಚಾತ್ತಾಪವನ್ನು ಹೊಂತಾರೆ, ಪುನಃ ಆ ಪಾಪಗಳನ್ನ ಮಾಡೋದಿಲ್ಲ, ಅಂಥವರ ಪಾಪಗಳೇನಾಗ್ತವೆ? ಪರಿಹಾರವಾಗ್ತವೆ. ಆದ್ದರಿಂದ ಮೊದಲು ಸಂಗತಿ ಯಾವುದು ಅಂದ್ರೆ ಈ ತನಕ ನಾನು ಮಾಡಿದ್ದು ಪಾಪ ಅಂತ ಮನಸ್ಸು ಒಪ್ಕೋಬೇಕು. ನಾವೇನಾದ್ರೂ ಹೇಳ ಆಚಾರ ನೀವೇ ಪಾಪಿಗಳ್ರಿ, ಹಂಗ್ ನೋಡ್ರಿ ನಾವೇ ಪಾಪಿಗಳು, ಮತ್ತೆ ನೀವೇ ಪಾಪಿಗಳ್ರಿ ಅಂತ ಹೇಳೋರಿಗೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಆದ್ದರಿಂದ ಪಾಪ ಘಟನೆ ಆಗೋದು ಇಷ್ಟು ಕಾರಣದಿಂದ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪಾಪ ಉಂಟಾಗೋದು ಹೇಗೆ? ಅಜ್ಞಾನ, ಅವಿವೇಕ, ಅಹಂಕಾರ, ಅಯೋಗ್ಯರ ಸಹವಾಸ, ಪ್ರಾಚೀನ ಕರ್ಮ. ಇಷ್ಟರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನ್ ಮಾಡ್ತಾನೆ? ಪಾಪ ಕಾರ್ಯಗಳನ್ನ ಮಾಡ್ತಾನೆ. ಹಾಗಾದರೆ ಈ ಜಪತಪಾದಿ ಸಾಧನೆ ಪುಣ್ಯ ಕಾರ್ಯಗಳಿಂದ ಪಾಪ ಹೋಗುವುದಿಲ್ಲ ಅಂತೇನಿಲ್ಲ, ಹೋಗುತ್ತೆ. ಆದರೆ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ. ಸಂಪೂರ್ಣವಾಗಿ ಪಾಪ ನಾಶವಾಗಬೇಕಾದರೆ ಏನಾಗಬೇಕು? ಪಶ್ಚಾತ್ತಾಪ ಉಂಟಾಗಬೇಕು. ಮಾಡಿದ ಪಾಪಗಳಿಗೆ ಅನುತಾಪವನ್ನ ಯಾರು ಪಡ್ತಾರೋ ಅವನ ಪಾಪಗಳೇನಾಗ್ತವೆ? ಪರಿಹಾರವಾಗ್ತವೆ ಅನ್ನೋದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾರೆ? ಕಾನ್ಯ ಕುಬ್ಜೆ ದ್ವಿಜಶ್ರೇಷ್ಠ ದಾಸಿ ಪತಿರಜಾಮಿರ ನಾಮ್ನ ನಷ್ಟ ಸದಾಚಾರ ದಾಸ್ಯ ಸಂಸರ್ಗ ದೂಷಿತ ಎಂಬುದಾಗಿ ಹಿಂದಕ್ಕೆ ಕಾನ್ಯಕುಬ್ಜ ಅನ್ನುವಂತಹ ಪ್ರದೇಶ, ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಅಜಾಮಿಳ ಅನ್ನುವಂತಹ ಬ್ರಾಹ್ಮಣ. ಅಜಾಮಿಳ ಅನ್ನುವಂತಹ ಬ್ರಾಹ್ಮಣ ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿ ದಾಸಿ ಸಂಪರ್ಕವನ್ನ ಮಾಡಿಬಿಟ್ಟ. ಮಾಡಿ ಅವಳ ಜೊತೆನೇ ವಾಸ ಮಾಡಿಕೊಂಡೇನು ಮಾಡಿದ ಅಂತ ಕೇಳಿದ್ರೆ ಅವಳಲ್ಲಿ 10 ಜನ ಮಕ್ಕಳನ್ನ ಪಡೆದ. ಕೊನೆ ಮಗ ಯಾರು ಅಂದ್ರೆ ನಾರಾಯಣ ತೇಷಾಂ ಅವಮಃ ನಾರಾಯಣ ಇತಿ ಸ್ಮೃತಃ. ನಾರಾಯಣ ಅಂತ ಕೊನೆಯ ಮಗ. ಹಾಗಾಗಿ ಕೊನೆಯ ಮಗನ ಮೇಲೆ ಮೋಹ ಇದ್ದದ್ರಿಂದ ಕೂತಾಗ ನಿಂತಾಗ ಎಲ್ಲಾ ಸಮಯದಲ್ಲೂ ಕೂಡ ನಾರಾಯಣ ನಾರಾಯಣ ಅಂತ ಕರೀತಾ ಇದ್ದ. ಹಾಗಿರುವಾಗ ಏನಾಯ್ತು? ಮೃತ್ಯು ಕಾಲ ಉಪಸ್ಥಿತ, ಮರಣಕಾಲ ಬಂದ್ಬಿಡ್ತು ಅವನಿಗೆ. ಮಂಚದ ಮೇಲೆ ಮಲಿಕೊಂಡಾನೆ, ಮರಣಕಾಲ ಬಂದಿದೆ. ಯಮದೂತರು ಕಂಡುಬಿಟ್ರು, ಗಾಬರಿ ಆಯ್ತು. ಅಯ್ಯೋ ಮುಗಿತಪ್ಪ ನಂದು ಅಂತ ಗಾಬರಿ ಆಯ್ತು ಅವನಿಗೆ. ಗಾಬರಿಯಾಗಿ ಏನ್ ಮಾಡಿದ? ನನ್ನಂತಹ ಪಾಪಿಗೆ ಯಮದೂತರು ಬರದೆ, ಯಮದೂತರಲ್ಲದೆ ವಿಷ್ಣುದೂತರು ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡೇನು ಮಾಡಿದ? ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ. ದೂರದಲ್ಲಿ ಆಟ ಆಡ್ತಾ ಇರತಕ್ಕಂತಹ ತನ್ನ ಮಗ ನಾರಾಯಣ ಅಂತೇನ್ ಮಾಡಿದ? ಅವನನ್ನ ಕೂಗಿದ. ಕೂಗಿದ ಕೂಡಲೇ ಏನಾಯ್ತ್ರಿ? ಮ್ರೇಮಾಣೋ ಹರಿರ್ನಾಮ ಗುಣನ್ ಪುತ್ರೋಪಚಾರಿತಂ. ಮರಣೋನ್ಮುಖನಾಗಿರತಕ್ಕಂತಹ ಅಜಾಮಿಳನ ಬಾಯಿಂದ ಪರಮಾತ್ಮನ ಸ್ವಾಮಿಯ ನಾಮ ಬಂದದ್ದರಿಂದ ಶಂಖ ಚಕ್ರ ಗದಾ ಪದ್ಮಾಧರಾಶ್ಚಿಂತ ಹರೇದ್ಭುಜ ಪೀನವರ್ತ್ಯ ಜಗದ್ರಕ್ಷ ಕೇವಲೋದ್ಯೋಗಿನಿ ಅನುಷಂ ಅಂತ ಹೇಳಿ ಆವಾಗ ವಿಷ್ಣುದೂತರೇನು ಮಾಡಿದ್ದಾರೆ ಅಂತ ಕೇಳಿದ್ರೆ ಬಂದಿದ್ದಾರೆ. ವಿಷ್ಣುದೂತರು ಬಂದು ಅಂತ ಇದ್ದಾರೆ, ಅಂತ್ಯಕಾಲದಲ್ಲಿ ನಮ್ಮ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡಿದ್ದಾನೆ, ಆದ್ದರಿಂದ ನಾವು ಇವನನ್ನು ಏನು ಮಾಡ್ತೇವೆ? ಕರೆದುಕೊಂಡು ಹೋಗ್ತೇವೆ ಅಂತ. ಆವಾಗ ಯಮದೂತರಂತಾರೆ, ಇಷ್ಟೆಲ್ಲ ಅಧರ್ಮ ಅನ್ಯಾಯವನ್ನು ಮಾಡಿದ್ದಾನೆ, ಇದು ನಮ್ಮ ಕೇಸು ಅಂತ. ಆವಾಗ ವಿಷ್ಣುದೂತರು ಹಾಗೂ ಯಮದೂತರಿಗೂ ಸಂವಾದ ಉಂಟಾಗ್ತಾ ಇದೆ. ಆವಾಗ ಯಮದೂತರನ್ನು ಹೋಗಿ ನೀವು ಕೇಳ್ರಿ ನಿಮ್ಮ ರಾಜನಾದ ಯಮನನ್ನ ಅಂತ ವಿಷ್ಣುದೂತರು ಹೇಳ್ತಾ ಇದ್ದಾರೆ. ಆವಾಗ ಯಮ ಅಂತ ಇದ್ದಾನೆ, ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ
ಯಾರು ತಮ್ಮ ನಾಲಿಗೆಯಿಂದ ಎಂದೋ ದೇವರ ನಾಮಸ್ಮರಣೆಯನ್ನ ಮಾಡುವುದಿಲ್ಲ, ಯಾರು ಚೇತಶ್ಚನತ್ವರತಿ ತಚ್ಚರಣಾರವಿಂದಂ, ಯಾರ ತಲೆ ಅವನಿಗೋಸ್ಕರವಾಗಿ ಬಾಗೋದಿಲ್ಲ, ಯಾರು ಕೈಗಳಿಂದ ದೇವರಿಗೆ ನಮಸ್ಕಾರವನ್ನು ಮಾಡೋದಿಲ್ಲ, ತಾನಾನಯತ್ವಮಸತಃ ಅಕೃತ ವಿಷ್ಣು ಕೃತ್ಯ, ಅಂತಹ ಅಧರ್ಮಿಗಳನ್ನ ನನ್ನ ಕಡೆಗೆ ಕರೆದುಕೊಂಡು ಬನ್ರಿ. ಆದರೆ ಯಾರು ನಿರಂತರವಾದ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ, ಅದರಲ್ಲೂ ವಿಶೇಷವಾಗಿ ಅಂತ್ಯಕಾಲದಲ್ಲಿ ಯಾರು ನಮ್ಮ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಅಂಥವರನ್ನ ನನ್ನ ಕಡೆಗೆ ಕರೆದುಕೊಂಡು ಬರೋದು ಬೇಡ ಅಂತ ಯಮ ಶ್ರೀಕನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತಂ ಗುಣರಾಗಿಯೈರಿಹ ನತೇಯಮಂ ಪಾಶಭೃತಸ್ಯ ತದ್ಭಟ ಸ್ವಪ್ನೇಪಿ ಪಶ್ಯಂತಿ ಸೈಜೀರ್ಣ ನಿಷ್ಕೃತಂ. ಯಾರು ಸುಗನ್ಮನಃ ಒಮ್ಮೆಯಾದರೂ ಕೂಡ ಮನಃಪೂರ್ವಕವಾಗಿ ಪರಮಾತ್ಮನ ಉಪಾಸನೆಯನ್ನ ಮಾಡಿ ಧ್ಯಾನಾದಿಗಳನ್ನು ಮಾಡಿ ಅವನಿಗೆ ತಲೆಬಾಗ್ತಾರೋ ಅಂಥವರೇನಾಗುವುದಿಲ್ಲ. ಸ್ವಪ್ನೇಪಿ ಪಶ್ಯಂತಿ, ಕನಸಿನಲ್ಲೂ ಕೂಡ ಯಮನ ದೂತರ ದರ್ಶನವನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮ್ರೇಮಾಣೋ ಹರೇರ್ನಾಮ ಗುಣನ್ ಪತ್ರೋಪಚಾರಿತಂ ಅಜಾಮಿನೋಪ್ಯದಗ್ಧಾಮ ಕಿಮುತ ಶ್ರದ್ಧೆಯಾ ಗೃಣನ್. ಮರಣೋನ್ಮುಖನಾಗಿರ್ತಕ್ಕಂತಹ ಅಜಾಮಿಳ ಕೊನೆ ಕಾಲದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡಿದ. ಅದು ಏನೋ ಮಗನ ಹೆಸರು ನಾರಾಯಣ ಅಂತಿದ್ದರಿಂದ ಆ ನಾರಾಯಣನ ಸ್ಮರಣೆ ಏನಾಯಿತು ಅಂತ ಕೇಳಿದ್ರೆ ಬಂತು. ಯಾಕೆಂದ್ರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಹೇಳ್ತಾರೆ, ದೂರೇ ಕ್ರೀಡನಕಾಸಕ್ತಂ, ದೂರದಲ್ಲಿ ಆಟ ಆಡ್ತಾ ಇರುವ, ಯಾವ ದೂರ? ಅಂಗಳದ ದೂರ ಅಲ್ಲ, ವೈಕುಂಠಕ್ಕೆ ಪುರೇ ದೂರೇ, ವೈಕುಂಠ ಎನ್ನುವ ನಮಗ ದೂರ, ಜ್ಞಾನಿಗಳಿಗೆ ಹತ್ತಿರ. ಹಾಗಾಗಿ ನಮ್ಮಂಥವರಿಗೆ ಬಹಳ ದೂರ. ಹಾಗಾಗಿ ಇಷ್ಟು ದಿನ ಈ ವೈಕುಂಠ ಅಂತ ಕನಕದಾಸರು ಹಾಡಿದ್ದಾರೆ. ಎಷ್ಟು ದೂರವ ಎನ್ನುತ್ತಲಿದ್ದೆ, ಹಾಗಾಗಿ ದೂರದಲ್ಲಿ ಇರುವಂತಹ ವೈಕುಂಠ ಎನ್ನುವಂತಹ ಪುರದಲ್ಲಿ ಕ್ರೀಡನಕಾಸಕ್ತಂ, ಪರಮಾತ್ಮ ಕ್ರೀಡೆ ಆಡ್ತಾ ಇದ್ದಾನೆ. ಅವನಿಗೆ ಯಾವುದು ಕ್ರೀಡೆ ರೀ? ಲೋಕವತ್ತು ಲೀಲಾ ಕೈವಲ್ಯಂಬಂತೂ ಸೂತ್ರಕಾರರು ಹೇಳ್ತಾರೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಮಾಡೋದೇ ಬಾಲಕರು ಕ್ರೀಡೆ ಮಾಡಿದಷ್ಟು ಸರಳ ಸುಲಭ ಭಗವಂತನಿಗೆ. ಅಂತಹ ಕ್ರೀಡೆಯಲ್ಲಿ ಆಸಕ್ತನಾಗಿದ್ದಾನೆ ಯಾರು? ಪರಮಾತ್ಮ. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಪುಯಂ, ಪುತ್ರ ಅನ್ನುವ ನಾರಾಯಣ. ನಾರಾಯಣ ಯಾವತ್ತು ಪುತ್ರನಾದ್ರಿ ನಮಗೆ ಅಂತ ಕೇಳಿದ್ರೆ, ಪುನ್ನಾಮ ನರಕಾತ್ ರಾಯತೇತಿ ಪುತ್ರ, ಪುನ್ನಾಮ ಅನ್ನುವ ನರಕದಿಂದ ತನ್ನ ನಾಮಸ್ಮರಣೆಯನ್ನು ಕೊಟ್ಟು ಪರಿಹಾರವನ್ನ ಮಾಡುವವನು ಯಾರು ಅಂತ ಕೇಳಿದ್ರೆ, ಪುತ್ರ ಶಬ್ದವಾಚ್ಯನಾದ ಪರಮಾತ್ಮನೇ ನಾರಾಯಣ. ಹಾಗಾಗಿ ಅವನೇ ಪುತ್ರ, ಅವನಲ್ಲಿ ಇನ್ಯಾರು ಪುತ್ರರಿ? ಈ ಪುತ್ರರ ಮಕ್ಕಳ ಹೆಸರು ಹೇಳಿದ್ರೆ ಸ್ವರ್ಗ ಆಗುತ್ತೋ ನರಕ ಆಗುತ್ತೋ, ಇದ್ದಾಗುತ್ತೋ ಹೋದುವೇನಂತೂ ಶಾಶ್ವತವಾಗಿ ಹಾಗೆ ಆಗುತ್ತೆ. ಹಾಗಾದರೆ ದಾಸರು ವ್ಯಾಖ್ಯಾನವನ್ನ ಮಾಡ್ತಾರೆ, ಯಾರಪ್ಪ ನಿಜವಾದ ಮಗ? ಹರಿ ಸರ್ವೋತ್ತಮ ನಿಂಬ ಹಿರಿಯ ಪುತ್ರನಿರಲಿಕ್ಕೆ ನರ ಪುತ್ರರಿಂದ ಆಗುವ ಗತಿ ಯಾವುದಯ್ಯ? ಸೃಷ್ಟಿಕರ್ತ ನಿಂಬ ಶ್ರೇಷ್ಠ ಪುತ್ರನಿರಲಿಕ್ಕೆ ದುಷ್ಟ ಪುತ್ರರಿಂದ ಆಗುವ ಗತಿ ಯಾವುದಯ್ಯ? ನಾರಾಯಣನೆಂಬ ನಾಮ ಪುತ್ರನಿರಲಿಕ್ಕೆ ಕಾಮ ಪುತ್ರರಿಂದ ಆಗುವ ಗತಿ ಯಾವುದಯ್ಯ? ಪುರಂದರ ವಿಠಲನೆಂಬ ಪುಣ್ಯ ಪುತ್ರನಿರಲಿಕ್ಕೆ ಅನ್ಯ ಪುತ್ರರಿಂದ ಆಗುವ ಗತಿ ಯಾವುದಯ್ಯ? ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಎಂಬುದಾಗಿ ಅದಕ್ಕೇನೆ ಕನಕದಾಸರಂತಾರೆ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಓ ಆಚಾರ, ಏನ್ ಟೆನ್ಷನ್ ಮಾಡ್ಕೋಬೇಡ್ರಿ, ತಲೆ ಕಟ್ಸ್ಕೋಬೇಡ್ರಿ. ಅಜಾಮಿಳ ಏನ್ ಮಾಡಿದ? ಎಲ್ಲ ಮಾಡಬಾರದು ಮಾಡಿದ, ಕೊನೆಗೆ ನಾರಾಯಣ ಅಂತ ಹೇಳಿಬಿಟ್ಟ. ಮತ್ ನಾವು ಆಧುನಿಕ ಅಜಾಮಿಳ್ರು, ನಾವು ಹಂಗೆ ಮಾಡ್ತೀವಿ. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ, ನಮಗೇನು ಉಪದೇಶ ಮಾಡಬೇಡ್ರಿ. ನಾವು ಎಲ್ಲ ಮಾಡಬಾರದು ಮಾಡಿ ಕೊನೆಗೆ ನಾವು ಪ್ರಾಣ ಹೋಗುವಾಗ ಏನ್ ಮಾಡ್ತೀವಿ? ನಾರಾಯಣ ಅಂದು ಬಿಡುತ್ತೀವಿ ಅಂತ ಅನ್ನೋರಿದ್ದಾರೆ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಏನಂತ? ಅಜಾಮಿನೋಪಿ ಸ್ಮರಣಾತ್ ಭಕ್ತ್ಯಾ ಮೃತ್ಯೋರಮೋಚತ.
ಅಜಾಮಿಳ ಸಾಮಾನ್ಯವಾದ ಬ್ರಾಹ್ಮಣ ಅಲ್ಲ. ಗೀತಾ ಭಾಷ್ಯದಲ್ಲಿ ಆಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ. ಅಜಾಮಿಳ, ಮಾಧವ ಇವರೊಬ್ಬರ ವಿಷಯ ಅಯಂತು ದೇವತಾ ವಿಷಯ, ಇದು ದೇವತಾ ವಿಷಯ, ಇದು ಸಾಮಾನ್ಯರ ಮನುಷ್ಯರ ವಿಷಯ ಅಲ್ಲ ಎಂಬುದಾಗಿ ಏನ್ ಮಾಡ್ತಾರೆ. ಅಭಕ್ತೋ ದಾಹೃತನ್ನೈವ ಫಲದಾತೃರ್ಭವಿಷ್ಯತಿ. ಭಕ್ತನಲ್ಲದೇ ಇರುವವನಿಗೆ ಅಂತ್ಯಕಾಲದಲ್ಲಿ ದೇವರ ನಾಮಸ್ಮರಣೆ ಬರೋದೇ ಇಲ್ಲ. ಭೀಷ್ಮಾಚಾರ್ಯ 800 ವರ್ಷ ಬದುಕಿದ್ರು, 525 ವರ್ಷ ಅಧ್ಯಯನ ಮಾಡಿದ್ರು. ಅಂತಹ ಭೀಷ್ಮಾಚಾರ್ಯರಿಗೇನೆ ಮುದ್ದು ಕೃಷ್ಣ, ಬಾಲ ಉಡುಪಿ ಕೃಷ್ಣ ಬರಬೇಕು, ಗೋಪಾಲ ಕೃಷ್ಣ ಬರಬೇಕು ಅಂತ ಚಿಂತನೆ ಮಾಡಿ ಪ್ರಾಣ ಬಿಡ್ಲಿಕ್ಕೆ ಶುರು ಮಾಡಿದರೆ, ಪ್ರಾಣ ಹೋಗೋ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ಏನು ತನ್ನ ಎದುರುಗಡೆ ಭಗವಂತ ರಥದ ಗಾಲಿಯನ್ನೇ ಚಕ್ರವನ್ನಾಗಿ ತಿರುಗಿಸ್ತಾ ತನ್ನೆಡೆಗೆ ಬರುವಂತಹ ಆ ಕೃಷ್ಣನ ಚಿತ್ರ ಬಂತು. ಅದೂ ಪ್ರಾಣ ಹೋಗೋ ಟೈಮ್ನಲ್ಲಿ ಮಾಯವಾಗಿ ಬಿಡ್ತು. ಭೀಷ್ಮಾಚಾರ್ಯರ ಗತಿಯೇ ಹೀಗಿರುವಾಗ ಏನೂ ಸಾಧನೆ ಮಾಡದೇ ಇರತಕ್ಕಂಥವರಿಗೆ ನಮಗೆ ಅಂತ್ಯಕಾಲದಲ್ಲಿ ದೇವರ ನಾಮ ಸ್ಮರಣೆ ಬರೋದಕ್ಕೆ ಸಾಧ್ಯವೇ ಇಲ್ಲ, ಬರೋದಿಲ್ಲ. ಭಾರಿ ಒಬ್ಬ ಗೃಹಸ್ಥ, ಪುಣ್ಯವಂತನಾದಂತಹ ಗೃಹಸ್ಥ, ಒಳ್ಳೆ ಸದಾಚಾರಿಯಾದ ಗೃಹಸ್ಥ. ಹಾಗಿರುವಾಗ ಏನಾಯ್ತು, ಅವನ ಮಕ್ಕಳು ಮೊಮ್ಮಕ್ಕಳು ಬಂಧುಗಳು ಎಲ್ಲ ಸೇರಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅವಂಗೆಲ್ಲ ಮುಗಿದಿತ್ತು. ಡಾಕ್ಟ್ರು ಇನ್ನು ಒಂದು ತಾಸು ಅಂತ ಹೇಳಿಬಿಟ್ಟಿದ್ರು. ಸರಿ, ಹಾಗಾಗಿ ಎಲ್ಲ ಬಂಧು ಬಳಗ ಎಲ್ಲ ಸೇರಿಕೊಂಡು ಏನು ಮಾಡಿದ್ರು ಅಂತ ಕೇಳಿದ್ರೆ ಅವನು ಪಕ್ಕ ಕೂತ್ಕೊಂಡು ನಾಮಸ್ಮರಣೆ ಪಾರಾಯಣ ಜೋರಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಉದ್ದೇಶ ಏನು, ನಾವು ಪಾರಾಯಣ ಮಾಡೋದ್ರಿಂದ ಕೊನೆ ಕಾಲದಲ್ಲಿ ಅವನಿಗೆ ರಾಮ ಕೃಷ್ಣ ಅಂತ ಹೇಳಿ ಪ್ರಾಣ ಬಿಡ್ಲಿ ಅಂತ. ಕೊನೆ ಕಾಲ ಅಂತ ಬಂದ್ರು, ಇವರೆಲ್ಲ ಪಾರಾಯಣ ಮಾಡ್ತಾ ಇದ್ರು. ಪಾಪ ಅವನು ಕೊನೆ ಕಾಲ ಅಂತ ಬಂದ್ರೆ ಅವನ ರಾಮಕೃಷ್ಣ ಅಲ್ಲಿಲ್ಲ, ವರಂಡ ಒಳಗೆ ಲೈಟ್ ಹತ್ಯದ ಅದನ್ನು ಆರಿಸಲಿ ಅಂತ ಹೇಳಿ ಸತ್ತ. ಸರಿನಾ? ಹಾಗಾಗಿ ಅಂತ್ಯಕಾಲದಲ್ಲಿ ದೇವರ ನಾಮಸ್ಮರಣೆ ಬರೋದು ಅಷ್ಟು ಸುಲಭವಲ್ಲ. ಹಾಗಾಗಿ ವಿಷ್ಣು ತೀರ್ಥರು, ಮಾದನೂರನ ವಿಷ್ಣು ತೀರ್ಥರು ಬೇಡ್ಕೊಡ್ತಾರ್ರಿ, ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು ಅಂತ ಕೇಳ್ತಾರೆ ವಿಷ್ಣು ತೀರ್ಥರು. ಅವ್ರು ಕೇಳಬೇಕಾ? ನಮಗೋಸ್ಕರ ಕೇಳಿದ್ದು. ವಿಜೇಂದ್ರ ತೀರ್ಥರು ಹೇಳ್ತಾರೆ, ಮಹಾನುಭಾವರು, ಮಮ ಸಮಾನ ಪಾಪೇ ನಾಸ್ತಿ 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 ಅಂತ ಹೇಳ್ತಾರೆ. ಅವರಲ್ಲ, ನಮ್ಮಂಥವರಿಗೋಸ್ಕರವಾಗಿ. ಹಾಗಾಗಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು, ಹೇ ಕೃಷ್ಣ, ನನ್ನ ಮರಣ ಕಾಲ ಬಂದಾಗ ನನಗೇನೋ ಕೊಡಬೇಡಪ್ಪ ನೀನು. ಶ್ರೀಕೃಷ್ಣ ಮದ್ವಚನ ಉಪಾಚರ ಗೋಚರ, ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ ಬರಲಿ. ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮದ್ವಚನತಾಮುಪೈತು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆದ್ದರಿಂದ ಅಜಾಮಿಳೋಪಿ ಸ್ಮರಣಾತ್ ಭಕ್ತ್ಯ ಮೃತ್ಯೋರಮೋಚತ್, ಅಜಾಮಿಳನು ಕೂಡ ಭಕ್ತಿಯಿಂದ ದೇವರ ನಾಮಸ್ಮರಣೆಯನ್ನ ಮಾಡಿದ್ದರಿಂದ ಮುಕ್ತನಾದ. ಹಾಗಾಗಿ ಯಾರು ಸರ್ವಥಾ ಇನ್ನೊಮ್ಮೆ ನಾನು ಪಾಪ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ ಮಾಡಿದ ಪಾಪಗಳನ್ನ ದೇವರಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದಾನೆ, ಸರ್ವಥಾ ಇನ್ನೊಮ್ಮೆ ನಾನು ಪಾಪ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಪಶ್ಚಾತ್ತಾಪವನ್ನು ಪಡ್ತಾನೆ, ಅಂಥವನ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತಾ ಇದ್ದಾವೆ ಅನ್ನುವಂತಹ ಸಂಗತಿಯನ್ನ ನಿರೂಪಣೆಯನ್ನ ಮಾಡಿ, ಆದ್ದರಿಂದ ನಾವು ಕೂಡ ಪರಮಾತ್ಮನನ್ನ ಸಂತತಂ ಚಿಂತೆಯನಂತಂ ಅಂತ್ಯಕಾಲೇ ವಿಶೇಷತಃ ಅಂತ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾ, ಬ್ರಹ್ಮದೇವರು ಮಾಡಿರತಕ್ಕಂತಹ ಸೃಷ್ಟಿಯಲ್ಲಿ ಅನೇಕ ಯಾವ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅಂತಹ ಪ್ರಜಾಪತಿಗಳಲ್ಲಿ ಯಾರು ಅಂದ್ರೆ ದಕ್ಷ ಪ್ರಜಾಪತಿ. ಅಂತಹ ದಕ್ಷ ಪ್ರಜಾಪತಿ ಏನು ಮಾಡಿದ್ರು ಅಂದ್ರೆ, ಬ್ರಹ್ಮದೇವರ ಆದೇಶದಿಂದ ಅಸಿಕ್ನಿ ಅಂತ ಒಬ್ಬ ಹೆಂಡತಿ, ಅವಳು ಯಾರು, ವೀರಣ ಅಂತ ಪ್ರಜಾಪತಿ. ಆ ಪ್ರಜಾಪತಿಗಳು ಮತ್ತೆ ಕನ್ಯಾ ಕೊಡಬೇಕಿಲ್ರಿ, ಹಂಗ ಪಾಪ ಆ ವೀರಣ ಎನ್ನುವಂತಹ ಪ್ರಜಾಪತಿ ತನ್ನ ಮಗಳಾದ ಅಸಿಕ್ನಿಯನ್ನ ದಕ್ಷ ಪ್ರಜಾಪತಿಗೆ ಏನು ಮಾಡಿದ ಅಂದ್ರೆ ಮದುವೆ ಮಾಡಿಕೊಟ್ಟ. ಮದುವೆ ಮಾಡಿಕೊಟ್ಟ ಮೇಲೆ ಯೋಗ ಬಲದಿಂದ ಅವರೇನು ಮಾಡಿದ್ರು ಅಂದ್ರೆ 10,000 ಹರಿಯಶ್ವ ಅನ್ನೋ ಮಕ್ಕಳನ್ನು ಪಡೆದರು. ನಾರದರು ಬಂದು ಉಪದೇಶ ಮಾಡಿದ್ರು, ಹೊರಟೋಗ್ಬಿಟ್ರು, ಅವರು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲಿಲ್ಲ. ತಿರ್ಗಾ ಏನು ಮಾಡಿದ್ರು ಅಂತ ಕೇಳಿದ್ರೆ, ಆ ದಕ್ಷ ಪ್ರಜಾಪತಿಗಳು ಅದೇ ಅಸಿಕ್ನಿ ಅನ್ನುವಂತಹ ಪತ್ನಿಯಲ್ಲಿ 1,000 ಜನ ಮಕ್ಕಳನ್ನು ಪಡೆದ್ರು. ಅವ್ರು ಯಾರು ಅಂದ್ರೆ ಶಬಲಾಶ್ವ ಅಂತ. ಪುನಃ ನಾರದರು ಬಂದ್ರು, ಉಪದೇಶ ಮಾಡಿದ್ರು. ಆದ್ದರಿಂದ ಅವರು ಕೂಡ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲಿಲ್ಲ. ಸಿಟ್ಟು ಬಂತು ದಕ್ಷ ಪ್ರಜಾಪತಿಗೆ, ನನ್ನ ಮಕ್ಕಳು ಒಂದೇ ಕಡೆ ಇಲ್ಲದೆ ಇರೋ ಹಾಗೆ ಮಾಡಿದ್ದೀರಿ, ಹಾಗೆ ನೀವು ಕೂಡ ಒಂದೇ ಕಡೆ ಇಲ್ಲದೆ ಇರೋ ಹಾಗಾಗಲಿ ಅಂತ ಶಾಪ ಕೊಟ್ಟ. ನಾರದರಿಗೆ ಅದು ಏನಾಗ್ಲಿಲ್ಲ, ಏನೋ ಪರಿಣಾಮ ಬೀರಲಿಲ್ಲ. ನಾರದರು ಒಂದು ಕಡೆ ಇರೋರಲ್ಲೇ ಇಲ್ಲ, ಸಂಚಾರವನ್ನು ಮಾಡತಕ್ಕಂಥವ್ರು. ಆದರೆ ದಕ್ಷ ಪ್ರಜಾಪತಿಗೆ ಸ್ವರೂಪಯೋಗಿತಿಗೆ ಮೀರಿದ ಪುಣ್ಯ ಏನಾಯಿತು ಅಂದ್ರೆ ರಾಸವಾಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ.
ಸರಿ. ಅವಾಗೇನಾಯ್ತು, ಬ್ರಹ್ಮದೇವರು ಬಂದು ಸಮಾಧಾನ ಮಾಡಿದ್ರು. ದಕ್ಷ ಪ್ರಜಾಪತಿಗಳೇ, ಗಂಡು ಪಡೆಯುವ ಸಾಬರಿಗೆ ಹೋಗಬೇಡ್ರಿ, ಎಲ್ಲಿ ನೋಡಿದ್ರು ಹೆಣ್ಣು ನಮಗ್ ಕನ್ಯಾ ಕೊಡ್ರಿ ಅಂತೆಲ್ಲ ಕೇಳ್ತಾರ, ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳನ್ನು ಪಡೀರಿ ಅಂತ ಹೇಳಿದ್ರು. ಅವಾಗ ದಕ್ಷ ಪ್ರಜಾಪತಿಗಳು ಏನ್ ಮಾಡಿದ್ರು, 60 ಜನ ಹೆಣ್ಣು ಮಕ್ಕಳನ್ನು ಪಡೆದ್ರು. ಆ 60 ಜನ ಹೆಣ್ಣು ಮಕ್ಕಳನ್ನು ಪಡೆದು ಏನ್ ಮಾಡಿದ್ರು ಅಂದ್ರೆ, ಅದರಲ್ಲಿ 13 ಜನರನ್ನ ಕಶ್ಯಪ ಋಷಿಗಳು ಕೊಟ್ಬಿಟ್ರು. ದಿತಿ, ಅದಿತಿ, ಕಾಷ್ಟ, ಲವ, ಧನು. ಅದರಲ್ಲಿ ಎಂತಹ ಸಂತಾನ್ರಿ, ದಿತಿ ದೇವಿಯಲ್ಲಿ ಎಲ್ಲಾ ದೈತ್ಯರು, ಅದಿತಿ ದೇವಿಯಲ್ಲಿ ಎಲ್ಲಾ ದೇವತೆಗಳು, ತಿಮಿ ಅನ್ನುವಂತಹವಳಲ್ಲಿ ತಿಮಿಂಗರಗಳು, ಸುರಭಿ ಅನ್ನತಕ್ಕಂಥವಳಲ್ಲಿ ಏನೋ ಅಂತ ಕೇಳಿದ್ರೆ ಎಮ್ಮೆ, ಆಕಳು, ಗೋವು ಎಲ್ಲ ಏನಾಗ್ತಾ ಇದ್ದಾವೆ, ಹುಡ್ತಾ ಇದ್ದಾವೆ. ಅಂತೂ ಕಶ್ಯಪರ 13 ಜನ ಪತ್ನಿಯರಲ್ಲಿ ಏನು ಅಂತ ಕೇಳಿದರೆ, ಕಶ್ಯಪರ 13 ಜನ ಪತ್ನಿಯರಲ್ಲಿ ಕ್ರಿಮಿ, ಕೀಟ, ಪಶು, ಪಕ್ಷಿ, ಜಲಚರ, ಖೇಚರ, ಅಂಡಜ, ಉದ್ಭಿಜ ಅನ್ನುವಂತಹ 84 ಲಕ್ಷ ಕಟಗರಿ ಏನಿದೆ ಅದೆಲ್ಲವೂ ಕೂಡ ಕಶ್ಯಪರ ಸಂತಾನ. ಅದಕ್ಕೇನೆ ಶ್ರಾದ್ದ ಕಲ್ಪದಲ್ಲಿ ಒಂದು ವಿಷಯ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಈಗ ತಿಥಿ ನಮಗೆ ಸ್ಪಷ್ಟವಾಗಿ ಇದ್ದಿಲ್ಲ ಅಂತಾದರೆ ಅಮಾವಾಸ್ಯೆ ದಿವಸ ಶ್ರಾದ್ದವನ್ನು ಮಾಡ್ರಿ ಅಂತ. ಹಾಗೆ ಗೋತ್ರ ನಿಮಗೆ ಸಂದೇಹ ಇದೆಯಪ್ಪ, ಗೋತ್ರ ಸಂದೇಹ ಇದ್ರೆ ಕಾಶ್ಯಪ ಗೋತ್ರ ಅಂತ ಹೇಳ್ರಿ ಅಂತ. ಯಾಕೆ ಅಂದ್ರೆ ಎಲ್ಲಾ ವಂಶ ವೃಕ್ಷಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಕಶ್ಯಪ ಋಷಿಗಳು ಅಂತ. ಸರಿ, ಆಮೇಲೆ ಏನ್ ಮಾಡಿದ್ರು, 27 ಜನರನ್ನ ಚಂದ್ರನ ಕೊಟ್ರು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಅಂತ. ಇಬ್ಬರನ್ನು ಕೃಷಾಶ್ವನಿಗೆ, ಇಬ್ಬರನ್ನ ಅಂಗೀರಸನಿಗೆ, ಇಬ್ಬರನ್ನ ಅರಿಷ್ಟನೇವಿಗೆ. ಹೀಗೆ 60 ಜನರನ್ನ ಕೊಟ್ಟು ಏನು ಮಾಡಿದ್ರು ಅಂತ ಕೇಳಿದ್ರೆ ಸಾಗು ಹಾಕಿದ್ರು. ಹೀಗಿರುವಾಗ ಏನಾಯ್ತು ಅಂತ ಕೇಳಿದ್ರೆ, ಆ ಅದಿತಿ ದೇವಿಯಲ್ಲಿ ಎಲ್ಲಾ ದೇವತೆಗಳು ಅವತಾರವನ್ನು ಮಾಡಿದ್ದಾರೆ. ದೇವತೆಗಳು ಅವತಾರವನ್ನು ಮಾಡಿದಾಗ ದೇವತೆಗಳ ಒಡೆಯ ಯಾರು, 3 ಲೋಕದ ಒಡೆಯ ದೇವೇಂದ್ರ. ಒಂದ್ ದಿವಸ ಅವನೇನಾಗಿದ್ದಾನೆ, ಸಿಂಹಾಸನ ಮೇಲೆ ಕೂತಾನೆ. ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಏನೋ ಅಕಸ್ಮಾತ್ತಾಗಿ ಯಾರು ಬಂದ್ರು, ಗುರುಗಳಾದ ದೇವಲೋಕದ ಗುರುಗಳಾದ ಬೃಹಸ್ಪತ್ಯಾಚಾರ್ಯ ಬರ್ತಾರೆ. ಬೃಹಸ್ಪತ್ಯಾಚಾರ್ಯರು ಬಂದಾಗ ದೇವೇಂದ್ರ ಅವರಿಗೆ ಎದ್ದು ನಿಂತು ಗೌರವ, ಅರ್ಘ್ಯ, ಪಾದ್ಯ ಎಲ್ಲ ಕೊಡಬೇಕಾಗಿತ್ತು. ಏನೋ ಕೊಡ್ಲಿಲ್ಲ. ಅವಾಗ ಬೃಹಸ್ಪತ್ಯಾಚಾರ್ಯ ಏನಾದ್ರು ಅಂದ್ರೆ ಅದೃಶ್ಯರಾಗಿ ಬಿಟ್ರು. ಮಾತ್ರವಲ್ಲ, ನಿಮ್ಮ ಸ್ಥಾನಮಾನ ಐಶ್ವರ ಎಲ್ಲ ಭ್ರಷ್ಟವಾಗಿ ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ಅವಾಗ ದೈತ್ಯರು ಆಕ್ರಮಣ ಮಾಡಿ ದೇವತೆಗಳನ್ನು ಸೋಲಿಸಿಬಿಟ್ರು. ಯಾಕೆ ದೇವತೆಗಳಿಗೆ ಸೋಲಾಯಿತು? ಗುರು ಅಸ್ತಾದ. ಗುರು ಅಸ್ತಾಗೋದು ಅಂದ್ರೆ ಇದೇ ಮತ್ತೆ. ಹಾಗಾಗಿ ಗುರು ಅಸ್ತಿದ್ದಾಗ ಕಾರ್ಯಕ್ರಮ ಮಾಡಬಾರದು ಅಂತ ಗುರು ಅಸ್ತಾಗಿಬಿಟ್ರು. ಶುಕ್ರಾಚಾರ್ಯ ಯಾರು, ಬೃಹಸ್ಪತ್ಯಾಚಾರ್ಯ ಅಸ್ತಾಗಿಬಿಟ್ರು. ಈತೇನು ಮಾಡಿದ, ಕಾಲು ಹಿಡಿಲಿಕ್ಕೆ ಹೋದ, ಅದೃಶ್ಯರಾಗಿ ಬಿಟ್ರು, ಸಿಗಲೇ ಇಲ್ಲ, ಮರೆಯಾಗಿ ಬಿಟ್ರು ಪ್ರಾಣಾಯಾಮದ ಬಲದಿಂದ. ಅವಾಗ ದೇವತೆಗಳ ಹತ್ರ ಹೋಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಾರ್ಥನೆ ಏನು ಮಾಡ್ತಾರೆ ಭಗವಂತನ ಹತ್ತಿರ. ಆವಾಗ ಭಗವಂತ ಹೇಳ್ತಾನೆ, ಕಾಲಂತಾವತ್ತು ಪ್ರತೀಕ್ಷಸ್ವ, ಸ್ವಲ್ಪ ಕಾಲ ಕಳೆಯಬೇಕು, ಅಲ್ಲಿ ತನಕ ನೀವು ಯಾವ ಬೃಹಸ್ಪತ್ಯಾಚಾರ್ಯರು ತಾವಾಗೇ ಬರುವ ತನಕ ನೀವು ಕಾಯಬೇಕು ಅಂತ. ಅವಾಗ ದೇವತೆಗಳಂತಾರೆ, ಅವರು ಬರೆಯುವ ತನಕ ಕಾಯಬೇಕು ಅಂದ್ರೆ ನಮ್ಮ ದೇವಲೋಕದ ಪೌರೋಹಿತ್ಯ ಮಾಡೋದು ಯಾರು ಅಂತ ಕೇಳಿದಾಗ ವಿಶ್ವರೂಪಾಚಾರ್ಯರನ್ನ ಆಶ್ರಯ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ವಿಶ್ವರೂಪಾಚಾರ್ಯರ ಆಶ್ರಯವನ್ನು ಮಾಡಿದಾಗ ಮೊದಲು ಬೇಡ ಅಂತ ಹೇಳಿ, ಆಮೇಲೆ ದೇವರ ಆದೇಶ ಅಂತ ಹೇಳಿ ಏನ್ ಮಾಡ್ತಾರೆ, ವಿಶ್ವರೂಪಾಚಾರ್ಯರು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರೆ ದೇವತೆಗಳಿಗೆ ಅಪಜಯ ಆಗಿದೆ. ಜೊತೆಗೆ ಏನಾಗಿದೆ, ಸ್ಥಾನಮಾನ ಐಶ್ವರ್ಯ ಎಲ್ಲ ಭ್ರಷ್ಟವಾಗಿ ಹೋಗಿದೆ. ಆದ್ದರಿಂದ ದೇವತೆಗಳಿಗೆ ವಿಶ್ವರೂಪಾಚಾರ್ಯರು ಏನು ಮಾಡ್ತಾರೆ ಅಂದ್ರೆ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದು ಯಾವುದು ಅಂದ್ರೆ ನಾರಾಯಣ ವರ್ಮ, ನಾರಾಯಣ ಕವಚ ಅನ್ನುವಂತಹ ಮಂತ್ರವನ್ನು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಉಪದೇಶವನ್ನು ಮಾಡ್ತಾರೆ. ನಾರಾಯಣ ವರ್ಮದ ಸಿದ್ಧಿಯನ್ನ ಯಾರು ಮಾಡಿಕೊಂಡಿರ್ತಾರೋ ಏತದ್ಧಾರಣ ಮಾಯಾಸ್ತು ಯಮ್ಯಂ ಪಶ್ಯಂತಿ ಚಕ್ಷುಷ ಪದಾವ ಸಂಸ್ಕೃತಿ ಸದ್ಯ ಸಾಧ್ವಶಾಸ್ತ್ರ ವಿಮುಚ್ಯತೆ. ನಾರಾಯಣ ಮಂತ್ರದ ಜಪವನ್ನ ಯಾರು ಸಿದ್ಧಿ ಮಾಡಿಕೊಂಡಿದ್ದಾರೆ, ಏನನ್ನ ಕಣ್ಣಿನಿಂದ ನೋಡಬೇಕು ಅಂತ ಇಷ್ಟಪಡ್ತಾರೆ ಅದೆಲ್ಲ ಕಣ್ಣಿನಿಂದ ನೋಡ್ತಾರೆ. ಯಾವುದನ್ನ ಕಾಲಿನಿಂದ ಮುಟ್ಟಬೇಕು ಅಂತ ಇಷ್ಟಪಡ್ತಾರೋ ಅದನ್ನು ಮುಟ್ಟುತ್ತಾರೆ. ಅದರಿಂದ ಯಾವ ಪಾಪ ಭಯ ಅನ್ನೋದಿಲ್ಲ, ಪರಿಹಾರವಾಗ್ತಾ ಇದೆ ಎಂಬುದಾಗಿ ನಾರಾಯಣ ವರ್ಮದ ಮಹತ್ವವನ್ನು ಹೇಳ್ತಾರೆ. ನಾರಾಯಣ ವರ್ಮದ ಸಿದ್ಧಿಯನ್ನ ಪಡಿಕೊಂಡ ಅಂಗೀರಸ ಗೋತ್ರದಲ್ಲಿ ಉತ್ಪನ್ನನಾದ ನಾರಾಯಣ ಎನ್ನುವ ಒಬ್ಬ ಬ್ರಾಹ್ಮಣ ಇದ್ದ. ಅವನೇನಾದ ಅಂತ ಕೇಳಿದ್ರೆ ನಾರಾಯಣ ವರ್ಮದ ಸಿದ್ಧಿ ಪಡ್ಕೊಂಡಿದ್ದ. ಅವನು ಮಂದರ ಪರ್ವತದ ತಪ್ಪಲಿನಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದ. ಹಾಗಾಗಿ ಮೃತನಾಗಿ ಬಿಟ್ಟ. ಮೃತನಾದಾಗ ಅಲ್ಲಿ ಮೃತನಾದದ್ದರಿಂದ ಯಾರಿಗೂ ಗೊತ್ತಾಗಲಿಲ್ಲ. ಆದ್ದರಿಂದ ಅವನ ಆಸ್ತಿಗಳು ಹಾಗೆ ಭೂಗತವಾಗಿತ್ತು. ಭೂಗತವಾದದ್ದರಿಂದ
ಮುಂದೊಮ್ಮೆ ವಿಶ್ವಾಸು ಎನ್ನುವ ಗಂಧರ್ವ ವಿಮಾನ ಸಹಿತನಾಗಿ ಹೊರಟಾಗ ವಿಮಾನ ಸಹಿತನಾಗಿ ತಲೆ ಕೆಳಗಾಗಿ ಬಿದ್ದುಬಿಟ್ಟ. ಅಲ್ರಿ, ಈಗಿನ ವಿಮಾನ ಅಂತಲ್ಲ, ಆಗಿನ ವಿಮಾನ ಅದು ಬೀಳೋದಕ್ಕೆ. ಹಾಗಿರುವಾಗ ಅವಾಗ ಅವನು ಕೇಳಿದ, ವಾಲಕಿಲ್ಯ ಅಂತ ಋಷಿಗಳು, ವಾಲಕಿಲ್ಯ ಅನ್ನೋ ಋಷಿಗಳಿಗೆ ಕೇಳಿದ, ಸ್ವಾಮಿ ವಿಮಾನ ಸಹಿತನಾಗಿ ನಾನು ಕೆಳಗೆ ಬಿದ್ದದ್ದು ಯಾಕೆ ಅಂತ. ಅವಾಗ ಅವ್ರು ಹೇಳ್ತಾರೆ, ನಾರಾಯಣ ವರ್ಮದ ಸಿದ್ಧಿಯನ್ನ ಹೊಂದಿದ ಬ್ರಾಹ್ಮಣನ ಅಸ್ಥಿಗಳ ಮೇಲೆ ನೀನು ಹಾಯ್ದು ಬಂದದ್ದರಿಂದ ವಿಮಾನ ಸಹಿತನಾಗಿ ನೀನು ಬಿದ್ದೀಯ. ಆ ಅಸ್ಥಿಗಳನ್ನು ಒಯ್ದು ಗಂಗೆಯಲ್ಲಿ ವಿಸರ್ಜನೆಯನ್ನ ಮಾಡು, ಅವಾಗೇನಾಗುತ್ತೆ, ಅವನಿಗೂ ಮೋಕ್ಷವಾಗುತ್ತೆ, ನಿನಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ನಾರಾಯಣ ವರ್ಮ, ಆ ನಾರಾಯಣ ವರ್ಮ ಫಲ ಕೊಡ್ಲಿಲ್ಲ ಆದರೆ ಮಂತ್ರದ ದೋಷ ಅಲ್ಲ, ಗುರು ಶಿಷ್ಯ ಅಯೋಗತ್ವ ಎಂಬುದಾಗಿ ಹೇಳ್ತಾರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಅದನ್ನು ಸರಿಯಾಗಿ ಪಾರಾಯಣ ಮಾಡಲಿಲ್ಲ ಅಂತ ಆಗಿದ್ದರೆ, ಜಪ ಮಾಡಲಿಲ್ಲ, ಸಿದ್ಧಿ ಮಾಡಿಕೊಳ್ಳಿಲ್ಲ ಅಂದರೆ ಒಳ್ಳೆಯ ಫಲ ಬರುವುದಿಲ್ಲ ಅಂತ ಹೇಳ್ತಾರೆ. ಈ ನಾರಾಯಣ ವರಮದ ಮಹಿಮೆ ಹೇಗಿದೆ ಅಂದ್ರೆ, ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ಇದನ್ನೇನು ಮಾಡಿದ್ರು ಅಂತ ಕೇಳಿದ್ರೆ ಉಪದೇಶವನ್ನ ಮಾಡಿದ್ದಾರೆ. ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ಉಪದೇಶ ಮಾಡಿದ್ದಾರೆ. ಆದರೆ ಏನಾಯಿತು ಅಂದ್ರೆ, ವಿಶ್ವರೂಪಾಚಾರ್ಯರು ಈ ಯಾವ ದೇವತೆಗಳ ಪೌರೋಹಿತ್ಯವನ್ನ ಮಾಡುತ್ತಾ ಏನು ಮಾಡಿದ್ರು ಅಂತ ಕೇಳಿದ್ರೆ, ದೇವತೆಗಳಿಗೆ ಸಲ್ಲಬೇಕಾದ ಅಮೃತವನ್ನ ದೈತ್ಯರಿಗೂ ಕೊಡ್ತಾ ಇತ್ತು. ಹಾಗಾಗಿ ಏನಾಯ್ತು ಅಂದ್ರೆ, ದೇವೇಂದ್ರ ಆ ವಿಶ್ವರೂಪಾಚಾರ್ಯರನ್ನ ಏನ್ ಮಾಡ್ತಾನೆ, ಅವರಿಗೆ 3 ತಲೆ ಇತ್ತು, ಅನ್ನಪೀತ, ಸುರಾಪೀತ, ಸಮಪೀತ ಅಂತ 3 ತಲೆ ಇತ್ತು. ಆ 3 ತಲೆಗಳನ್ನೇನು ಮಾಡಿದ, ಕತ್ತರಿಸಿ ಹಾಕಿದ. ಅವಾಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಅದನ್ನು ಪರಿಹಾರ ಮಾಡಿಕೊಂಡ ಅಂತ ಹಿಂದೆ ಹೇಳಿದ್ದೇವೆ. ಸರಿ, ಇವಾಗ ಏನಾಯ್ತು, ಆ ಯಾವ ಮಂತ್ರ ಇದೆಯಲ್ಲ, ನಾರಾಯಣ ವರ್ಮ ಇದೆಯಲ್ಲ, ಅದು ಯಾರ ಹತ್ರ ಇತ್ತು, ದೇವೇಂದ್ರನಿಗೆ ಗೊತ್ತಿತ್ತು, ವಿಶ್ವರೂಪಾಚಾರ್ಯ ಗೊತ್ತಿತ್ತು. ವಿಶ್ವರೂಪಾಚಾರ್ಯರನ್ನ ದೇವೇಂದ್ರ ಸಂಹಾರ ಮಾಡಿಬಿಟ್ಟು. ಹಾಗಾಗಿ ಈ ಮಂತ್ರ ಜಗತ್ತಿನಲ್ಲಿ 2 ಕಡೆ ಮಾತ್ರ ಇತ್ತು. ಯಾರು ಅಂದ್ರೆ, ಒಬ್ರು ದದೀಚಿ ಋಷಿಗಳು, ಇನ್ನೊಬ್ರು ಯಾರು ಅಂದ್ರೆ ದೇವೇಂದ್ರ. ಹೀಗಿರುವಾಗ ದೇವಲೋಕದ ವೈದ್ಯರು ಯಾರು ಅಂದ್ರೆ ಅಶ್ವಿನಿ ದೇವತೆಗಳು. ಆ ಅಶ್ವಿನಿ ದೇವತೆಗಳು ವಿಚಾರ ಮಾಡಿ, ನಾವು ದೇವ ವೈದ್ಯರು, ನಾವು ಯಾರನ್ನು ಮುಟ್ಟುತ್ತೇವೆ, ಯಾರಿಗೆ ಮಂತ್ರಾಕ್ಷತೆ ಕೊಡ್ತೇವೆ, ಯಾರಿಗೆ ತೀರ್ಥ ಕೊಡ್ತೇವೆ, ಅವರ ರೋಗ ವಾಸಿಯಾಗತ್ತೆ. ಇಷ್ಟೆಲ್ಲ ನಮ್ಮಿಂದ ಪ್ರಯೋಜನ ಇರುವಾಗ ನಾವು ನಾರಾಯಣ ವರ್ಮ ಉಪದೇಶ ಪಡ್ಕೊಂಡು ಆ ನಾರಾಯಣ ವರ್ಮವನ್ನು ತಗೊಂಡು ನಾವು ಜಪ ಮಾಡಿ ಅದನ್ನ ಕೊಟ್ರೆ, ಅಭಿಷೇಕ ತೀರ್ಥ ಕೊಟ್ರೆ ಇನ್ನೂ ಹೆಚ್ಚಿನ ಪರಿಣಾಮ ಆಗತ್ತೆ ಅಂತ ಅಶ್ವಿನಿ ದೇವತೆಗಳು ವಿಚಾರ ಮಾಡಿದ್ರು. ವಿಚಾರವನ್ನ ಮಾಡಿ ಈಗ ಸ್ವಾಮಿಗಳು ಏನೋ ಆಪತ್ತಿದೆ ಮಂತ್ರಾಕ್ಷತೆ ಕೊಡ್ರಿ ಅಂದ್ರೆ ಕೃಷ್ಣ ಮಂತ್ರ ಜಪ ಮಾಡಿ ಏನು ಮಾಡ್ತಾರೆ, ಮಂತ್ರಾಕ್ಷತೆ ಕೊಡ್ತಾರೆ. ಹಾಗೆ ಅವ್ರು ಅನ್ಕೊಂಡ್ರು ಏನಂತ, ಅಶ್ವಿನಿ ದೇವತೆಗಳು, ನಾವು ನಾರಾಯಣ ವರ್ಮ ಜಪವನ್ನ ಮಾಡಿಕೊಂಡು ಆ ಔಷಧಿಯನ್ನ ಕೊಡೋಣ, ಅದರಿಂದ ಉತ್ತಮವಾದ ಪರಿಣಾಮವಾಗುತ್ತೆ. ಯಾಕೆ, ದೇವ ವೈದ್ಯರವರು. ಸರಿ, ಹಾಗಾಗಿ ದದೀಚಿ ಋಷಿಗಳನ್ನು ಹುಡುಕಿಕೊಂಡು ಬಂದ್ರು. ದದೀಚಿ ಋಷಿಗಳು ವಿಂಧ್ಯ ಪರ್ವತದ ತಪ್ಪಲಲ್ಲಿ ಏನು ಮಾಡ್ತಾ ಇದ್ರು, ತಪಸ್ಸನ್ನ ಮಾಡ್ತಾ ಇದ್ರು. ದದೀಚಿ ಋಷಿಗಳು ಬೇಡಿಕೊಂಡ್ರು, ಸ್ವಾಮಿ ನಾವು ದೇವತೆಗಳ ವೈದ್ಯರು, ನಾ ಸತ್ಯ ಹಾಗೂ ದಸರಾ ಅಂತ ನಮ್ಮ ಹೆಸರು, ಹಾಗಾಗಿ ನಮಗೇನು ಮಾಡ್ರಿ, ನಾರಾಯಣ ವರ್ಮ ಉಪದೇಶ ಮಾಡ್ರಿ ಅಂತ ಕೇಳ್ಕೊಂಡ್ರು. ಕೇಳ್ಕೊಂಡಾಗ ಆ ದದೀಚಿ ಋಷಿಗಳು ಹೇಳಿದ್ರು, ನಾವು ಯಜ್ಞ ಮಾಡ್ತಾ ಇದೀವಪ್ಪ, ಇನ್ನು 2 ದಿವಸಕ್ಕೆ ಈ ಯಜ್ಞ ಮುಗೀತದೆ, ಮುಗಿದಾದ್ಮೇಲೆ ಬರ್ರಿ, ನಾ ಉಪದೇಶ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಯಾರೋ ದದೀಚಿ ಋಷಿಗಳು. ಅವಾಗ ಏನಾಯ್ತು ಅಂದ್ರೆ, ಈ ದದೀಚಿ ಋಷಿಗಳ ಆಶ್ರಮಕ್ಕೆ ಅಶ್ವಿನಿ ದೇವತೆಗಳು ಬಂದದ್ದನ್ನ ದೇವೇಂದ್ರ ನೋಡಿಬಿಟ್ಟ. ದೇವೇಂದ್ರ ನೋಡಿ ಏನು ಮಾಡಿದ ಅಂದ್ರೆ, ದದೀಚಿ ಋಷಿಗಳ ಹತ್ರ ಬಂದೇನು ಕೇಳಿದ, ದದೀಚಿ ಋಷಿಗಳೇ, ನಿಮ್ಮ ಕಡೆಗೆ ಅಶ್ವಿನಿ ದೇವತೆಗಳು ಬಂದಿದ್ರಲ್ಲ, ಎದಕ್ ಬಂದಿದ್ರು ಅಂತ. ಅಲ್ರಿ, ಇನ್ನೊಬ್ಬರ ಮನೆಗೆ ಯಾರೋ ಬಂದ್ರೆ ಇವ್ರಿಗೆ ಯಾಕೆ ಉಸಾಬರಿ? ಹಾಗೆ ದೇವೇಂದ್ರ ಏನ್ ಕೇಳಿದ, ದದೀಚಿ ಋಷಿಗಳೇ, ನಿಮ್ಮ ಆಶ್ರಮಕ್ಕೆ ಅಶ್ವಿನಿ ದೇವತೆಗಳು ಬಂದಿದ್ರು, ಯಾಕೆ ಬಂದಿದ್ರು ಅಂತ ಕೇಳಿದ್ರು. ಅವಾಗ ಪಾಪ ದದೀಚಿ ಋಷಿಗಳು ಸತ್ಯ ಹೇಳಿಬಿಟ್ರು, ಇಲ್ಲಪ್ಪ ಹೀಗೆ ಬಂದಿದ್ರು, ನಾರಾಯಣಮನ ಉಪದೇಶ ಮಾಡಬೇಕು ಅಂತ ಬಂದಿದ್ರು. ಅವಾಗ ದೇವೇಂದ್ರನಂದ, ಕೊಟ್ಬಿಟ್ರೇನೋ ಅಂತ. ಇಲ್ಲ, ಕೊಟ್ಟಿಲ್ಲ, ಇನ್ನು 2 ದಿವಸ ಆದ್ಮೇಲೆ ಬರ್ರಿ ಅಂತ ಹೇಳಿದ್ದೀನಿ. ಅವಶ್ಯವಾಗಿ ನೀವು ಕೊಡಬೇಡ್ರಿ, ಯಾಕೆ ಅಂದ್ರೆ ರಹಸ್ಯವಿದ್ದೆ, ಅದು ನಮ್ಮ ಕಡೆ ಮಾತ್ರ ಇರಬೇಕು. ಈಗ ಜಗತ್ತಿನಲ್ಲಿ ಇರೋರು ನಮ್ಮಿಬ್ಬರು ಮಾತ್ರ, ದದೀಚಿ ಋಷಿಗಳು ಹಾಗೂ ದೇವೇಂದ್ರನ ಮಾತ್ರ ಈ ನಾರಾಯಣ ವರ್ಮ ಇದೆ. ನೀವು ಅಶ್ವಿನಿ ದೇವತೆಗಳಿಗೆ ಹೇಳಿದ್ರೆ ಅವ್ರು ಇನ್ನಿಬ್ಬರಿಗೆ ಉಪದೇಶ ಮಾಡ್ತಾರೆ, ಇನ್ನೊಬ್ಬರು ಉಪದೇಶ ಮಾಡ್ತಾರೆ. ಹಾಗಾಗಿ ಆ ರಹಸ್ಯತನ ಅನ್ನೋದೇನಾಗತ್ತೆ, ಹೊರಟೋಗುತ್ತೆ, ಎಲ್ರಿಗೂ ಕಾಮನ್ ಆಗಿ ಬಿಡುತ್ತೆ. ಹಾಗಾಗಿ ನಮ್ಮಿಬ್ಬರಲ್ಲಿ ಮಾತ್ರ ಇರಬೇಕು, ಅಪ್ಪಿ ತಪ್ಪಿ ನೀವು ಅವ್ರಿಗೆ ಉಪದೇಶವನ್ನ ಮಾಡಿಬಿಡ್ರಿ ಅಂತ ಹೇಳಿ ದೇವೇಂದ್ರ ಹೇಳಿದ. ಹೇಳೋದಷ್ಟೇ ಅಲ್ಲ, ಏನ್ ಹೇಳಿದ, ಅಕಸ್ಮಾತ್ ಅವ್ರಿಗೆ ಉಪದೇಶ ಮಾಡಿದ್ರೆ ನಿಮ್ ತಲೆ ಕತ್ತರಿಸ್ತೀನಿ ಅಂತ ಹೇಳಿದ. ಸರಿನಾ?
ಅವಾಗ 2 ದಿವಸ ಆಯ್ತು. 2 ದಿವಸ ಆದ್ಮೇಲೆ ಅಶ್ವಿನಿ ದೇವತೆಗಳು ಬಂದರು. ಅಶ್ವಿನಿ ದೇವತೆಗಳು ಬಂದು ಸ್ವಾಮಿ ನಮಗೆ ಉಪದೇಶ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದ್ರು. ಅವಾಗ ದೈತ್ಯ ಋಷಿಗಳು ಹೇಳಿದ್ರು, ಇಲ್ಲ ದೇವೇಂದ್ರ ಹಿಂಗೆ ಕರಾರ ಹಾಕಿ ಹೋಗ್ಯಾನ, ಭಯ ಹಾಕಿ ಹೆದರಿಕೆ ಹಾಕಿ ಹೋಗ್ಯಾನ ಅಂತ ಹೇಳಿ. ಸರಿ, ಆವಾಗ ಅಶ್ವಿನಿ ದೇವತೆಗಳಂದ್ರು, ನಮ್ಮನ್ನ ಎಡತಾಕಿಸಿರಿ, ಇವಾಗ ನೀವು ಮಂತ್ರೋಪದೇಶವನ್ನು ಕೊಡ್ಲಿಲ್ಲ ಅಂದ್ರೆ ನಾವು ನಿಮ್ ತಲೆ ತೆಗಿತೀವಿ ಅಂತ ಹೇಳಿದ್ರು. ಹಾಗಾಗಿ ಒಂದು ಉಪಾಯ ಮಾಡ್ರಿ, ಏನು ಅಂದ್ರೆ ನಾವು ನಿಮ್ಮ ತಲೆ ತೆಗಿತೀವಿ, ತಲೆ ತೆಗೆದು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಕುದುರೆ ತಲೆ ಜೋಡಿಸ್ತೀವಿ, ಆ ಕುದುರೆ ತಲೆಯಿಂದ ನೀವು ನಮಗೆ ಉಪದೇಶ ಮಾಡ್ರಿ, ಆಮೇಲೆ ತಿರ್ಗಾ ನಿಮ್ಮ ತಲೆ ನಿಮ್ಗೆ ಜೋಡಿಸಿ ಹೋಗ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅಶ್ವಿನಿ ದೇವತೆಗಳು ಒಂದು ಕುದುರೆ ತಲೆಯನ್ನ ತಂದು ಏನು ಮಾಡಿದ್ರು ಅಂದ್ರೆ ದಧೀಚಿ ಋಷಿಗಳಿಗೆ ಜೋಡಿಸಿದ್ರು, ಸೇರಿಸಿದ್ರು. ಆವಾಗ ಅದರಿಂದ ಅವರು ಉಪದೇಶ ಮಾಡಿದ್ರು. ಉಪದೇಶ ಪಡೆದುಕೊಂಡು ಅಶ್ವಿನಿ ದೇವತೆಗಳು ಹೊರಟು ಹೋಗ್ಬಿಟ್ರು, ಮರೆಯಲ್ಲೇ ನಿಂತಾರೆ. ಆವಾಗ ದೇವೇಂದ್ರ ಬಂದ. ದೇವೇಂದ್ರನಿಗೆ ತಲೆ ಕತ್ತರಿಸೋದಷ್ಟೇ ತಲೆಯಲ್ಲಿತ್ತೇವಿನ ಯಾವ ತಲೆ ಇತ್ತು ಅಂತ ನೋಡ್ಲಿಲ್ಲ. ಏನ್ ಮಾಡಿದ, ಕುದುರೆ ತಲೆ ಇತ್ತು, ಕತ್ತರಿಸಿ ಹಾಕಿದ. ಕತ್ತರಿಸಿ ಹಾಕಿದಾಗ ಅವನು ಕತ್ತರಿಸಿ ಹೊರಟೋದ. ಮರೆಯಲ್ಲಿ ನಿಂತ ಅಶ್ವಿನಿ ದೇವತೆಗಳು ಬಂದ್ರು, ಆ ಕುದುರೆ ತಲೆ ಕುದುರೆಗೆ ಜೋಡಿಸಿದ್ರು, ಇವನ್ ತಲೆ ದಧೀಚಿ ಋಷಿಗಳ ತಲೆ ದಧೀಚಿಗೆ ಜೋಡಿಸಿದ್ರು. ಜೋಡಿಸಿ ಏನ್ ಮಾಡಿದ್ರು, ಕೃತಾರ್ಥರಾಗಿ ಹೊರಟು ಹೋಗ್ಬಿಟ್ರು. ಇದು ಏನು ಅಂತ ಕೇಳಿದ್ರೆ ಆ ಮಂತ್ರದ ಮಹಿಮೆ, ಆ ಮಂತ್ರದ ಆಸೆಯಿಂದ ದೇವೇಂದ್ರ ಹಾಗೆ ಹೇಳಿದ್ದ. ಹಾಗಾಗಿ ದಧೀಚಿ ಋಷಿಗಳಿಗೆ ಅಶ್ವಶಿರ ಅಂತ ಹೆಸರು, ಕುದುರೆ ತಲೆ ಉಳ್ಳವರು ಅಂತ. ಇಂತಹ ಅಶ್ವಶಿರ ಇದೆಲ್ಲ ಮಂತ್ರ. ಹಾಗಾಗಿ ಮಂತ್ರ ಯಾರಿಗೂ ಹಂಗ ಸುಮ್ನೆ ಕೊಡಬಾರದು, ಯೋಗ್ಯರು ಕೊಡಬೇಕು ಅನ್ನೋದು ತಾತ್ಪರ್ಯ. ಅವರೇನು ಅಶ್ವಿನಿ ದೇವತೆಗಳು ಅಯೋಗ್ಯರೇನಲ್ಲ, ಆದರೆ ಮಂತ್ರದ ಮಹಿಮೆ ಎಷ್ಟು ಅಂತ. ಹಾಗಿರುವಾಗ ಏನಾಯ್ತು, ಆ ಮಂತ್ರವನ್ನ ಹೇಳ್ತಾರೆ, ಜಲೇಶು ಮಾಂ ರಕ್ಷಿತುಮಸ್ಯ ಮೂರ್ತಿ ಯಾದೋ ಗಣೇಭ್ಯ ವರುಣಸ್ಯ ಪಾಶ ಸ್ಥಳೇ ಚ ಮಾಯಾ ವಟುವಾ ಮನೋವ್ಯಾ ತ್ರಿವಿಕ್ರಮ ಖೇಯವತು ವಿಶ್ವರೂಪ ಎಂಬುದಾಗಿ ಆ ಮಂತ್ರದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ನೀರಿನಿಂದ ನಮಗೆ ಅನೇಕ ವಿಧವಾದ ಆಪತ್ತುಗಳು ಬರ್ತದೆ. ಆ ಆಪತ್ತುಗಳಿಂದ ಯಾರು ಅಂತ ಹೇಳಿದ್ರೆ ಮತ್ಸ್ಯರೂಪಿಯಾದ ಪರಮಾತ್ಮ ನಮ್ಮನ್ನ ಕಾಪಾಡಲಿ. ಸ್ಥಳೇ ಚ ಮಾಯಾ ವಟುವಾ ಮನೋವ್ಯಾತ್, ಯಾವ ಸ್ಥಳದಲ್ಲಿ ನಾವಿರೋ ಮನೆಯಲ್ಲಿ ಮನೆ ಕಟ್ಟುವಕ್ಕಿಂತ ಮುಂಚೆ ಏನಾಗಬೇಕು, ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ಮನೆಯಲ್ಲಿದ್ದು ನಾನು ಎಲ್ಲ ಧರ್ಮ ಕಾರ್ಯಗಳನ್ನ ಮಾಡಬೇಕು. ಯಾಕೆ ಅಂದ್ರೆ ತನ್ನ ಪಾದದಿಂದ ಭೂಮಿಯನ್ನ ಅಳೆದ ವಾಮನ ರೂಪಿಯಾದ ಪರಮಾತ್ಮ ಮನೆಯಲ್ಲಿ ಸನ್ನಿಧಾನವನ್ನ ಹೊಂದಬೇಕು. ಆದ್ದರಿಂದ ಭೂಮಿಂದು ವಾಮನೋ ದದ್ಯಾತ್ ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುಹು ವಾಯುಸುತ ಪ್ರಿಯ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಅಂದ್ರೆ ಒಳ್ಳೆ ಸಂಪತ್ತನ್ನ ಶ್ರೀಶ ಲಕ್ಷ್ಮೀಪತಿ ಕೊಳ್ಳಿ. ಆಯುಹು ವಾಯುಸುತ ಪ್ರಿಯ, ಮನೆ ಕಟ್ಟಿಯಾದ ಮೇಲೆ ಸಂಪತ್ತು ಕೊಟ್ಟ ಮೇಲೆ ಏನು ಬೇಕು, ಒಳ್ಳೆ ಆಯುಷ್ಯ ಬೇಕು. ಸಂಪತ್ತು ಬಂತು ಆಯುಷ್ಯನೇ ಬರಲಿಲ್ಲ ಅಂದ್ರೆ ಹೇಗೆ? ಹಾಗಾಗಿ ವಾಯುಸುತ ಪ್ರಿಯ, ವಾಯುಸುತನಾದ ಹನುಮಂತ ದೇವರೇನು ಮಾಡಲಿ, ಆಯುಷ್ಯವನ್ನು ಕೊಡ್ಲಿ. ಆಯುಷ್ಯ ಕೊಟ್ಟರು, ಆದರೆ ಮನೆನೇ ಇಲ್ಲ ಅಂತಾದ್ರೆ ಮನೆ ಕಟ್ಕೊಳ್ಬೇಕಲ್ಲ. ಸಂಪತ್ತು ಬಂತು, ಆಯುಷ್ಯ ಬಂತು, ಮನೆ ಕಟ್ಕೊಳ್ಬೇಕು. ಹಾಗಾಗಿ ವಾದಿರಾಜರು ಹೇಳ್ತಾರೆ, ಭೂಮಿಂತು ವಾಮನೋ ದದ್ಯಾತ್, ಭೂಮಿಯನ್ನ ಯಾರು ಕೊಡ್ಲಿ, ವಾಮನ ರೂಪಿಯಾದ ಪರಮಾತ್ಮ ಕೊಡ್ಲಿ. ಭೂಮಿಂತು ವಾಮನೋ ದದ್ಯಾತ್. ಆಮೇಲೆ ಮನೆಯ ಬಂದುವೆ, ವಾಸ್ತು ಶಾಂತಿ ಮಾಡಿದುವೆ, ರೋಗರಹಿತರಾಗಿ ವೈರಿಗಳಿಂದ ರಹಿತರಾಗಿ ಆ ಮನೆಯಲ್ಲಿ ವಾಸ ಮಾಡಬೇಕು. ಹಾಗಾಗಿ ಯಾರು ಅಂದ್ರೆ ಅರೀನ್ ಹಂತು ನೃಕೇಸರಿ, ವೈರಿಗಳನ್ನ ಯಾರು ನರಸಿಂಹ ರೂಪಿಯಾದ ಪರಮಾತ್ಮ ಪರಿಹಾರವನ್ನ ಮಾಡಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ತ್ರಿವಿಕ್ರಮ ಖೇ ಅವತು ವಿಶ್ವರೂಪ ಎಂಬುದಾಗಿ ಆ ಯಾವ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮ ನಮ್ಮನ್ನ ಆಕಾಶ ಮಾರ್ಗದಲ್ಲಿ ವಿಮಾನಾದಿಗಳಲ್ಲಿ ಸಂಚಾರವನ್ನು ಮಾಡುವಾಗ ರಕ್ಷಣೆಯನ್ನ ಮಾಡಲಿ ಎಂಬುದಾಗಿ ಹೇಳ್ತಾ, ಪರಮಾತ್ಮನ ಒಂದೊಂದು ರೂಪವೂ ನಮ್ಮನ್ನ ಒಂದೊಂದು ರೀತಿಯಿಂದ ಒಂದೊಂದು ಕಾಲದಲ್ಲಿ ರಕ್ಷಣೆಯನ್ನ ಮಾಡಬೇಕು ಅಂತ ಹೇಳುವ ದಿವ್ಯವಾಗಿರತಕ್ಕಂತಹ ಮಂತ್ರವೇ ಯಾವುದು ಅಂತ ಕೇಳಿದ್ರೆ ಆ ಶ್ರೇಷ್ಠವಾಗಿರತಕ್ಕಂತಹ ಮಂತ್ರ ಅದೇ ನಾರಾಯಣ ವರ್ಮ ಅಂತ ಹೇಳ್ತಾರೆ. ಆದರೆ ಏನಾಯಿತು, ಇಂತಹ ಮಂತ್ರದ ಉಪದೇಶವನ್ನ ಪಡೆದ ಆ ವಿಶ್ವರೂಪಾಚಾರ್ಯರು ಅಧರ್ಮವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೇವೇಂದ್ರ ಏನ್ ಮಾಡಿದ, ಅವರ ತಲೆಗಳನ್ನ ಕತ್ತರಿಸಿ ಹಾಕಿದ. ಏನಾಯಿತು, ಆವಾಗ ಬ್ರಹ್ಮಹತ್ಯಾ ದೋಷ ಬಂತು. ಅದನ್ನ 4 ವಿಭಾಗ ಮಾಡಿ ಹಂಚಿದ. ಆಮೇಲೆ ವಿಶ್ವರೂಪಾಚಾರ್ಯರ ತಂದೆ ಏನ್ ಮಾಡಿದ, ತ್ವಷ್ಟೃ ಇಂದ್ರನನ್ನೇ ಸಂಹಾರ ಮಾಡುವ ಮಗನನ್ನ ಪಡಿತೇನೆ ಅಂತ ಹೇಳಿದ. ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧವಾಯಿತು. ಹಾಗಾಗಿ ಇಂದ್ರನಿಂದ ಸಂಹಾರ ಮಾಡುವ ಮಗನನ್ನು ಪಡೆಯುವುದರ ಬದಲು ಇಂದ್ರನಿಂದ ಸಮೃದ್ಧನಾಗುವ ಮಗನನ್ನು ಪಡೆದ. ಆತನೇ ಯಾರು ಅಂದ್ರೆ ವೃತ್ರಾಸುರ. ಆ ವೃತ್ರಾಸುರನನ್ನ ಸಾಮಾನ್ಯವಾದ ಶಸ್ತ್ರಾಸ್ತ್ರಗಳಿಂದ ಸಂಹಾರ ಮಾಡಲಿಕ್ಕಾಗಲಿಲ್ಲ. ಆವಾಗ ದೇವತೆಗಳು ಪರಮಾತ್ಮನ ಬಳಿಗೆ ಹೋದಾಗ ಪರಮಾತ್ಮ ಹೇಳ್ತಾನೆ, ಸಾಮಾನ್ಯವಾದ ಶಸ್ತ್ರಾಸ್ತ್ರಗಳಿಂದ ಅವನನ್ನು ಸಂಹಾರ ಮಾಡಲಿಕ್ಕಾಗುವುದಿಲ್ಲ.
ಯಾವ ವಿಂಧ್ಯಾಚಲ ಪರ್ವತದ ಕೆಳಗಡೆ ದದೀಚಿ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಅವರ ಬೆನ್ನೆಲುಬನ್ನು ತಗೊಂಡು ಅದರಿಂದ ವಜ್ರಾಯುಧವನ್ನ ಮಾಡಿ ಆ ವಜ್ರಾಯುಧದಿಂದ ವೃತ್ರಾಸುರನ ಸಂಹಾರವನ್ನ ಮಾಡಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಆ ವಜ್ರಾಯುಧದಿಂದ ಏನು ಮಾಡ್ತಾರೆ, ಆ ಬೆನ್ನೆಲುಬಿನಿಂದ ವಜ್ರಾಯುಧವನ್ನ ಮಾಡಿ ಆ ವೃತ್ರಾಸುರ ಸಂಹಾರವನ್ನ ಮಾಡುತ್ತಾರೆ. ವೃತ್ರಾಸುರ ಸಂವೃತನಾಗುವಾಗ ಆ ಯುದ್ಧ ಭೂಮಿಯಲ್ಲಿ ಅಹಂ ಹರೇ ತವ ಪಾದೈಕಮೂಲ ದಾಸಾನುದಾಸಃ ಭವಿತಾಸ್ಮಿ ಭೂಯಃ ಎಂಬುದಾಗಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾನೆ, ಸ್ತೋತ್ರವನ್ನು ಮಾಡ್ತಾನೆ. ಅದಕ್ಕೆ ಪರೀಕ್ಷಿತ ಮಹಾರಾಜರು ಕೇಳ್ತಾರೆ, ಸ್ವಾಮಿ ಬಾಯಿಯಿಂದ ಅಸುರ ಅಂತ ಹೇಳುತ್ತೀರಿ, ಯುದ್ಧ ಭೂಮಿಯಲ್ಲಿ ದೇವರ ಸ್ತೋತ್ರವನ್ನು ಮಾಡಿದ, ಹೇಗೆ ಸಾಧ್ಯವಾಯಿತು ಅಂತ ಕೇಳಿದಾಗ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಅವನು ನಿಜವಾದ ಅಸುರ ಅಲ್ಲಪ್ಪ, ಪಾರ್ವತೀ ದೇವಿ ಶಾಪದಿಂದ ರುದ್ರದೇವರು ಕೈಲಾಸ ಪರ್ವತದಲ್ಲಿ ಪಾರ್ವತಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡದ್ದನ್ನು ನೋಡಿ ಅಪಹಾಸ್ಯವನ್ನ ಮಾಡಿದ್ದರಿಂದ, ರುದ್ರದೇವರ ವಿಷಯದಲ್ಲಿ ರಜೋಗುಣ ತಮೋಗುಣ ಆಸುರಿ ಸ್ವಭಾವವನ್ನು ಪ್ರಕಟ ಮಾಡಿದ್ದರಿಂದ ನೀನು ಅಸುರನಾಗುವಂತ ಶಾಪವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ಆ ಚಿತ್ರಕೇತು ಎನ್ನುವಂತಹ ರಾಜನೇ ಇವಾಗ ಏನಾಗಿದ್ದಾನೆ, ಅಸುರನಾಗಿ ಹುಟ್ಟಿದ್ದಾನೆ. ಅಂತಹ ಅಸುರಾಸುರನನ್ನ ದೇವತೆಗಳೇನು ಮಾಡ್ತಾ ಇದ್ದಾರೆ, ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಸಂಹಾರವನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ, ಆಮೇಲೆ ಯಾರು ದೇವತೆಗಳ ತಾಯಿ ಯಾರು ಅಂದ್ರೆ ಅದಿತಿ ದೇವಿ, ದಾನವರ ಅಸುರರ ತಾಯಿ ಅಂದ್ರೆ ಯಾರು ಅಂದ್ರೆ ದಿತಿ ದೇವಿ. ಅಂತಹ ದಿತಿ ದೇವಿಯು ಕೂಡ ತಪಸ್ಸನ್ನ ಮಾಡ್ತಾಳೆ, ನನಗೂ ಒಳ್ಳೆಯ ಮಕ್ಕಳು ಹುಟ್ಟಬೇಕು ಅಂತ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಒಂದು ವ್ರತ ಪುಂಸವನ ಎನ್ನುವಂತಹ ವ್ರತ. ಪಯೋವ್ರತ ಫಲ್ಗುಣ ಮಾಸದಲ್ಲಿ ಮಾಡುವುದು, ಮಾರ್ಗಶಿರ ಮಾಸದಲ್ಲಿ ಮಾಡುವುದು ಯಾವುದು ಅಂದ್ರೆ ಪುಂಸವನ ವ್ರತ. ವರ್ಷ ಇಡೀ ಮಾಡುವಂತಹ ಪುಂಸವನ ಅನ್ನುವಂತಹ ವ್ರತ. ಆವಾಗ ದೇವೇಂದ್ರ ಅವಳಲ್ಲಿ ಏನಾದರೂ ಲೋಪ ಹುಡುಕಬೇಕು ಅಂತ ಕಾಯ್ತಾ ಇರ್ತಾನೆ. ಒಳಗಡೆ ಕಾಯ್ದೇನು ಮಾಡಿದ, 1 ವರ್ಷ ಆಯಿತು, ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡಿದ್ಲು, ಇನ್ನೇನು ಒಂದೇ ದಿವಸ ಉಳಿದನ್ನು ಸ್ವಲ್ಪ ಏನು ಮಾಡಿದ್ಲು ಅಂತ ಕೇಳಿದ್ರೆ ಉದಾಸೀನ ಮಾಡಿದ್ಲು, ಕಾಲು ತೊಳ್ಕೊಳ್ಳೋದನ್ನ ಮರೆತು ಬಿಟ್ಟು ಆವಾಗ ದೇವೇಂದ್ರ ಪ್ರವೇಶ ಮಾಡಿ ಏನ್ ಮಾಡಿದ, 7 × 7 49 ವಿಭಾಗವನ್ನು ಮಾಡಿದ. ಎಲ್ಲ ಅಳ್ಳಿಕ್ ಶುರು ಮಾಡಿದವು. ರುದ ಅಂದ್ರೆ ಅಳೋದು. ಆವಾಗ ದೇವೇಂದ್ರ ಬಂದ, ಮಾರುದ ಅಳಬೇಡಿ ಅಂತ ತನ್ನ ತೋರು ಬೆರಳಿಂದ ಅಮೃತವನ್ನು ಸೇಚನೆ ಮಾಡಿದ. ಅಮೃತ ಸೇಚನೆ ಮಾಡಿದಾಗ ಅವೆಲ್ಲ ದೈತ್ಯರಂಗಾಗ್ತಾರೆ, ದೇವತೆಗಳಾಗ್ತಾರೆ. ಹಾಗಾಗಿ ಅವರಿಗೆ ಮರುದ್ದೇವತೆಗಳು ಅಂತ ನಾಮಕರಣವನ್ನ ಮಾಡಿ ಯಜ್ಞದಲ್ಲಿ ಹವಿಸ್ಸಿನ ಭಾಗ ನಿಮಗೂ ಸಿಗುವಂತೆ ಮಾಡ್ತೇನೆ ಅಂತ ದೇವೇಂದ್ರ ಅನುಗ್ರಹವನ್ನ ಮಾಡಿದ ಎಂಬುದಾಗಿ ಹೇಳ್ತಾ, ಆ ಸಂದರ್ಭದಲ್ಲಿ ಶುಕಾಚಾರ್ಯರು ಪರಮಾತ್ಮನ ಮಹಿಮೆಯನ್ನ ಅರಿಯುತ್ತಾ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೇ ಯಾವ ಸ್ವಾಮಿ, ಪರಮಾತ್ಮ ಅವನು ಸಮನಾಗಿರ್ತಕ್ಕಂಥವನು, ಸಮೋಹಂ ಸರ್ವಭೂತೇಶು ಅಂತ ಹೇಳ್ತಾನೆ. ಇಂತಹ ಭಗವಂತ ದೇವತೆಗಳಿಗೆ ಯಾಕೆ ಜಯ ಕೊಡ್ತಾನೆ, ದೇವತೆಗಳಿಗೆ ಯಾಕೆ ಸೋಲು ಕೊಡ್ತಾನೆ, ಭಗವಂತನು ಪಕ್ಷಪಾತವನ್ನ ಮಾಡ್ತಾನೋ ಅಂತ ಪ್ರಶ್ನೆಯನ್ನ ಮಾಡಿದರೆ ಅದಕ್ಕೆ ಹೇಳ್ತಾರೆ, ಓಂ ವೈಷಮ್ಯ ನೈಗೃಣ್ಯೇನ ಸಾಪೇಕ್ಷತ್ವ ತಥಾಹಿ ದರ್ಶಯತಿ ಅಂತ ಸೂತ್ರ. ಭಗವಂತ ಪಕ್ಷಪಾತವನ್ನ ಮಾಡೋದಿಲ್ಲ. ಹಾಗಾದರೆ ದೇವತೆಗಳಿಗೆ ಸತ್ವಕಾಲ ಬಂದಾಗ ಜಯವನ್ನು ಕೊಡ್ತಾನೆ, ರಜೋಗುಣ ತಮೋಗುಣ ಬಂದಾಗ ಸೋಲನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಅಸುರರಿಗೆ ತಮೋಗುಣ ಜಾಸ್ತಿ ಆದಾಗ ಅವರಿಗೆ ಜಯವನ್ನು ಕೊಡ್ತಾನೆ. ವಿನಃ ಭಗವಂತ ಯಾರಿಗೂ ಪಕ್ಷಪಾತವನ್ನ ಮಾಡೋದಿಲ್ಲ. ಯಾವ ರೀತಿ ಮಳೆ ಬರುವಾಗ ಮಾವಿನ ಮರಕ್ಕೆ ಸಿಹಿ ನೀರು, ಬೇವಿನ ಮರಕ್ಕೆ ಕಹಿ ನೀರನ್ನು ಉಂಟು ಮಾಡೋದಿಲ್ಲ. ಹಾಗಾದರೆ ಅವುಗಳಲ್ಲಿ ಯಾಕೆ ವ್ಯತ್ಯಾಸ ಬಂತು ಅಂದ್ರೆ ಅವುಗಳ ಅನಾದಿಯಾದ ಯೋಗ್ಯತೆಯನ್ನು ಭಗವಂತ ಏನು ಮಾಡುವುದಿಲ್ಲ, ಬದಲು ಮಾಡೋದಿಲ್ಲ. ಯಾಕೆ ಅಂದ್ರೆ ಜೀವ ಹೇಗೆ ಅನಾದಿಯೋ ಹಾಗೆ ಜೀವನ ಸ್ವರೂಪವೂ ಕೂಡ ಅನಾದಿ. ಆ ದೀಪ ಇರುತ್ತದೆ, ದೀಪದಿಂದ ಪ್ರಕಾಶವನ್ನು ಬೇರ್ಪಡಿಸ್ಲಿಕ್ಕೆ ಬರುವುದಿಲ್ಲ. ದೀಪದಿಂದ ಪ್ರಕಾಶವನ್ನು ಬೇರ್ಪಡಿಸುವುದು ಅಂದ್ರೆ ದೀಪವನ್ನು ನಾಶ ಮಾಡಿದಂತೆ. ಸಕ್ಕರೆಯಲ್ಲಿರುವ ಶೀತನವನ್ನ ಬೇರ್ಪಡಿಸ್ಲಿಕ್ಕೆ ಬರ್ತದೋ, ಹಾಲಿನಲ್ಲಿರುವ ಮಾಧುರ್ಯವನ್ನ ಬೇರ್ಪಡಿಸ್ಲಿಕ್ಕೆ ಬರ್ತದೋ, ಬರುವುದಿಲ್ಲ. ಹಾಗೆ ಜೀವ ಹೇಗೆ ಅನಾದಿಯೋ ಜೀವನ ಸ್ವರೂಪವೂ ಕೂಡ ಅನಾದಿ, ಬದಲು ಮಾಡಲಿಕ್ಕೆ ಬರುವುದಿಲ್ಲ ಎಂಬುದಾಗಿ ಭಗವಂತ ದೇವತೆಗಳಿಗೆ ಪಕ್ಷಪಾತವನ್ನ ಮಾಡುವುದಿಲ್ಲ. ಇಂತಹ ಆ ಭಗವಂತನನ್ನು ಉಪಾಸನೆ ಮಾಡಬೇಕಾದರೆ ಒಂದು ವಿಧಾನವನ್ನು ಹೇಳಿದ್ದಾರೆ, ನಿರಂತರವಾದ ನಾಮಸ್ಮರಣೆಯನ್ನು ಮಾಡಬೇಕು. ಆ ನಾಮಸ್ಮರಣೆಯನ್ನು ಮಾಡುವಾಗ ಅಲ್ಲೇನು ಹೇಳ್ತಾರೆ, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈತ್ಯಾದಯೋ ನೃಪಾಹ ಅಂತ ಹೇಳ್ತಾರೆ. ದೇವರ ನಾಮಸ್ಮರಣೆ ಭಕ್ತಿಯಿಂದೇ ಮಾಡಬೇಕು ಅಂತಲ್ಲ, ಭಯದಿಂದ ಕಂಸ ನಾಮಸ್ಮರಣೆ ಮಾಡಿದ ಮೋಕ್ಷವನ್ನು ಹೊಂದಿದ. ಗೋಪ್ಯ ಕಾಮಾತ್, ಗೋಪಿಯರು ಕಾಮಪೂರ್ವಕವಾದ ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಹೊಂದಿದ್ರು. ದ್ವೇಷಾತ್ ಚೈತ್ಯಾದಯೋ ನೃಪಾಹ,
ದ್ವೇಷದಿಂದ ಶಿಶುಪಾಲಾದಿಗಳು ಏನು ಮಾಡಿದ್ರು, ಭಗವಂತನನ್ನು ಹೊಂದಿದ್ರು ಅಂತ ಹೇಳಿದಾಗ ಅದಕ್ಕೆ ಪರೀಕ್ಷಿತ್ ಮಹಾರಾಜರು ದ್ವೇಷದಿಂದ ಹೇಗೆ ಹೊಂದೋದಕ್ಕೆ ಸಾಧ್ಯ ದೇವರನ್ನ ಅಂತ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯ ಹೇಳ್ತಾರೆ, ಇದೇ ಪ್ರಶ್ನೆಯನ್ನ ನಿಮ್ಮ ಪಿತಾಮಹನಾಗಿರ್ತಕ್ಕಂತಹ ಯಾರು ಧರ್ಮರಾಜನು ಕೂಡ ಮಾಡಿದ್ದಾನೆ. ಯಾಕೆಂದ್ರೆ ರಾಜಸೂಯಾಗ ನಡೀತು. ರಾಜಸೂಯಾಗ ನಡೆದಾಗ ಏನಾಯ್ತು ಅಂದ್ರೆ ಭಗವಂತ ಯಾರನ್ನ, ಶಿಶುಪಾಲನನ್ನ ಸಂಹಾರ ಮಾಡಿದಾಗ ಅವನ ದೇಹದಿಂದ ಒಂದು ಜ್ಯೋತಿ ಹೋಗಿ ದೇವರನ್ನು ಸೇರಿಕೊಂಡಾಗ ಮೊದಲೇ ಸಂಶಯ ಧರ್ಮರಾಜನಿಗೆ, ಈ ದೇವರು ಅವನನ್ನು ಸಂಹಾರ ಮಾಡಿದಾಗ ಜ್ಯೋತಿ ಹೋಗಿ ಸೇರಿಕೊಂಡಿತು, ಹಾಗಾದರೆ ಭಕ್ತಿಯನ್ನೇ ಮಾಡಬೇಕು ಅಂತಿಲ್ಲ, ದ್ವೇಷವನ್ನ ಮಾಡೋದರಿಂದಲೂ ಕೂಡ ಮುಕ್ತಿ ಆಗ್ತದೆ ಅಂತ ತೋರುತ್ತದೆ. ಹಾಗಾಗಿ ಏನು ಅಂತ ಕೇಳಿದಾಗ ಅದಕ್ಕೆ ಅಲ್ಲಿ ನಾರದರು ಉಪದೇಶ ಮಾಡ್ತಾರೆ, ದ್ವೇಷ ಮಾಡಿದ ಶಿಶುಪಾಲ ದಂತವಕ್ರರಿಗೆ ಮೋಕ್ಷವಾಗಿಲ್ಲ, ಅವರಲ್ಲಿ ಆವಿಷ್ಟರಾಗಿರ್ತಕ್ಕಂಥ ಸನಕಾದಿಗಳ ಶಾಪದಿಂದ ಯುಕ್ತರಾಗಿರ್ತಕ್ಕಂಥ ಜಯ ವಿಜಯರಿಗೆ ಮೋಕ್ಷ ಆಗಿದೆ, ವಿನಃ ದ್ವೇಷ ಮಾಡಿದವರಿಗೆ ಎಂದೂ ಸರ್ವಥಾ ಮೋಕ್ಷವಾಗೋದಿಲ್ಲ ಎಂಬುದಾಗಿ ಹೇಳಿದಾಗ ಮತ್ತೂ ಪ್ರಶ್ನೆ ಮಾಡ್ತಾನೆ, ಅಲ್ಲ ಜಯ ವಿಜಯರಿಗೆ ಹೇಗೆ ಶಾಪ ಬಂತ್ರಿ? ಪರಮಾತ್ಮನ ಬಳಿಯಲ್ಲಿ ಇರತಕ್ಕಂಥವರು ಕೀದೃಶೋ ಕಶ್ಯ ಶಾಪೋವ ಹರೇರೇಕಾಂತ ವಾಸಿನಃ, ಹರಿ ಏಕಾಂತದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥವರಿಗೆ ಯಾರ ಶಾಪ ಬಂತು ಅಂತ ಹೇಳಿದಾಗ ಏಕದಾ ಸನಕ ಸನಂದನ ಸನತ್ ಕುಮಾರ ಜಗ್ಮತು ಭುವನತ್ರಯಂ, ಮೂರು ಲೋಕವನ್ನು ಪಾವನ ಮಾಡ್ತಾ ಇರತಕ್ಕಂತಹ ಮಹಾನುಭಾವರು ಪರಮಾತ್ಮನ ಇಚ್ಛೆಯಂತೆ ಏನು ಮಾಡಿದ್ದಾರೆ, ಆ ಭಗವಂತನ ದರ್ಶನಕ್ಕೆ ಹೋಗಿದ್ದಾರೆ. ಆವಾಗ ಜಯ ವಿಜಯರು ಏನ್ ಮಾಡಿದ್ದಾರೆ, ಭಗವಂತನ ದರ್ಶನಕ್ಕೆ ನಮ್ಮ ಅಪ್ಪಣೆ ಇಲ್ಲದೆ ಒಳಗೆ ಹೋಗೋದಿಲ್ಲ ಅಂತ ಅಡ್ಡಿ ಮಾಡಿದ್ದಾರೆ. ಆವಾಗ ಸನಕಾದಿಗಳಂತಾರೆ, ದೇವರ ಬಳಿಯಲ್ಲಿ ಇರುವ ನಿಮಗೆ ರಜೋಗುಣ ತಮೋಗುಣ ಬಂದಿದೆ, ಆದ್ದರಿಂದ ರಜೋಗುಣ ತಮೋಗುಣ ಒಳ್ಳೆ ಅಸುರರಾಗಲಿ ಅಂತ ಶಾಪ ಕೊಟ್ಟರು. ಆವಾಗ ಕೂಡಲೇ ಜಯ ವಿಜಯರು ಪ್ರಾರ್ಥನೆ ಮಾಡ್ತಾರೆ, ಭಗವಂತ ಬರ್ತಾ ಇದ್ದಾನೆ, ವಿಪ್ರಶಾಪವನ್ನು ನೀನು ಅನುಮೋದನೆ ಮಾಡ್ತೀಯಾ, ಹಾಗಾಗಿ ನಾವು 3 ಜನ್ಮ ಅಸುರರಾಗೋದು ತಪ್ಪಿದ್ದಲ್ಲ, ಆದರೆ ಒಂದು ಪ್ರಾರ್ಥನೆ, 3 ಜನ್ಮದಲ್ಲೂ ನೀನೇ ಬಂದು ನಮ್ಮನ್ನ ಸಂಹಾರ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಹಾಗಾಗಿ ರಾಮರೂಪದಿಂದ ರಾವಣ ಕುಂಭಕರ್ಣರನ್ನ, ಕೃಷ್ಣ ರೂಪದಿಂದ ಶಿಶುಪಾಲದಂತವಕ್ರರನ್ನ, ವರಾಹ ರೂಪದಿಂದ ಹಿರಣ್ಯಾಕ್ಷನನ್ನ, ನರಸಿಂಹ ರೂಪದಿಂದ ಹಿರಣ್ಯ ಕಶುಪುವನ್ನ ಏನು ಮಾಡ್ತಾ ಇದ್ದಾರೆ ಹೇಳಿದ್ರೆ ಸಂಹಾರವನ್ನ ಮಾಡ್ತಾ ಇದ್ದಾರೆ. ಇಂತಹ ಹಿರಣ್ಯ ಕಶುಪು ಭಗವಂತ ವರಾಹ ರೂಪದಿಂದ ತನ್ನ ಅಣ್ಣನಾಗಿರ್ತಕ್ಕಂಥ ಹಿರಣ್ಯಾಕ್ಷನನ್ನು ಕೊಂದ ಅಂತ ಮಂದಾರ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡಿದ್ದಾನೆ. ಕಠೋರವಾದ ಘೋರವಾದ ತಪಸ್ಸನ್ನು ಮಾಡಿದ, ಅಷ್ಟೇ ಮಾತ್ರ ಉಳ್ಕೊಂಡಿದೆ. ಆವಾಗ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದ, ಬ್ರಹ್ಮದೇವರು ಪ್ರತ್ಯಕ್ಷರಾಗಿದ್ದಾರೆ, ಏನು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ. ಬ್ರಹ್ಮದೇವರಂದ್ರು ಟೈಮ್ ಆಗ್ಯದ, ಸ್ತೋತ್ರ ಮಾಡೋದು ಬೇಡ, ಏನು ಹೊರಬೇಕು ಕೇಳು ಅಂತ ಹೇಳಿದ್ರು. ಸರಿ, ಅವಾಗ ಆತ ಹೇಳ್ತಾ ಇದ್ದಾರೆ, ನಾಂತರ್ಪ ಹಿಡ್ದಿವ ನಕ್ತಮ್ಮನ್ಯಸ್ಮಾದಪಿ ಚಾಯುಧೈಹಿ ನ ಭೂಮೋ ನಂಬರೇ ಮೃತ್ಯು ನಾನರೇನ ಮೃಗೈರಪಿ. ಒಳಗಲ್ಲ ಹೊರಗಲ್ಲ, ಆಯುಧಗಳಿಂದಲಲ್ಲ ನಿರಾಯುಧಗಳಿಂದಲಲ್ಲ, ಮನುಷ್ಯರಿಂದಲ್ಲ ನರರಿಂದಲ್ಲ, ನೀನು ಸೃಷ್ಟಿ ಮಾಡಿದ ಯಾವ ಪದಾರ್ಥದಿಂದಲೂ ಮರಣ ಬರಬಾರದು. ಮೊದಲೇನು ಕೇಳ್ತಾನೆ, ನನಗೆ ಸಾವೇ ಬರಬಾರದು. ಬ್ರಹ್ಮದೇವರು ಹೇಳಿದ್ರು ಅದು ಒಂದು ಬಿಟ್ಟು ಬೇಕಾದ್ದು ಕೇಳು ಅಂತ. ಅದಕ್ಕೆ ಹೇಳಿದ, ನರರಿಂದ ಆಗ್ಬಾರ್ದು, ಮನುಷ್ಯರಿಂದ ಆಗ್ಬಾರ್ದು, ಒಳಗಲ್ಲ ಹೊರಗಲ್ಲ, ಬೆಳಿಗ್ಗೆ ಅಲ್ಲ ಸಾಯಂಕಾಲ ಅಲ್ಲ, ಯಾವ ಸಮಯದಲ್ಲೂ ಮರಣ ಬರಬಾರದು. ಅಸುಭಿರುವ ವೆಸುಭಿರುವ, ಪ್ರಾಣ ಹೋದ ಪ್ರಾಣಿಗಳಿಂದಲಾಗಬಾರದು, ಪ್ರಾಣ ಉಳ್ಳ ಪ್ರಾಣಿಗಳಿಂದಲಾಗಬಾರದು. ಅಲ್ರಿ, ಪ್ರಾಣ ಉಳ್ಳ ಪ್ರಾಣಿಗಳಿಂದ ಮರಣ ಬರಬಾರದು, ಸರಿ, ಪ್ರಾಣ ಹೋದ ಪ್ರಾಣಿಗಳಿಂದ ಹೇಗೆ ಮರಣ ಬರಬಾರದು ಅಂದ್ರೆ ಸತ್ಯಧರ್ಮ ತೀರ್ಥರು ನಿರೂಪಣೆಯನ್ನು ಮಾಡ್ತಾರೆ. ಮೃತವಾದ ಕುಂಭಕರ್ಣನ ದೇಹವನ್ನು ಬಿಸಾಕಿದಾಗ ಆ ಕುಂಭಕರ್ಣನ ಮೃತವಾದ ದೇಹದ ಅಡಿಯಲ್ಲಿ ಬಿದ್ದು ಎಷ್ಟು ಜನ ಸತ್ತೋದ್ರು. ಅಕಸ್ಮಾತ್ ನನಗೆ ಹಂಗ ಮರಣ ಬಂದ್ರೆ ಅಂತಿಷ್ಟೆಲ್ಲ ಪಾಪ ವಿಚಾರ ಮಾಡಿದ್ದಾನೆ. ಹೀಗಿರುವಾಗ ಏನು ಮಾಡಿದ, ಬ್ರಹ್ಮದೇವರು ತಮ್ಮ ಕಮಂಡಲಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡಿದರು. ಪ್ರೋಕ್ಷಣೆ ಮಾಡಿದಾಗ ಬಿಬ್ಬರದ್ ಹೇಮಮಯು ಬಂಗಾರಮಯವಾದ ದೇಹವನ್ನ ಪಡೆದ. ದೈತ್ಯರು ಭಾರಿ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡುವ ತನಕ ಯಾರನ್ನು ಕುರಿತು ತಪಸ್ಸು ಮಾಡ್ತಾರೋ ಅವರನ್ನು ಕುರಿತು ನೀನೇ ದೇವರು ಅಂತ ಹೇಳ್ತಾರೆ. ವರ ಪಡೆದ ಮೇಲೆ ನಾನೇ ದೇವರು ಅಂತ ಹೇಳ್ತಾರೆ. ಆವಾಗ ಇಷ್ಟು ಏನು ಎಲ್ಲಿ ನೋಡಿದರೂ ಅಧರ್ಮ ಅನ್ಯಾಯ, ದೇವ ಕಾರ್ಯ ಪಿತೃಕಾರ್ಯ ನಿತ್ಯ ನೈಮಿತ್ತಿಕ ಕುಲಧರ್ಮ ಕುಲಾಚಾರ ಯಾವುದೂ ಇಲ್ಲ. ಎಲ್ಲ ದೇವತೆಗಳ ಸ್ಥಾನಮಾನ ಆಕ್ರಮಣವನ್ನ ಗೆದ್ದು ಏನು ಮಾಡಿದ, ಆಕ್ರಮಣವನ್ನ ಮಾಡ್ತಾ ಇದ್ದಾನೆ. ಆವಾಗ ದೇವತೆಗಳೆಲ್ಲ ಪರಮಾತ್ಮನ ಬಳಿಗೆ ಹೋಗ್ತಾ ಇದ್ದಾರೆ. ಇವನ ಸಂಹಾರ ಯಾವಾಗ ಅಂತ ಕೇಳಿದಾಗ, ಯದಾ ವೇದೇಶು ದೇವೇಶು ಗೋಷು ವಿಪ್ರೇಶ ಸಾಧುಷು ಧರ್ಮೇ ಚ ಮೈ ವಿದ್ವೇಷ ಸವಾ ಆಶು ವಿನಶ್ಯತಿ
ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದುರ್ಹೇತ್ ಹನಿಶ್ಚೇಪಿ ವರೋಚಿತಂ. ಯಾವಾಗ ದೇವತೆಗಳಲ್ಲಿ, ಗೋಗಳಲ್ಲಿ, ಬ್ರಾಹ್ಮಣರಲ್ಲಿ ಹಾಗೂ ನನ್ನ ಮಗನಾದ ಪ್ರಹ್ಲಾದನಲ್ಲಿ ಯಾವಾಗ ದ್ವೇಷವನ್ನ ಮಾಡ್ತಾನೆ, ಒಂದಲ್ಲ 1000 ವರ ಇದ್ರೂ ಅವನನ್ನ ಸಂಹಾರವನ್ನ ಮಾಡ್ತೇನೆ ಅಂತ ಭಗವಂತ ಏನು ಮಾಡಿದ? ದೇವತೆಗಳನ್ನ ಸಮಾಧಾನವನ್ನ ಮಾಡಿದ. ಷಂಡಾಮರ್ಕರ ಹತ್ತಿರ, ಯಾರವರು? ಶುಕ್ರಾಚಾರ್ಯರ ಮಕ್ಕಳು, ಅವರ ಹತ್ರ ಎಲ್ಲ ವಿದ್ಯಾಭ್ಯಾಸಕ್ಕೆ ಕಳಿಸಿದ. ಆದರೆ ಯಾರು? ಪ್ರಹ್ಲಾದರಾಜರು ಎಂಥ ಮಹಾನುಭಾವರು ಅಂತ ಕೇಳಿದರೆ, ವಾಯುನಾಚ ಬಲ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್. ಇಂತಹ ಯಾವ ಪ್ರಹ್ಲಾದರಾಜರು ಒಮ್ಮೆ ಪಾಠವನ್ನು ಏನ್ ಕಲಿತಿ ಅಂತ ಕೇಳಿದಾಗ ತಸ್ಸಾದು ಮೊನ್ನೆ ಅಸುರ್ವರ್ಯ ದೇಹಿನಾಂ ಅಂತ ಹೇಳ್ತಾರೆ. 2ನೇ ಬಾರಿ ಕೇಳಿದಾಗ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅಂತ ಹೇಳ್ತಾರೆ. ಆವಾಗ ಹಿರಣ್ಯಕಶಿಪು ಏನು ಮಾಡಿದ ಅಂತ ಕೇಳಿದ್ರೆ, ನಾನು ಎಲ್ಲ ಪ್ರಪಂಚವನ್ನ, ಎಲ್ಲ ಲೋಕ ದಿಕ್ಪಾಲಕರು ಎಲ್ಲರನ್ನ ಗೆದ್ದಿದ್ದೇನೆ. ಇಷ್ಟೆಲ್ಲ ಗೆದ್ದು ನನ್ನ ಮಗನನ್ನು ಗೆಲ್ಲಿಕ್ಕಾಗ್ತಾ ಇಲ್ಲ. ಪ್ರಾಯ ನನ್ನ ಮಗನ ಮೂಲಕವಾಗಿ ನನಗೆ ಮರಣ ಬರ್ತದೆ ಏನಂತ ಬೆಂಕಿಯಲ್ಲಿ ಹಾಕಿದ. ಬೆಂಕಿಯಲ್ಲಿ ಹಾಕಿದ್ರೆ ವಿಷ್ಣು ಭಕ್ತನಾದಿಯವನನ್ನ ಬೆಂಕಿ ಸುಡ್ಲಿಲ್ಲ. ಹಾವಿನ ಹೊಂಡದಲ್ಲಿ ಹಾಕಿದ, ಕ್ರಿಮಿಗಳ ಹೊಂಡದಲ್ಲಿ ಹಾಕಿದ, ಆನೆ ಕಾಲಲ್ಲಿ ತುಳಿಸಿದ, ವಿಷವನ್ನ ಕೊಟ್ಟ. ಏನು ಮಾಡಿದ್ರು ಕೂಡ ಏನಾಗ್ಲಿಲ್ಲ, ಪ್ರಹ್ಲಾದರಾಜನ ಒಂದು ಕೂದಲೆಳೆಯನ್ನು ವ್ಯತ್ಯಾಸ ಮಾಡ್ಲಿಕ್ಕಾಗಲಿಲ್ಲ. ಆವಾಗ ಇಷ್ಟೆಲ್ಲ ಬಲ ನಿನಗೆ, ಇವೆಲ್ಲ ಕಾಯ್ತು ಬರುಬಿಡಿ, ಇಷ್ಟೆಲ್ಲ ಬಲ ನಿನಗೆ ಎಲ್ಲಿಂದ ಬಂತಪ್ಪ ಅಂತ ಕೇಳಿದ್ರೆ, ಅವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಸವೈ ಬಲಂ ಬಲಿನಾಂ ಚಾಪರೇಶ. ನಿನಗೆ ನನಗೆ ಸಮಸ್ತ ಚರಾಚರಾತ್ಮಕವಾದ ಪ್ರಪಂಚಕ್ಕೆ ಬಲ ಕೊಟ್ಟವರು ಯಾರು ಅಂದ್ರೆ ಸರ್ವಜ್ಞನಾದ ಪರಮಾತ್ಮ. ಹಾಗಾದ್ರೆ ಆ ಪರಮಾತ್ಮ ಎಲ್ಲಿದ್ದಾನೆ? ಅಲ್ಲಿ ಬಗಿದ್ದು ಆ ಪರಮಾತ್ಮ ಎಲ್ಲಿದ್ದಾನೆ? ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳ್ತಾರೆ. ಆ ಭಗವಂತ ಈ ಬ್ರಹ್ಮಾಂಡ ಪಿಂಡಾಂಡದ ಒಳಗೆ ಹೊರಗೆ ಸರ್ವತ್ರ ಏನಾಗಿದ್ದಾನೆ? ವ್ಯಾಪ್ತನಾಗಿದ್ದಾನೆ. ವಿಶ್ವದ ಚಕ್ಷುರದ ವಿಶ್ವದೋ ಮುಖೋ ವಿಶ್ವದೋ ಬಾಹು ಋತ ವಿಶ್ವದಸ್ಪಾತ್ ಎಂಬುದಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹಾಗಾದರೆ ಯದಿ ಸರ್ವತ್ರ ದೃಶ್ಯೇತ, ಒಂದು ವೇಳೆ ಎಲ್ಲಾ ಕಡೆ ಇರೋದಾದರೆ ಕಸ್ಮಾ ಸ್ತಂಭೇನ ದೃಶ್ಯತೆ, ಈ ಕಂಬದಲ್ಲಿ ಯಾಕೆ ಕಾಣೋದಿಲ್ಲ ಅಂತ ಕೇಳಿದಾಗ, ಪ್ರಹ್ಲಾದರಾಜರು ಬೆಂಕಿಯಲ್ಲೇ ದೇವರನ್ನು ಕಂಡವರು, ಅಂಥವರಿಗೆ ಈ ಕಂಬದಲ್ಲಿ ದೇವರನ್ನು ಕಾಣೋದೇನೋ ಅಸಹಜ ಅಲ್ಲ. ಹಾಗಾಗಿ ದೃಶ್ಯತೆ ಏವ ಅಂತ ಹೇಳ್ತಾರೆ. ಕಂಬದಲ್ಲೂ ದೇವರು ಕಾಣ್ತಾನೆ ಅಂತ. ಅವಾಗ ಹಾಗಾದ್ರೆ ಕಂಬದಲ್ಲಿ ದೇವರು ಕಾಣ್ತಾನ, ನನ್ನ ವೈರಿ ಸಿಕ್ಕ ಅಂತ ಏನು ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು? ಪದಾಹತ ಸ್ತಂಭವರಾತ್ರಿ ಪೂರ್ವಂ ಅಂತ ವಾದಿರಾಜರು ರುಕ್ಮಿಣೀಶ್ವರದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಎಷ್ಟು ದೇವರ ಮೇಲೆ ಸ್ವಿಟ್ಟು ದ್ವೇಷ ಇತ್ತು ಅಂದ್ರೆ ಪಾದದಿಂದ ಕಂಬಕ್ಕೆ ಪ್ರಹಾರ ಮಾಡ್ತಾನೆ ಒಂದು ಕಲ್ಪದಲ್ಲಿ, ಇನ್ನೊಂದು ಕಲ್ಪದಲ್ಲಿ ಗದೆಯಿಂದ ಏನು ಮಾಡ್ತಾನೆ? ಪ್ರಹಾರವನ್ನು ಮಾಡ್ತಾನೆ. ಇನ್ನೊಂದು ಕಲ್ಪದಲ್ಲಿ ಹಸ್ತಪ್ರಹಾರವನ್ನು ಮಾಡಿ ಏನು ಮಾಡ್ತಾನೆ? ಆ ಕಂಬಕ್ಕೆ ಏಟನ್ನು ಹಾಕ್ತಾನೆ ಅಂತ ಹೇಳ್ತಾರೆ. ಕಲ್ಪಭೇದದಿಂದ ಇವೆಲ್ಲವನ್ನು ತಿಳಿದುಕೊಳ್ಳಬೇಕು ಅಂತ. ಸರಿ, ಆವಾಗ ಏನಾಯ್ತು? ಭಗವಂತ ನಿಜ ವೃತ್ಯ ಭಾಷಿತು ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯ ನ ಮೃಗಂ ನ ಮಾನುಷಂ. ನರನೂ ಅಲ್ಲ, ಸಿಂಹನೂ ಅಲ್ಲ, ನರಸಿಂಹನಾಗಿ ಒಳಗೂ ಅಲ್ಲ, ಹೊರಗೂ ಅಲ್ಲ, ವಸ್ತುವಿನ ಮೇಲೆ ಆಯುಧಗಳಾಗಬಾರದು, ನಖಗಳಿಂದ ಏನು ಮಾಡ್ತಾನೆ? ವಿದಾರಣವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅಂತಹ ಭಗವಂತ ನರಸಿಂಹನಾಗಿ ಅವತಾರವನ್ನು ಮಾಡಿ ಏನು ಮಾಡಿದ ಅಂತ ಕೇಳಿದರೆ, ಆ ಯಾವ ಹಿರಣ್ಯಕಶಿಪುವನ್ನ ಹೊಟ್ಟೆ ಬಗದು ಏನು ಮಾಡ್ತಾನೆ ಅಂತ ಕೇಳಿದರೆ ಅವನನ್ನ ಸಂಹಾರವನ್ನ ಮಾಡ್ತಾ ಇದ್ದಾನೆ. ಅವಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾನೆ. ಸ್ತೋತ್ರ ಮಾಡಿದ್ರು ಕೂಡ ಪರಮಾತ್ಮ ಗುರು ಅನ್ನೋದನ್ನು ನಿಲ್ಲಿಸಲಿಲ್ಲ. ಅವಾಗ ಲಕ್ಷ್ಮೀದೇವಿ ಏನು ಮಾಡ್ತಾಳೆ? ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತ ಮಂತಿಕೆ. ಪ್ರಹ್ಲಾದ, ನಿನಗೋಸ್ಕರವಾಗಿ ದೇವರ ಅವತಾರ ಮಾಡಿದ್ದಾನೆ, ನೀನೇ ಹೋಗಿ ಸ್ತೋತ್ರ ಮಾಡಪ್ಪ, ಆವಾಗ ಶಾಂತನಾಗ್ತಾನೆ ಅಂತ ಹೇಳಿದಾಗ ಭಗವಂತ ಏನಾಗ್ತಾ ಇದ್ದಾನೆ? ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳ್ತಾ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ದಂಬೋಲಿ ತೀಕ್ಷ್ಣನಕ ಸಂವೇದಿತೇಂದ್ರಿರಿಪು ಕುಂಬೀಂದ್ರ ಪಾಹಿ ಕೃಪಯ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ಹರಿ. ಇಂತಹ ಭಗವಂತ ನರಸಿಂಹನಾಗಿ ಏನು ಮಾಡಿದ್ದಾನೆ? ಅವತಾರವನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಪ್ರಹ್ಲಾದರಾಜರು
ವಸುರು ಬಾಲಕರಿಗೆ ಮಾಡಿದ ಉಪದೇಶ, ಪ್ರಹ್ಲಾದರಾಜರು ಪರಮಾತ್ಮನನ್ನು ಕುರಿತು ಮಾಡಿದ ಸ್ತೋತ್ರ, ಇದೆಲ್ಲ ಅದ್ಭುತವಾದ ಸ್ತೋತ್ರ. ಅದೆಲ್ಲವನ್ನು ಕೂಡ ನಾಳೆ ದಿವಸ ನಿರೂಪಣೆ ಮಾಡಿ. ನಿನ್ನೆ ಇವತ್ತು ಅಭಿಷೇಕ ಎಲ್ಲ ಇತ್ತು, ನಾಳೆ ಏನೂ ಇಲ್ಲ. ನಾಳೆ ಯಥಾ ಪ್ರಕಾರ 8:30ಯಿಂದ 10 ತನಕ, 10ಕ್ಕೆ ಮತ್ತೆ ಅಲ್ಲಿ ವಿಚಾರಗೋಷ್ಠಿ ಆರಂಭ ಆಗುತ್ತೆ, ಅಲ್ಲಿ ಹೋಗ್ಲಿಕ್ಕಾಗತ್ತೆ. ಹಾಗಾಗಿ ನಾಳೆಯ ಸಮಯದಲ್ಲಿ ವ್ಯತ್ಯಾಸ ಇಲ್ಲ, ನಾಳೆ 8:00 ಮಾಡೋಣ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಮಾತಾ ನೃಸಿಂಹಸ್ಯ ಪಿತಾ ನೃಸಿಂಹೋ ಭ್ರಾತ್ರಾ ನೃಸಿಂಹಸ್ಯ ಸಖಾ ನೃಸಿಂಹಃ ವಿದ್ಯಾ ನೃಸಿಂಹೋ ದ್ರವಿಣಂ ನೃಸಿಂಹಃ ಸ್ವಾಮೇ ನೃಸಿಂಹಃ ಸಕಲಂ ನೃಸಿಂಹಃ ಇತೋ ನೃಸಿಂಹಃ ಪರತೋ ನೃಸಿಂಹಃ ಯತೋ ಯತೋ ಯಾಮಿ ತತೋ ನೃಸಿಂಹಃ ನೃಸಿಂಹದೇವಾದ ಪರನ್ನ ಕಿಂಚಿತ್ ತಸ್ಮಾತ್ ನೃಸಿಂಹಂ ಶರಣಂ ಪ್ರಪದ್ಯೆ ಭರ್ಜನಂ ಭವಬೀಜಾನಾಂ ಸಜ್ಜನಂ ಸರ್ವಸಂಪದಾಂ ತ್ರಾಸನಂ ಯಮದೂತಾನಾಂ ನ ಹರೇರ್ನಾಮಗರ್ಜನಂ ಎಂಬುದಾಗಿ ನರಸಿಂಹದೇವರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನರಸಿಂಹದೇವರು ಅವತಾರವನ್ನ ಮಾಡಿದ್ದಾರೆ ಎಂಬುದಾಗಿ ಆ ಅದ್ಭುತವಾದ ಮಹಿಮೆಯನ್ನ ಶುಕಾಚಾರ್ಯ ನಿರೂಪಣೆ ಮಾಡಿದ್ದಾರೆ. ಅದನ್ನ ಮತ್ತೆ ನಾಳೆ ದಿವಸ ತಿಳಿಯೋಣ. ಶ್ರೀ ಹರೇ ನಮಃ, ಶ್ರೀಕೃಷ್ಣಾಯ ನಮಃ.